Goods, goods and services. Goods and services tax ಅಂತ ಕರೀತೀವಿ. Yes. One state, one tax, one market. ಯಾವುದು? So one state, one tax, one market. ಸೊ ಈ ಒಂದು ಕೊಟೇಶನ್ ಬೇಸ್ ಮೇಲೆ ಏನಾಗಿದೆಪ್ಪ ಅಂದರೆ ಇಂಡಿಯಾದಲ್ಲಿ ಜಿ ಎಸ್ ಟಿನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಯಾವುದನ್ನ? ಜಿ ಎಸ್ ಟಿನ. ಹಾಗಾದರೆ ಜಿ ಎಸ್ ಟಿಯನ್ನು ಯಾವ ದೇಶದಿಂದ ಎರವಲು ಪಡೆದೇವೆ? ಜಿ ಎಸ್ ಟಿಯನ್ನು ಯಾವ ದೇಶದಿಂದ ಎರವಲು ಪಡೆದಿದೆ? ಎಸ್, ಇಂಗ್ಲೆಂಡಾ? ಯಾವುದು? ಫ್ರಾನ್ಸ್. ಯಾವುದು? ಫ್ರಾನ್ಸಿಂದ ಏನು ಮಾಡಿದೀವಿ? ಏನು ಎರವಲು ಪಡೆದಿವಿ? ಹಾಗಾದ್ರೆ ಯಾವ ಒಂದು ಟ್ಯಾಕ್ಸ್ ಬದಲಾಗಿ ನಾವು ಜಿ ಎಸ್ ಟಿ ಜಾರಿ ತಂದಿವಿ? ಹೌದಾ? ವ್ಯಾಟ್ ಬದಲಿಗೆ ಏನು ಜಾರಿ ತಂದಿವಿ? ಹಾಗಾದ್ರೆ ಇಂಡಿಯಾದಲ್ಲಿ ಜಿ ಎಸ್ ಟಿ ಇರಬೇಕಂತೇಳಿ ಮೊದಲು ಧ್ವನಿ ಎತ್ತಿದವ್ರು ಯಾರು? ವಾಯ್ಸ್ ರೈಸ್ ಮಾಡಿದವ್ರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಏ ಪ್ರಭು, ಎಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲು, ಎಲ್ಲಿ ಜಿ ಎಸ್ ಟಿ? ಏನ್ ಕತಿ, ಏನ್ ಶಾಣೆ? ಹಾ, ಮೋದಿ. ಹೌದು ಹುಲಿಯ. ಮೇಡಮ್ ಅವರೇ, ನಿಮ್ದೊಂದು ಫೋಟೋ ಕೊಡಿ. ಎಸ್, ಫಸ್ಟ್ ಪ್ರಪೋಸಲ್ ಮಾಡೋರು ಇಂಡಿಯಾಗೆ ಜಿ ಎಸ್ ಟಿ ಬೇಕು ಅಂತ ಧ್ವನಿ ಎತ್ತಿದವರು ಅರುಣ್ ಜೇಟ್ಲಿ. ಅಲೆಕ್ಸಾಂಡ್ರಾ ಇವ ಇಲ್ಲಿಂದ ಬಂದ ಅಲ್ರೋ? ಎಲ್ಲಿ ಅಲೆಕ್ಸಾಂಡರ್, ಎಲ್ಲಿ ಜಿ ಎಸ್ ಟಿ? ಏನ್ ಕತಿ? ಅಲೆಕ್ಸಾಂಡರ್ ಯಾವಾಗ ಹೋದ? ಕ್ರಿಸ್ತ ಪೂರ್ವದಾಗ ಹೋದ. ಇದು ಸೊ ಯಾರ ಯಾರಂತೆ? ನಿಕೋಲಸ್. ಯಾರಿಗೆ ನಿಕೋಲಸ್? ನಿಕೋಲಸ್ ಕರೋನಸ್. ಆಯ್ತು, ಓಕೆ. 2000 ಎ ಬಿ ವಿ ಪಿ. ಎಬಿವಿಪಿ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಯಾರು? ಮತ್ತೇನು ಹೊಸದು ಅನ್ಕೊಂಡ್ರಿ ನೀವು? ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಧ್ವನಿಯನ್ನು ಹಚ್ಚುತ್ತಾರೆ. ಸೊ ಅಟಲ್ ಬಿಹಾರಿ ವಾಜಪೇಯಿ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತಕ್ಕೆ ಜಿ ಎಸ್ ಟಿ ಬೇಕಂತೇಳಿ ಧ್ವನಿ ಎತ್ತುತ್ತಾರೆ. ಸೊ ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಗೊತ್ತಿದೆ ತಾನೆ? ಎಸ್, ಅಜಾತ ಶತ್ರು ಅಂತ ಕರಿತೀವಿ. ಏನಂತ ಕರಿತೀವಿ? ಅಜಾತ ಶತ್ರು ಅಂದ್ರೆ ಎಲ್ಲರಿಗೂ ಶತ್ರು, ಅಂದ್ರೆ ಎಲ್ಲರಿಗೂ ಮಿತ್ರ ಅಂತ ಅರ್ಥ. ಎಸ್. ಸೊ ಹಿಂಗೆ ಈ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗ ಈ ಪಾಕಿಸ್ತಾನಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಬಸ್ಸಸ್ ಹಾಕ್ಸ್ತಾರೆ. ನೆನಪಿದೇನಾ? ನಮ್ಗೇನು ಗೊತ್ತ್ರಿ ಸರ್, ಅವ್ರಿಗೆ ಹುಟ್ಟಿದ್ದೇ ಇಲ್ಲ. ನಾವು ಹುಟ್ಟಿದ್ರೆ ಇಲ್ರೋ? ಹುಟ್ಟಿದ್ರಿ ತಾನೆ? ಯಾರು ಹುಟ್ಟಿಲ್ಲ ನೀವು? 90 ಕಿಡ್ಸ್ ನೀವೆಲ್ಲ, ಹೌದಾ ಇಲ್ಲೋ? ಅಂದರೆ 1999 ಒಳಗಡೆ ಅಥವಾ 1999 ಇದ್ದರೆ 90 ಕಿಡ್ಸ್, 2002 ಕಿಡ್ಸ್, ಜನ್ಜಿ ಕಿಡ್ಸ್ ಅಂತ ಕರಿತೀವಿ. ಜನ್ಜಿ ಅಂದರೆ ನಮಗೇನು ಗೊತ್ತ್ರಿ ಸರ್? ಇರ್ಲಿ ಬಿಡ್ರಿ. ಇವರು ಬಸ್ಸಸ್ ಹಾಕ್ಸ್ತಾರೆ. ಅದೇ ಬಸ್ಸಸ್ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಮೊದಲು ಪಾಕಿಸ್ತಾನ ಜೊತೆ ನಮ್ಮ ಜೊತೆ ಸ್ವಲ್ಪ ಕನೆಕ್ಷನ್ ಚೆನ್ನಾಗಿದ್ದಿಲ್ಲ. ಆ ಕಳ್ಳನ ಮಕ್ಕಳು ಬಾಂಬ್ ಹಾಕ್ತಿದ್ರು, ಹೌದು ತಾನೆ? ಸ್ವತಃ ಇವರೇ ಬಸ್ ಬಿಟ್ಟು ಈ ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ. ಪ್ರಯಾಣ ಮಾಡಿ ಎಲ್ಲಿಗೆ ಹೋಗ್ತಾರಪ್ಪ ಅಂದರೆ ಪಾಕಿಸ್ತಾನಿಗೆ ಹೋಗ್ತಾರೆ. ಪಾಕಿಸ್ತಾನಿಗೆ ಹೋಗಿ ಭಾಷಣ ಮಾಡ್ತಾರೆ, ಹೌದಾ? ಸೊ ನೀವು ನಾವು ಚೆನ್ನಾಗಿರೋಣ? ಎಸ್, ಚೆನ್ನಾಗಿದ್ದಾನೆ ಅಂದಾಗ ಭಾಷಣ ಮಾಡಿದಾಗ ಅಲ್ಲಿ ಒಬ್ಬ ಪತ್ರಕರ್ತೆ, ಕರ್ತೆ ನಾಟ್ ಕರ್ತಾ, ಇಟ್ಸ್ ಕರ್ತೆ ಅಂದರೆ ಲೇಡಿ ಮಂದಿ ಏನು ಮಾಡ್ತಾರಪ್ಪ ಅಂದರೆ ಸರ್ ಸಿಂಗಲ್ ಇರ್ತಾರೆ, ಸ್ಟಿಲ್ ಸಿಂಗಲ್. ಹೌದು, ಮದುವೆ ಮಾಡ್ಕೊಂಡಿಲ್ಲ. ಏನಾಯ್ತು? प्रभु ये क्या हुआ? Oh my God.
ಅವರ್ ರೈಟ್. ಸಿಂಗಲ್ ಆಗಿ ಇದ್ರು, ಸಿಂಗಲ್ ಆಗಿ ಬದುಕಿದ್ರು, ಸಿಂಗಲ್ ಆಗಿ ಸತ್ತೋದು. ಎಸ್. ಸೊ ಸಿಂಗಲ್ ಆಗಿದ್ರ ಕಾರಣ ಪರ್ತಕ್ ಹತ್ರ ಏನ್ ಮಾಡ್ತಪ್ಪ ಅಂದ್ರೆ ಕ್ವಶನ್ ಕೇಳಿದ್ರು, ಸರ್ ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಏನಾಗ್ತೀನಿ? ಸಿಂಗಲ್ ಆಗಿದ್ರೆ ತಾನೆ. ಸೊ ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಏನ ಗುಡ್ ಪಾಯಿಂಟ್ ಯಾವುದು ಹೇಳ್ತಾ ಇದ್ದೆ, ಹೇಳು ತೆಗಿ ಹೊರಗೆ ಹಾಕೋ. ಎಸ್. ಸೊ ಮೇಡಮ್ ಅವರು ಆಫರ್ ಕೊಡ್ತಾರೆ ಸರ್ಗೆ. ಸೊ ನಾನು ನಿಮ್ಮನ್ನ ಮದುವೆ ಆದರೆ ಗಿಫ್ಟ್ ಕೆಳಗಡೆ ನೀವು ನನಗೇನು ಕೊಡಬೇಕು? ಕಾಶ್ಮೀರನ ಬರ್ಕೊಡ್ಬೇಕು. ಕಾಶ್ಮೀರ್ ಇಶ್ಯೂ ಇತ್ತು, ಆಯ್ತು ನಾನೇನು ಮದುವೆ ಆಗ್ತೀನಿ, ಗಿಫ್ಟು ಕೊಡ್ತೀನಿ, ವರದಕ್ಷಿಣೆ ಕೆಳಗಡೆ ಇಡೀ ಪಾಕಿಸ್ತಾನ ಬರ್ಕೊಡ್ಬೇಕಂತ ಹೇಳ್ತಾರೆ. ಮೇಡಮ್ ಅವ್ರು ಜಂಪು ಜಲಾನಿ ಅಂತ ಕ್ಯಾಂಡಿಡೇಟ್ ಈ ರಿಯಲ್ ಆಗಿ ನಡೆದದ್ದು. ಮತ್ತೆ ನಾನೇನು ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ, ಬೇಕಾದ್ರೆ ನೀವು ಸ್ಟೋರಿ ನೋಡ್ಕೋಬಹುದು. ಹೇಳಪ್ಪಿ ಹೋಗ್ರಿ ನೋಡ್ರಿ. ಎಸ್. ಸೊ ಅಟಲ್ ಬಿಹಾರಿ ವಾಜಪೇಯಿ ಅವರು GST ಬೇಕಂತ ಹೇಳ್ತಾರೆ. ಹಾಗೆ ಅಲ್ಲಿ ಮೊದಲು ವ್ಯಾಟ್ ಇತ್ತು ತಾನೆ. ಸೊ ಅದೇ ತರ GST ಹೋಲುವಂತಹ ಒಂದು ವ್ಯಾಟ್ ಅನ್ನ ಯಾರು ಜಾರಿಗೆ ತರ್ತಾರಪ್ಪ ಅಂದ್ರೆ ಅಸಿನ್ ದಾಸ್ ಗುಪ್ತಾ. ಯಾರು? ಈ ಅಸಿನ್ ದಾಸ್ ಗುಪ್ತಾ ಯಾರಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಯಾರು? ವೆಸ್ಟ್ ಬೆಂಗಾಲ್ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಇವ್ರು ಏನ್ ಜಾರಿಗೆ ತರ್ತಾರಪ್ಪ ಅಂದ್ರೆ ಈ GST ಏನೇ ಹೋಲ ಪ್ರೆಸೆಂಟ್ ಏನೈತೆ ನಿಮ್ GST ಅದೇ ತರನೇ ಅದೇ ಟೈಪ್ ಅಲ್ಲಿ ವ್ಯಾಟ್ ಅನ್ನ ಜಾರಿಗೆ ತರ್ತಾರೆ. ಸೊ ಅದು GST ನ ಹೋಲುತ್ತೆ ಸೇಮ್ ಹೆಚ್ಚು ಕಮ್ಮಿ. ಎಸ್. ಅದಕ್ಕಾಗಿ ಭಾರತದಲ್ಲಿ GST ಯ ಪಿತಾಮಹ ಅಂತ ಹೇಳಿ ಯಾರು ಕರಿತೀವಪ್ಪ ಅಂದ್ರೆ ಅಸಿನ್ ದಾಸ್ ಗುಪ್ತಾ. ಯಾವ ಗುಪ್ತಾ? GST ಪಿತಾಮಹ ಯಾರು ಅಂತ ಹೇಳಿ ಬಹಳಷ್ಟು ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಹೂ ಇಸ್ ದ ಫಾದರ್ ಆಫ್ GST? ಹೂ ಇಸ್ ದ ಮದರ್ ಆಫ್ GST? ನೋ ಮದರ್, ಓನ್ಲಿ ಫಾದರ್. ಏನಂತ? ನಿರ್ಮಲಮ್ಮ ಬೇಡ. ಎಸ್. ಈಗ ಮದರ್ ಆಫ್ GST ಎಲ್ಲರು ಮದರ್ ಆಫ್ ಟ್ಯಾಕ್ಸೇಷನ್ ಅಂದ್ರೆ ಹೆಂಗ್ ಟ್ಯಾಕ್ಸ್ ಹಾಕ್ಬೇಕಂತೇಳಿ ಅವ್ರು ನೋಡೇ ಕಲಿಬೇಕು. ಒಂಥರ ಜೇಜಮ್ ಇದ್ದಂಗೆ ಅವ್ರು. ಕೇಳಿದ್ರೆ ಜೇಜಮ್ ಅಂದ್ರೆ ಅರುಂಧತಿ. ಈ ನಿರ್ಮಲಾ ಸೀತಾರಾಮನ್ ಬಿಫೋರ್ ಈ 2025 ಬಜೆಟ್ ಮಂಡನೆ ಮಾಡೋಕ್ಕಿಂತ ಮುಂಚೆ ಬಹಳಷ್ಟು ಟ್ರೋಲ್ ಮಾಡಿದ್ರು. ಸಿಂಗಲ್ ಇದೆಯಾ ಅದಕ್ಕೂ ಟ್ಯಾಕ್ಸ್, ಲವರ್ ಇದ್ದಾಳ ಅದಕ್ಕೂ ಟ್ಯಾಕ್ಸ್, ಅಷ್ಟು ಟ್ರೋಲ್ ಮಾಡಿದ್ರು ಮೇಡಮ್ ಅವ್ರನ್ನ. ತಡ್ರಿ ಮಾಡ್ತೀನಿ ಕಳ್ರಿ ಅಂತೇಳಿ. ಸೊ 2025 ಬಜೆಟ್ ಮಂಡನೆ ಮಾಡಿದ್ರ ಅಪ್ ಟು 2 lakhs ನಿಲ್ಲ ಅಂದ್ಬಿಟ್ರು. ಫುಲ್ ಖುಷಿ ಆಗ್ಬಿಟ್ರಲ್ಲ. ನಮ್ಮ ಜನ ಹಿಂಗೆ ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು ಮಾತಾಡ್ತಾರೆ, ಕೆಟ್ಟ ಕೆಲಸ ಮಾಡಿದ್ರೆ ಟ್ರೋಲ್ ಮಾಡಿ ಹೋಗಿದ್ದಾರೆ. ಸೊ ಹಂಗೆ ಮೇಡಮ್ ಅವರು. ಸೊ GST ಪಿತಾಮಹ ಯಾರಪ್ಪ ಅಂದ್ರೆ ಅಸಿನ್ ದಾಸ್ ಗುಪ್ತಾ. ಎಸ್. ಹಾಗೆ UPA ಗೌರ್ಮೆಂಟ್ ಇರುತ್ತಾ. UPA ಅಂದ್ರೆ ಸೊ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಂದಿನ P ಚಿದಂಬರಂ ಅಂತ ಇರ್ತಾರೆ ಫಿನಾನ್ಸ್ ಮಿನಿಸ್ಟರ್. ಯಾರು? P ಚಿದಂಬರಂ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನಾವು ಭಾರತದಲ್ಲಿ GST ಅನ್ನು ಜಾರಿಗೆ ತಂದೆ ತರ್ತೀವಿ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ. ಬಟ್ ಅಷ್ಟೊತ್ತಿಗೆ UPA ಗೌರ್ಮೆಂಟ್ ಪತನ ಆಗುತ್ತಾ? ಎಸ್. ಮತ್ತೆ ದೇವೇಗೌಡರು ಬರ್ತಾರೆ. ಆ ಪ್ರಾಸೆಸ್ ಇದೆ. ಅಷ್ಟು ಪ್ರಾಸೆಸ್ ನಿಮ್ಗೆ ಅವಶ್ಯಕತೆ ಇಲ್ಲ. ಹಾಗೇನ್ 2012-13 ಅಲ್ಲಿ ನಿಮ್ಮ ಮನಮೋಹನ್ ಸಿಂಗ್ ಜಿ ನಿಮ್ಮಲ್ಲನ ಮತ್ತೆ ಯಾರ್ದು? ಯಾರು ಮನಮೋಹನ್ ಸಿಂಗ್? ಕಾಂಗ್ರೆಸ್ ಪಕ್ಷ ಏನಕ್ಕಿನೋ ಅಪ್ಪಿ ಇಲ್ಲಿ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಪಕ್ಷ ಇರಲಿ. ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ನಾವು ಯಾಕೆ ಆಕ್ಸೆಪ್ಟ್ ಮಾಡ್ತೀವಿ? ಅವ್ರು ಕಾಂಗ್ರೆಸ್ ಪಕ್ಷನೇ ಹೌದಾ? ಬಟ್ ಆಕ್ಚುಲಿ ಇವತ್ತು ನೀವು ಎಲ್ಲ ರಾಜ್ಯಗಳನ್ನ ಏನು ಒಟ್ಟುಗೂಡಿಸಿರಲ್ಲ ಆಕ್ಸೆಪ್ಟ್ ಮಾಡ್ಬೋದು. ಕೆಲಸ ಯಾರೇ ಒಳ್ಳೆ ಕೆಲಸ ಮಾಡಲಿ ಅದು ಪಾರ್ಟಿಗೆ ಸೀಮಿತ ಆಗಿರಲ್ಲ. ಮನಮೋಹನ್ ಸಿಂಗ್ ಒಳ್ಳೆ ಎಕನಾಮಿಸ್ಟ್. ಎಸ್. ಬಟ್ ಒಳ್ಳೆ ರಾಜಕೀಯ ವ್ಯಕ್ತಿ ಅಲ್ಲ. ಅಂದರೆ ಎಕ್ಸ್ಟರ್ನಲ್ ಅಫೇರ್ಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಪ್ರತಿಯೊಂದು ವ್ಯಕ್ತಿಯಲ್ಲಿ ನೀವು ಹುಡ್ಕೊಂತ ಹೋದ್ರೆ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ. ಇವರು ಎಕ್ಸ್ಟರ್ನಲ್ ಅಫೇರ್ಸ್ ಅಂದರೆ ಫಾರಿನ್ ಮಿನಿಸ್ಟ್ರನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿಲ್ಲ ಹೌದಾ? ಈಗಿನ ಗೌರ್ಮೆಂಟ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಯಾರು? ನಿಮ್ಮ ಫಾರಿನ್ ಮಿನಿಸ್ಟರ್ ಜೈಶಂಕರ್. ಹೌದಾ ತಾನೆ? ಚೆನ್ನಾಗಿ ಹ್ಯಾಂಡಲ್ ಮಾಡ್ತದೆ. ಮೆಟ್ಲು ಹೊಡೆದಂಗೆ ಮಾತಾಡ್ತಿದ್ದಾರೆ ಎಲ್ಲಿ ಬೇಕಾದ್ರೆ. ಹೌದಾ? ಮೊದಲು ಹೆಂಗಿತ್ತು? ಯಾವನಾರು ಬಂದು ಬಾಂಬ್ ಹಾಕಿ ಹೋಗ್ಯಾನಂದ್ರೆ ಸೀದಾ ಅಮೆರಿಕನ್ ಪ್ರೆಸಿಡೆಂಟ್ಗೆ ಹೋಗಿ ಒಬಾಮಾ ನಮ್ಮ ಮೇಲೆ ಬಾಂಬ್ ಹಾಕ್ಯಾರ ಅಂತ ಅಳ್ತಿದ್ವಿ. ಹೌದಾ? ಈಗ ಹಂಗೇನಿಲ್ಲ. ನಾಯಿ ಹೊಡೆದಂಗೆ ಹೊಡಿತು ಹೋಗಿ ಸೀದಾ. ಚೇಂಜ್ ಆಗ್ಯದ. ಒಬ್ಬೊಬ್ಬರಲ್ಲಿ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಹೌದಾ? ಒಳ್ಳೆ ಕೆಲಸ ಯಾರೇ ಮಾಡಿದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದು ಪಕ್ಷ ಸಂಬಂಧ ಇಲ್ಲ. ಹಂಗಂತ ಹೇಳಿದ್ರೆ ಇವ್ರು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್. ಹೌದಾ? ಈ ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಇಷ್ಟ ಇದ್ದಿಲ್ಲ. ಇವರು ವರ್ಕ್ ಎಲ್ಲ ಕ್ರೆಡಿಟ್ ಬೇರೆಯವ್ರು ತೊಗೊಂಡ್ರು. ಕೆಲಸ ಮಾಡ್ಯಾರ ಚೆನ್ನಾಗಿ, ಬಟ್ ಕ್ರೆಡಿಟ್ ಬೇರೆಯವ್ರು ತೊಗೊಂಡು ಏನು ಯೂಸ್ ಐತಿ? ಪಕ್ಷ ತೊಗೊಂಡದ್ದು ಕೆಲಸ ಮಾಡಿದ್ದೂರೇ. ಹೌದಾ? ಹೀಗೆ ಇರ್ತಾವೆ.
ಬಟ್ ನಿಮ್ಮ ಗೌರ್ಮೆಂಟ್ ಯಾವುದು NDA ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ 2014ಕ್ಕೆ ಅಧಿಕಾರ ಬರುತ್ತಾ, ಅಧಿಕಾರಕ್ಕೆ ಬಂದ ಮೇಲೆ ನಾವು GST ಅನ್ನು ಜಾರಿಗೆ ತಂದೇ ತರ್ತೀವಿ ಅಂತಾರೆ, ಹೌದಾ? ಸೊ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ತಾರೆ. ಎಸ್, ಎಷ್ಟನೇ ತಿದ್ದುಪಡಿ? ಎಷ್ಟನೇ ತಿದ್ದುಪಡಿ ಮಸೂದೆ? ತಿದ್ದುಪಡಿ ಬೇರೆ, ತಿದ್ದುಪಡಿ ಮಸೂದೆ ಬೇರೆ. ಮಸೂದೆ ಅಂದ್ರೆ ಬಿಲ್. ಬಿಲ್ಗೂ ತಿದ್ದುಪಡಿಗೂ ಬಹಳ ಡಿಫರೆನ್ಸ್ ಅದ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಒಂದು ಬಿಲ್ ನೀವು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಲೋಕಸಭೆ ರಾಜ್ಯಸಭೆ ಪಾಸ್ ಆಗಿ ಹಾಗೆ ರಾಷ್ಟ್ರಪತಿ ಹತ್ರ ಬಂದು ಸಿಗ್ನೇಚರ್ ಆದ್ರೆ ಮಾತ್ರನೇ ಅದು ಆಕ್ಟ್ ಆಗಿ ಪಾಸ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಇಲ್ಲೇ ಹೋಗೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? 122ನೇ ತಿದ್ದುಪಡಿ ಮಸೂದೆ 101ನೇ ತಿದ್ದುಪಡಿ ಮುಖಾಂತರ ಭಾರತದಲ್ಲಿ ಏನು ಜಾರಿ ಆಗುತ್ತಾ? GST ಎಷ್ಟರಲ್ಲಿ ಜಾರಿ ಆಗುತ್ತಾ? 2017 ಜುಲೈ ಫಸ್ಟ್ ಏನಾಗುತ್ತಾ? GST ಜಾರಿಗೆ ಬರುತ್ತಾ? ಹಾಗಾದ್ರೆ ಯಾವ ಒಂದು ತೆರಿಗೆ ಬದಲಾಗಿ ನಾವು GST ಜಾರಿಗೆ ತಂದಿದ್ದೀವಿ? ವ್ಯಾಟ್ ಅಂದ್ರೆ ವ್ಯಾಲ್ಯೂ ಆಡೆಡ್. ಹಾಗಾದ್ರೆ ಭಾರತದಲ್ಲಿ GST ಅನ್ನು ಒಪ್ಪಿಕೊಂಡ ಮೊದಲ ರಾಜ್ಯ, ಫಸ್ಟ್ ಸ್ಟೇಟ್ ಯಾವುದು? ಎಸ್, ವೆರಿ ಗುಡ್, ಅಸ್ಸಾಂ. ಯಾವುದು? ಹಾಗಾದ್ರೆ ಭಾರತದಲ್ಲಿ GST ಅನ್ನ ಬಿಲ್ ಪೇ ಮಾಡಿದ ಅಂದ್ರೆ GST ಬಿಲ್ ಪೇ ಮಾಡಿದ ಮೊದಲ ರಾಜ್ಯ ಅಂದ್ರೆ GST ಬಿಲ್ ಕಳಿಸಿದ ಮೇಲೆ ಫಸ್ಟ್ ಪೇಮೆಂಟ್ ಮಾಡಿದ್ದು, ಇದು ಆಕ್ಸೆಪ್ಟ್ ಮಾಡಿದ್ದು, ಹೌದಾ? ನಾನು ಕೇಳಿದ್ದೇನು? ಬಿಲ್ ಪೇಮೆಂಟ್ ಮಾಡಿ. ಬಿಲ್ ಪೇಮೆಂಟ್ ಮಾಡಿದ್ದು ತೆಲಂಗಾಣ. ಯಾವುದು? ತೆಲಂಗಾಣ. ಹಾಗಾದ್ರೆ ಈ GST ನೆಟ್ವರ್ಕ್ ಅನ್ನು ರೂಪಿಸಿದವರು ಯಾರು? ಅಗೇನ್ ಕ್ವಶನ್. GST ನೆಟ್ವರ್ಕ್ ಯಾವ ಸಂಸ್ಥೆ ಮಾಡೋದು? GST ಬಿಲ್ ಪೇ ಮಾಡ್ತಿರ್ತಾನೆ, ಅದ್ರ ನೆಟ್ವರ್ಕ್ ಸಿಸ್ಟಮ್ ನ ಡೆವಲಪ್ಮೆಂಟ್ ಮಾಡಿದವರು ಯಾರಪ್ಪ ಅಂದ್ರೆ ಇನ್ಫೋಸಿಸ್. ಅಂಡರ್ಸ್ಟ್ಯಾಂಡ್ ಆಯ್ತು? ತಿಳಿತಬೇ? ಹಾಗಾದ್ರೆ 2017ರಂದು ನಾವು ಏನ್ ಮಾಡ್ತೀವಪ್ಪ ಅಂದ್ರೆ GST ಅನ್ನ ಜಾರಿಗೆ ತರ್ತೀವಿ. ಹಾಗಾದ್ರೆ GST ಡೇ ಯಾವಾಗಪ್ಪ ಅಂದ್ರೆ ಜುಲೈ 1. ಯಾವುದು? ಜುಲೈ. ಹಾಗಾದ್ರೆ GST ಅಂದ್ರೆ ಫಸ್ಟ್ ಥಿಂಗ್ ಎಂತಹ ತೆರಿಗೆ? ಈಗ ಫಾರ್ ಎಕ್ಸಾಂಪಲ್ ವ್ಯಾಟ್ ಅಂದ್ರೆ ಏನು? ಈಗ ಅಬಕಾರಿ ತೆರಿಗೆ ಅಂದ್ರೆ ಏನು? ಫ್ಯಾಕ್ಟರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅಬಕಾರಿ ತೆರಿಗೆ. ಎಕ್ಸೈಸ್ ಡ್ಯೂಟಿ ಅಂದ್ರೆ ಏನು? ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅಂತದ ಎಕ್ಸೈಸ್ ಡ್ಯೂಟಿ. ಅದೇ ತರ GST ಅಂದ್ರೆ ಎಂತ ತೆರಿಗೆ? ಪರೋಕ್ಷ ತೆರಿಗೆ ಅನ್ಬೇಡ ಮತ್ತೆ. ಅಂದ್ರೆ ವಸ್ತುವಿನ, ಎಸ್, ವಸ್ತುವಿನ ಕೊನೆಯ ಹಂತದಲ್ಲಿ, ಯಾವ ಹಂತದಲ್ಲಿ? ಕೊನೆಯ ಹಂತದಲ್ಲಿ ವಿಧಿಸಲ್ಪಡುವ ತೆರಿಗೆ. ಸುಮ್ಮನೆ GST ಅಂದ್ರೆ ಮತ್ತೆ ಗೂಡ್ಸ್ ಅಂಡ್ ಸರ್ವಿಸಸ್ ಅಲ್ಲ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕೇರನ ಅಲ್ಲ. ಎಸ್, ಅಲ್ಲ. GST ಅಂತ ಮೆಸೇಜ್ ಮಾಡಿದ್ರಲ್ಲ, GST ನಾರ್ಮಲ್ ನಿಮ್ಮ ಚಾಟಿಂಗ್ ಎಲ್ಲ ಮಾಡ್ಕೊಂತಿರ್ತೀರಿ. GST ಅಂದ್ರೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್, ಬೈ ಬೈ. ಎಸ್, ಈ ಹುಮ್ ಅಂತ ಆಗ್ತಿರ್ತಾರೆ ನೋಡ್ರಿ ಅಣ್ಣ, ಅದಕ್ಕೆ ರಿಯಲ್ ಮೀನಿಂಗ್ ಏನು? ಅದು ಕೇಳಿದ್ರೆ ಸತ್ಯ ಹೋಗ್ತೀರಿ. ಹಾ, HMM ಅಂತ ಮಾಡ್ತಿರ್ತಾನೆ, ಅದು ಬೇರೆ ಐತೆ, ಬ್ಯಾಡ್ ಬಿಡ್ರಿ ಹೇಳೋದು. ಬೇಡ ತಗೋರು, ಕಳಿಸ್ರಿ ಏನ್ ಜಾಸ್ತಿ, ಇನ್ಮೇಲೆ ಕಳ್ಸಕ್ ಹೋಗ್ಬೇಡ್ರಿ. ಹುಮ್ ಹುಮ್ ಅಂತೇಳಿ ಹುಚ್ಚ ಮುಂದೆ ಮಗನ ಮಲ್ಕೋ. ಅದು ನನಗೂ ಗೊತ್ತಿದ್ದಿಲ್ಲ, ನನ್ನ ಫ್ರೆಂಡ್ ಒಬ್ಬನ ಹೇಳಿದ್ದಿಂಗೆ, ಅವನ ಗರ್ಲ್ ಫ್ರೆಂಡ್ ಮಾಡ್ತಿದ್ಲ ಅಂತೆ. ಎಸ್, ವಸ್ತುವಿನ ಕೊನೆಯ ಹಂತದಲ್ಲಿ ವಿಧಿಸಲ್ಪಡುವ ತೆರಿಗೆ ಏನಂತ ಕರಿತೀವಿ? ಹಾಗಾದ್ರೆ GST ಅನ್ನ ಯಾವ ದೇಶದಿಂದ ಎರವಲ್ಪಡ್ದ್ವಿ? ಯಾವುದು? ಹಾಗಾದ್ರೆ GST ಮಾದರಿಯನ್ನ ಯಾವ ದೇಶದಿಂದ ತಗೊಂಡು? ಯಾವುದು? ಯಾಕೆ? ಅದೇ ಯಾಕೆ ಕೆನಡಾ ಮಾದರಿಯನ್ನ ನಾವು ಯಾಕೆ ಆಕ್ಸೆಪ್ಟ್ ಮಾಡಿ, ಯಾಕೆ ಜಾರಿಗೆ ತಗೊಂಡ್ಬಂದ್ವಿ? ಫ್ರಾನ್ಸ್ ಇತ್ತು ತಾನೆ ಚೆನ್ನಾಗಿ, ಹೌದಾ? ಫ್ರಾನ್ಸ್ ಇದ್ಮೇಲೆ ಕೆನಡಾ ಯಾಕೆ ಮಾದರಿ? ಎಸ್, ಈಗ ಫ್ರಾನ್ಸ್ ಅಲ್ಲಿ ಹೆಂಗಪ್ಪ ಅಂದ್ರೆ ಒಂದೇ ದೇಶ ಒಂದೇ ತೆರಿಗೆ ಒಂದೇ ಮಾರ್ಕೆಟ್, ಹೌದಾ? ಬಟ್ ನಮ್ಮ ದೇಶ ತಗೊಂಡ್ರೆ ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ, ಹೌದಾ? ಸೊ ನಮ್ಮ ರಾಜ್ಯಗಳಿಗೆ ಏನಾಗತ್ತಾ
ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕಾಗುತ್ತೆ ತಾನೆ ರಾಜ್ಯಕ್ಕೆ ಮತ್ತೆ ಕೇಂದ್ರಕ್ಕೆ. ಅದಕ್ಕಾಗಿನೇ ಜಿ ಎಸ್ ಟಿ ಮಾದರಿ ಯಾವ್ದು ತಗೊಂಡೋಗಪ್ಪ ಅಂದ್ರೆ ಕೆನಡಾ. ಸರ್ ಜಿ ಎಸ್ ಟಿ ಮಾದರಿ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ, ಯು ಟಿ ಜಿ ಎಸ್ ಟಿ, ಅಗೇನ್ ಐ ಜಿ ಎಸ್ ಟಿ. ಏನು ಸಿ ಜಿ ಎಸ್ ಟಿ ಅಂದ್ರೆ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂದ್ರೆ ಸೆಂಟ್ರಲ್ ಹೌದಾ. ಅಗೇನ್ ಎಸ್ ಜಿ ಎಸ್ ಟಿ ಅಂದ್ರೆ ಸ್ಟೇಟ್ ಯಾವುದೇ ಒಂದು ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ತಗೊಂಡಿರಪ್ಪ ಅಂದ್ರೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡಿರ. ಸೊ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಹೌದಾ ಹೌದಾ. ಇಲ್ಲಿ ಸಿ ಜಿ ಎಸ್ ಟಿ 9%, ಇದು 9%, ಹೌದಾ ಆಗುತ್ತೆ ಅಲ್ರೋ. ಅಂದ್ರೆ ನೀವು ಯಾವುದೇ ಒಂದು ಮೊಬೈಲ್ನ ತಗೊಂಡಿರಪ್ಪ ಅಂದ್ರೆ ಅದ್ರ ಮೇಲೆ ಸೆಂಟ್ರಲ್ಗೆ 9% ಹೋಗ್ಬೇಕು, ಸ್ಟೇಟ್ಗೆ ಎಷ್ಟು ಹೋಗ್ಬೇಕು 9%. ಸರ್ ನಮ್ದು ಸ್ಟೇಟ್ ಇಲ್ಲ, ನಮ್ದು ಸ್ಟೇಟ್ ಇಲ್ಲ, ಯೂನಿಯನ್ ಟೆರಿಟರಿ ಇದೆ ಅಂದ್ರೆ ಕೇಂದ್ರ ಆಡಳಿತ ಪ್ರದೇಶ ಇದೆ. ತಗೋರಿ ಯು ಟಿ ಜಿ ಎಸ್ ಟಿ, ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ನೀವು ಯಾವುದೇ ಪ್ರೊಡಕ್ಷನ್ ತಗೋರಿ, ಈಗ ಪ್ರೆಸೆಂಟ್ ಪ್ರಾಡಕ್ಟ್ ತಗೋರಿ, ಆ ಪ್ರಾಡಕ್ಟ್ಗಳಲ್ಲಿ ಜಿ ಎಸ್ ಟಿ ಇದೆ ತಾನೆ. ಮೊಬೈಲ್ ತಗೊಂಡ್ರೆ ಜಿ ಎಸ್ ಟಿ ಬರುತ್ತೋ ಇಲ್ಲೋ? ಎಸ್ 28% ತಗೋರಿ. ಎಸ್ ಆ 28% ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ತಾನೆ. ಒಂದು ಸೆಂಟ್ರಲ್ಗೆ ಹೋಗುತ್ತಾ, ಇನ್ನೊಂದು ಸ್ಟೇಟ್ಗೆ ಹೋಗುತ್ತಾ. ಸರ್ ಸ್ಟೇಟ್ ಇಲ್ಲಪ್ಪ ಅಂದ್ರೆ ಯು ಟಿ ಜಿ ಎಸ್ ಟಿ. ಯಾವುದು ಸರ್? ಮತ್ತೆ ಐ ಜಿ ಎಸ್ ಟಿ ಅಂದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂದ್ರೆ ಎರಡನ್ನೂ ಸೇರಿಸಿ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಎರಡು ಮಿಕ್ಸ್ ಮಾಡಿದ್ರೆ ಐ ಜಿ ಎಸ್ ಟಿ. ವಾ ಬ್ಯಾಂಕೆ. ಈಗ ಫಾರ್ ಎಕ್ಸಾಂಪಲ್ ಇದು ಇಂಡಿಯಾ ಹೌದಾ. ಸೊ ಇದು ನಿಮ್ಮ ಕರ್ನಾಟಕ ಹೌದಾ. ಕರ್ನಾಟಕ ಇದಾವೆ ಏನಿದು ಹೌದು ತಾನೆ. ಸೊ ಇದು ಮಹಾರಾಷ್ಟ್ರ ಯಾವುದು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗೂಡ್ಸ್ನ ಇಲ್ಲಿ ಪ್ರೊಡಕ್ಷನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಆ್ಯಪಲ್ ಪ್ರೊಡಕ್ಷನ್ ಮಾಡಿರ್ತಾರೆ ಎಲ್ಲಿ? ಕರ್ನಾಟಕದಲ್ಲಿ. ಆ್ಯಪಲ್ ಇಲ್ಲೇ ಇದೆ, ನಿಮ್ಮ ಫಾಕ್ಸ್ಕಾನ್ ಅಂತ ಬರುತ್ತೆ ತಾನೆ, ಅಲ್ಲಿ ಅಸೆಂಬಲ್ ಮಾಡ್ತಾರೆ ಹೌದಾ. ಸೊ ಈ ಆ್ಯಪಲ್ ಪ್ರೊಡಕ್ಷನ್ ಇಲ್ಲಿ ಆಗುತ್ತೆ, ಬಟ್ ಸೇಲ್ ಮಾಡೋದೆಲ್ಲಪ್ಪ ಅಂದ್ರೆ ಮಹಾರಾಷ್ಟ್ರ. ಅವಾಗ ಯಾರಿಗೆ ಕೊಡ್ಬೇಕಾಗತ್ತೆ ಟ್ಯಾಕ್ಸ್? ಸಿಂಪಲ್ ಥಿಂಗ್, ಇಲ್ಲಿ ಪ್ರೊಡಕ್ಷನ್ ಮಾಡಿದಿರಾ, ಇಲ್ಲಿ ಸೇಲ್ ಮಾಡಿದ್ರೆ ಹೌದಾ. ಇಲ್ಲಿ ಪ್ರೊಡಕ್ಷನ್ ಮಾಡಿದ್ರೆ, ಇಲ್ಲಿ ಸೇಲ್ ಮಾಡಿದ್ರೆ ಅಂದ್ರೆ ಈಗ ಟ್ಯಾಕ್ಸ್ ಯಾರಿಗೆ ಕೊಡಬೇಕು? ಎಸ್ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಅಂತೂ ಸೆಂಟ್ರಲ್ ತಗೊಳತ್ತೆ, ಪ್ರಾಬ್ಲಮೇ ಇಲ್ಲ. ಏನಾದ್ರು ಪ್ರಾಬ್ಲಮ್ ಇದೆನಾ? ಈಗ ಈ ಎಸ್ ಜಿ ಎಸ್ ಟಿ ಯಾರಿಗೆ ಕೊಡಬೇಕು? ಮಹಾರಾಷ್ಟ್ರ ಕೊಡಬೇಕಾ, ಕರ್ನಾಟಕ ಕೊಡಬೇಕಾ? ಕರ್ನಾಟಕ ಕೊಡಬೇಕಾ, ಮಹಾರಾಷ್ಟ್ರ ಕೊಡಬೇಕು? ಈಗ ಕ್ಲಮ್ಸಿ ಆಯ್ತು ತಾನೆ, ಅದಕ್ಕೆ ಐ ಜಿ ಎಸ್ ಟಿ ಅಂತ ಜಾರಿಗೆ ತಂದಿದ್ದಾರೆ. ಯಾವ್ದನ್ನ? ಎಸ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಪ್ರೊಡಕ್ಷನ್ ಮಾಡಿದ್ರೆ ತಾನೆ, ಪ್ರೊಡಕ್ಷನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ತಾನೆ. ಸೊ ನಿಮಗೆ ಪ್ರಾಫಿಟ್ ಇದೆ. ಎಲ್ಲಿ ಸೇಲ್ ಮಾಡ್ತಾರಲ್ಲ, ಯಾವ ರಾಜ್ಯದ ಒಳಗಡೆ ಬಂದು ಸೇಲ್ ಮಾಡ್ತಾರೆ ಆ ರಾಜ್ಯದೊಳಗೆ ಐ ಜಿ ಎಸ್ ಟಿ ತಗೋತಾರೆ. ಅಂದ್ರೆ ಈ ಮುಂಬೈ ಅಥವಾ ಮಹಾರಾಷ್ಟ್ರ ಏನ್ ಮಾಡುತ್ತಾ, ಅಲ್ಲಿ ಐ ಜಿ ಎಸ್ ಟಿ ತಗೊಳುತ್ತಾ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇವ್ರು ಏನ್ ಮಾಡ್ತಾರೆ, ತಗೋತಾರೆ. ಅಂಡರ್ಸ್ಟ್ಯಾಂಡ್ ಆಯ್ತು? ತಿಳಿತು? ಯಾವ್ಯಾವ ಇದಾವೆ? ಹಾಗಾದ್ರೆ ಜಿ ಎಸ್ ಟಿ ಅನ್ನ ಲಾಸ್ಟ್ ಆಗಿ ಕೊನೆಯದಾಗಿ ಒಪ್ಪಿಕೊಂಡ ರಾಜ್ಯ? ಜಿ ಎಸ್ ಟಿ ಅನ್ನ ಕೊನೆಯದಾಗಿ ಒಪ್ಪಿಕೊಂಡ ರಾಜ್ಯ, ಕೊನೆಯದಾಗಿ ಲಾಸ್ಟ್. ಫಸ್ಟ್ ಒಂದು ಒಪ್ಕೊಂಡಿದ್ದು ಯಾವುದು? ಅಸ್ಸಾಂ. ಪಕ್ಕಾ ಫಿಕ್ಸ್. ರೀಸೆಂಟ್ ಆಗಿ ಜಮ್ಮು ಮತ್ತು ಕಾಶ್ಮೀರ. ಯಾಕೆ? ಸೇಮ್ ಅದೇ ರೀಸನ್. 370 ಇತ್ತು, ಸಪ್ರೇಟ್ ಸಂವಿಧಾನ ಇತ್ತು, ನಾವೇನು ಮಾತಾಡೋಕ್ಕಾಗಲಿಲ್ಲ. ಸೊ 2019 ಏನು ಮಾಡಿದೆವು, ಅದನ್ನು 370ನ ರದ್ದುಪಡಿಸಿದ್ವಿ. ಎಸ್. ಸೊ ಇಡೀ ದೇಶಕ್ಕೆ ಒಂದೇ ಸಂವಿಧಾನ, ಒಂದೇ ಸಂವಿಧಾನ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ಹಾಗಾದ್ರೆ ಜಿ ಎಸ್ ಟಿಯ ದರಗಳು ಯಾವುಗಳು? ಜಿ ಎಸ್ ಟಿ ಸ್ಲ್ಯಾಬ್ಸ್ ಯಾವ್ಯಾವ ಇದಾವೆ? 0, 3 ಇದೆನಾ? 3 ಇದೆ, ಬಟ್ ನಾವು ಅದನ್ನ ಆಕ್ಸೆಪ್ಟ್ ಮಾಡಲ್ಲ. ಆಮೇಲೆ ಹೇಳ್ತೇನೆ 3 ಯಾವುದು ಬರುತ್ತೆ ಅಂತ. 5, 12, 18, 28 ಮ್ಯಾಕ್ಸಿಮಮ್, ಹೌದಾ? ಸೊ ಇಷ್ಟು ಜಿ ಎಸ್ ಟಿ ಸ್ಲ್ಯಾಬ್ಸ್ ಇರೋದು. ಬಟ್ ಎಕ್ಸ್ಟ್ರಾ ತೊಗೊಂಡ್ರೆ 3% ಒಂದು ಆ್ಯಡ್ ಆಗುತ್ತೆ.
ಸರ್ ಈ 3% ಯಾವ್ದ ಮೇಲೆ ಹಾಕ್ತಾರೆ? ರೀಸೆಂಟ್ ಗ್ರೂಪ್ ಸಿ ಕ್ವಶನ್ ಕೇಳಿದೆ, ಹೌದಾ? ಗೋಲ್ಡ್, ಸಿಲ್ವರ್, ಅಗೇನ್ ಪ್ಲಾಟಿನಮ್, ಡೈಮಂಡ್. ಜ್ಯುವೆಲರಿ ಅಂದ್ರೆ ಇದೇ ಬರ್ತಾರಲ್ಲ, ಗೋಲ್ಡು, ಮತ್ತೆ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್, ಡೈಮಂಡು, ಪರ್ಲ್ಸ್ ಅಂತ ಬರ್ತಾವೆ ನೋಡಿರ, ಪರ್ಲ್ಸ್. ಸೊ ಇವುಗಳ ಮೇಲೆ 3% ಆಗ್ತಾವೆ. ಸೊ ಗೋಲ್ಡ್ ಆರ್ನಮೆಂಟ್ಸ್ ಇರ್ತಾವಲ್ಲ, ಅವುಗಳ ಮೇಲೆ ಮೇಕಿಂಗ್ ಚಾರ್ಜಸ್ ಅಂತ ಅವ್ರು ಹಾಕೋತಾರೆ, ಬಟ್ ಇದ್ರ ಮೇಲೆ 3% GST ಹಾಕ್ತೀವಿ. ರೀಸೆಂಟಾಗಿ ಒಂದು ಎಕ್ಸಾಮಲ್ಲಿ ಕೇಳಿದ್ದ, ಗೋಲ್ಡ್ ಮೇಲೆ ಎಷ್ಟು ಪರ್ಸೆಂಟ್ GST ಹಾಕ್ತೀವಿ? ಎಷ್ಟು ಪರ್ಸೆಂಟ್ ಹಾಕ್ತೀರಾ? 3%. ಎಷ್ಟು ಪರ್ಸೆಂಟ್? ಹಾಗಾದ್ರೆ GST ಇಂದ ಹೊರಗುಳಿದ ವಸ್ತುಗಳು ಯಾವ್ಯಾವ ಅಂತ ಆದ್ರೆ 0%, ನೋ GST. GST ಹಾಕದೇ ಇರತಕ್ಕಂತಹ ವಸ್ತುಗಳ್ಯಾವ? GST ಇಂದ ಹೊರಗುಳಿದ ವಸ್ತುಗಳ್ಯಾವ? ಆದ್ರೆ GST ಹಾಕಲ್ಲ. ಎಸ್, ಕೃಷಿ ಮೊದಲೇ ಟ್ಯಾಕ್ಸ್ ಹಾಕಲ್ಲ ಅದನ್ನು. ಕೃಷಿಗೆ ಟ್ಯಾಕ್ಸ್. ಎಸ್, ವೆರಿ ಗುಡ್. ಯಾವುದು? ಪೆಟ್ರೋಲ್, ಡೀಸೆಲ್. ಯಾಕೆ? ಅಬಕಾರಿ ಟ್ಯಾಕ್ಸ್ ಹಾಕ್ತೀವಿ, ಹೌದಾ? ಅಗೇನ್ ನ್ಯಾಚುರಲ್ ಗ್ಯಾಸ್. ಎಸ್, ನಿಮ್ಮ ಗ್ಯಾಸ್ ಇದೆ ತಾನೆ? LPG ಅಂದ್ರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಅಗೇನ್ ಸಾಲ್ಟ್, ಆಲ್ಕೋಹಾಲ್, ಎಣ್ಣೆ. ಯಾವ ಎಣ್ಣೆ? ಆರೋಗ್ಯಕ್ಕೆ ಮದ್ಯ. ಆದ್ರೂ ಮತ್ತೆ ಕುಡಿತೀರ, ಏನೋ ಮಾಡಿ ಒಟ್ಟ. ಆಲ್ಕೋಹಾಲ್ ಇದೆ ತಾನೆ? ಆಲ್ಕೋಹಾಲ್, ಸಾಲ್ಟ್. ಒಂದು ಎಕ್ಸಾಮಲ್ಲಿ ಕೇಳಿದ್ದ, GST ಇಂದ ಹೊರಗುಳಿದ ವಸ್ತುಗಳು ಅಂದ್ರೆ ಒಂದು ಉಪ್ಪು, ಇನ್ನೊಂದು ಆಲ್ಕೋಹಾಲ್. ಆಲ್ಕೋಹಾಲ್ ಯಾವ್ದ್ರ ಮೇಲೆ ಹಾಕ್ತೀವಿ? ಯಾವ ಟ್ಯಾಕ್ಸ್ ಹಾಕ್ತೀವಿ ಅದ್ರ ಮೇಲೆ? ಎಕ್ಸೈಸ್ ಡ್ಯೂಟಿ ಹಾಕ್ತೀವಿ ತಾನೆ? ಹಾಗೇನು ಆಲ್ಕೋಹಾಲ್. ಮತ್ತೆ ಎಲೆಕ್ಟ್ರಿಸಿಟಿ. ಎಸ್, GST ಅದು ನಿಮ್ಮ ಸ್ಟೇಟ್ ಫಿಕ್ಸ್ ಮಾಡುತ್ತೆ, ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ ಎಲೆಕ್ಟ್ರಿಸಿಟಿ. ಎಸ್, ನೀವೆಲ್ಲಾದ್ರೂ ಬಿಲ್ ಕಟ್ಟಿದಾಗ GST ಏನಾರು ಹಾಕಿದ್ದು ನೋಡಿದ್ದೀನಿ ಸರ್? ಫಸ್ಟ್ ಆಫ್ ಆಲ್ ನಾವು ಇದೇ ಕಟ್ಟಲ್ಲ. ನೀವು ಹೆಂಗೆ ಕೇಳ್ತಿದ್ರಿ ಸರ್? ಮನೆಯವ್ರು ಕಟ್ತಾರಲ್ಲ, ಒಂದು ಟೈಮ್ ಕೇಳ್ರಿ. ಮನೆಯವ್ರು ಕಟ್ತಾರೆ ಪಕ್ಕ. ಈಗೇನು ಗೃಹ ಜ್ಯೋತಿ ಅಂತೇಳಿ ಫ್ರೀ ಕೊಟ್ಟಿದ್ದಾರೆ. ಸ್ಟಾಪ್ ಆಗಿದೆನಾ? ಏನೋ ಒಟ್ಟು ಮಾಡ್ರಿ, ಅದಕ್ಕಂತೂ GST ಇಲ್ಲ. GST ಇಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಹಾಗಾದ್ರೆ 0% ಹಾಕೋ ಯಾರು? 0% GST ಹಾಕುವಂತಹ ವಸ್ತುಗಳು ಯಾವ್ಯಾವ ಬರ್ತವೆ? 0% ಅವೇ ಬರ್ತವೆ. ಅಗೇನ್ ನಿಮ್ಮ ಕೆಲವೊಂದು ವಸ್ತುಗಳು ಬರ್ತವೆ. ತರಕಾರಿ ನೋಡಿರ? ತರಕಾರಿ ಮೇಲೆ ಎಂದಾದ್ರೂ GST ಹಾಕಿದ್ರೆ ನೋಡಿರ? ತರಕಾರಿ ನೋಡಿಲ್ಲ? ಇವೆಲ್ಲ 0%ಗೆ ಬರ್ತವೆ. ಎಷ್ಟು ಪರ್ಸೆಂಟ್ಗೆ? 5%. ಯಾವ ಪರ್ಸೆಂಟ್? 5% ಯಾವ್ಯಾವ ಹಾಕ್ತಾರೆ? ಬರ್ಕೋತೀರಾ? ಸ್ವಲ್ಪ ಅಪ್ಡೇಟ್ ಆಗಿದ್ದಾವೆ, ಬರ್ಕೊಂಬಿಡಿ. ಇವು ಮತ್ತೆ ರೇಟ್ಸ್ ಹೆಚ್ಚು ಕಮ್ಮಿ ಆಗ್ತಿರ್ತಾವೆ. ಅದು ಮತ್ತೆ ಹೇಳ್ತೀನಿ. ಕೆಲವೊಂದು ಟೈಮ್ ಏನಾಗುತ್ತೆ, 18% ಇರೋದು 28% ಜಂಪ್ ಆಗುತ್ತೆ. ಕೆಲವೊಂದು ಟೈಮ್ 28% ಇರೋದು 18% ಜಂಪ್ ಆಗುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ GST ಕೌನ್ಸಿಲ್ ಮೇಲೆ ಹೋಗುತ್ತೆ. ಎಸ್, ಬರ್ಕೊಂಬಿಡಿ. ಬರ್ಕೋಬೇಕು. 12%. ಈ 5% ಅಲ್ಲಿ ಏನು ಮಾಡುತ್ತೆ ಅಂದರೆ, ಕೆಲವೊಂದು ಟೈಮ್ ನಿಮ್ಗೆ ಕರ್ಡಿಗೆ ಹಾಕ್ತಾರೆ. ಕರ್ಡು, ಹಾಲು, ತುಪ್ಪ, ಕೆಲವೊಂದು ಪ್ರಾಡಕ್ಟ್ಸ್ 5%. ನೆಕ್ಸ್ಟ್ 12% ಬರ್ಕೋರಿ. ಯಾವುದು? ಪ್ಯಾಕೇಜ್ಡ್ ಘೀ. ಈ ಒಂದು ಟೈಮಲ್ಲಿ ಟ್ರೋಲ್ ಮಾಡಿದ್ರು ನೋಡ್ರಿ ನಿರ್ಮಲಾ ಸೀತಾರಾಮನ್ಗೆ ಈ ಪಾಪ್ಕಾರ್ನ್ ಮೇಲೆ. ಲೂಸ್ ತಗೊಂಡ್ರೆ 1%. ಎಸ್, ಅದ್ರ ಮೇಲೆ ಪ್ಯಾಕಿಂಗ್ ಮಾಡಿದ್ರೆ 1%. ಅದಕ್ಕೂ ಸ್ವಲ್ಪ ಈ ಉಪ್ಪು, ಸ್ವಲ್ಪ ಸಾಲ್ಟೆಡ್ ಪಾಪ್ಕಾರ್ನ್ ಅಂತ ಕರಿತೀವಲ್ಲ, ಅದಕ್ಕೆ ಹಾಕಿರೋ 1% GST. ಅದೇ ಒಂದು ಟೈಪ್ ಇದೆ ಅಂತ ಕೇಳಿದ್ರೆ ತಾನೆ ಒಂದು ಟೈಮ್ ಟ್ರೋಲ್ ಮಾಡಿದ್ರು ನೋಡಿ ಮೇಡಮ್.
ಸೊ ಈ ಥರ ಆಗ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ. 12% ಬರ್ಬೋದು. ಸೊ ಫ್ಲೈಟ್ ಟಿಕೆಟ್ಸ್ ಬುಕಿಂಗ್ ಮಾಡಿದ್ದೀರಾ? ಅದ್ರ ಮೇಲೆ ಜಿ ಎಸ್ ಟಿ ಎಸ್ ಮಾಡಿದಾರಾ? ಈಗ ಫ್ಲೈಟಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಫ್ಲೈಟ್ ಹತ್ತೋದಂದೆಲ್ಲ ಇಂಪಾರ್ಟೆಂಟ್ ಈಗ. ಎಸ್ ಹೌದು. ಏನು ಮಾಡ ಏರ್ ಇಂಡಿಯಾ ಸ್ವಲ್ಪ ಯಾಕೋ ಭಾಳ ನೆಗೆಟಿವ್ ಸ್ಪ್ರೆಡ್ ಆಗ್ತಿದೆ ರೀಸೆಂಟಾಗಿ. ಕೆಲವೊಂದಲ್ಲಿ ಫ್ಲೈಟ್ ಹೋಗಿದೆ, ಬಟ್ ರಿಟರ್ನ್ ಬರೋದು ಸ್ವಲ್ಪ ಹಾಗೇನೆ ಹಾಸ್ಕೊಂಡ್ರೆ ಎಷ್ಟು ಜನ. ಮತ್ತೆ ಚಿಕ್ಕಪೇಟೆ ಹೋಗೋಷ್ಟೊತ್ತಿಗೆ ಮುಗಿದೋಗಿರುತ್ತೆ ಪೇಟೆ. ಅಲ್ಲೋ ಅವರೇ ಕೊಟ್ಟಿರ್ತಾರೆ ಒಳಗಡೆ ಪ್ಯಾರಾಶೂಟ್. ಏನಾರು ಹೆಚ್ಚು ಕಮ್ಮಿ ಆದರೆ ಇದನ್ನ ಹಿಡ್ಕೊಂಡು ಜಂಪ್ ಆಗ್ರೆ ಅಂತ ಪೈಲಟ್ಸ್ ಮೇಡೆ ಅಂತೇಳಿ ನಿಮ್ಮನ್ನ ಗೋಡೆ ಮಾಡಿಬಿಡ್ತಾರೆ ಅಷ್ಟೊತ್ತಿಗೆ. ಅದೇನು ಮಾಡೋಕ್ಕಾಗಲ್ಲ. ಈ ಇಂಜಿನ್ ಫೇಲ್ ಆದರೆ ಯಾವನೇನು ಮಾಡೋಕ್ಕಾಗಲ್ಲ, ಅದು ವಿಧಿ. ಏನು ಮಾಡೋಕ್ಕಾಗಲ್ಲ, ಹೌದಾ? ಇಂಜಿನ್ ಫೇಲ್ ಮಾಡಿದ್ರೆ ಪಾಪ ಪೈಲಟ್ ಆದರೆ ಏನು ಮಾಡ್ತಾರೆ? ಇಂಜಿನ್ ಫೇಲ್ ಆದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಅವ್ನು ಮೇಡೆ ಅಂತೇಳಿ ಹೇಳಿ ಬಿಟ್ಬಿಡ್ತಾರೆ. ಅದ್ರ ಮೇಲೆ ಕ್ವಶನ್ ಕೇಳ್ಬೋದು ನೋಡಿ. ಬ್ಲ್ಯಾಕ್ ಬಾಕ್ಸ್ ಯಾವ ಕಲರ್ ಇರುತ್ತೆ? ಆಲ್ರೆಡಿ ಕ್ವಶನ್ ಕೇಳಿದೆ. ರೆಡ್ ಕಲರ್, ಆರೆಂಜ್, ಕಿತ್ತಾಳೆ, ಆರೆಂಜ್. ಬ್ಲ್ಯಾಕ್ ಬಾಕ್ಸ್ ಬ್ಲ್ಯಾಕ್ ಕಲರಲ್ಲಿ ಇರಲ್ಲ, ಬರ್ಕೋರಿ. ಪ್ಯಾಕೇಜ್ ಅಡುಗೆ ಆಯ್ತಾ? ಫ್ಲೈಟ್ ಟಿಕೆಟ್ಸ್ ಆಯ್ತಾ? ಎಸ್. ಫ್ರೂಟ್ ಜ್ಯೂಸಸ್ 12%. ಫ್ರೂಟ್ ಜ್ಯೂಸಸ್ ಆರ್ ಫ್ರೂಟ್ ಪಲ್ಪ್ ಬೇಸ್ಡ್ ಡ್ರಿಂಕ್ಸ್. ಪಲ್ಪ್ ಅಂದರೆ ಪಲ್ಪಿ ಆರೆಂಜ್. ಹಾಂ, ಅವೇ. ಅಗೇನ್ ಪ್ರಿಸರ್ವ್ಡ್ ಫ್ರೂಟ್ಸ್, ಪ್ರಿಸರ್ವ್ ಮಾಡಿರ್ತಾರಲ್ಲ ಫ್ರೂಟ್ಸ್. ಪೆನ್ಸಿಲ್ಸ್, ನೀವು ಬಳಸುವಂತಹ ಪೆನ್ಸಿಲ್. ಶಾರ್ಪ್ನರ್, ಅಗೇನ್ ನೋಟ್ಬುಕ್ಸ್, ನೀವು ಬಳಸುವಂತಹ ನೋಟ್ಬುಕ್ಸ್ ಮೇಲೆ ಎಷ್ಟು ಪರ್ಸೆಂಟ್ ಜಿ ಎಸ್ ಟಿ ನೋಡಿ. ಅಗೇನ್ 18%. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. 18 to 28. ಬರ್ಕೋರಿ. ಸಿ ಸಿ ಟಿ ವಿ ಬಳಸ್ತಾ ಇದ್ದೀರಾ? ಸೆಟ್ ಬಾಕ್ಸ್ ನೀವು ಬಳಸುವಂತಹ ಕಾಜಲ್ ಅಂದರೆ ಅದೇ, ಅದು ಕಾಜಲಲ್ಲಿ ಪೆನ್ಸಿಲ್ ಬರುತ್ತಲ್ಲ ಸ್ಟಿಕ್, ಅದ್ರ ಮೇಲೆ ಹಾಕ್ತಾರೆ. 18%. ಅಗೇನ್ ಮಿನರಲ್ ವಾಟರ್, ಪಾಸ್ತಾ. ನೆಕ್ಸ್ಟ್ ಏರ್ ಕಂಡೀಷನರ್, ಎ ಸಿ, ಸಿಗರೆಟ್ಸ್, ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಜಿ ಎಸ್ ಟಿ? ನೆಕ್ಸ್ಟ್ ಡಿಶ್ ವಾಷಿಂಗ್ ಮಿಷಿನ್ಸ್. ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ, ನೀವು ಪಾತ್ರೆ ತೊಳೆಯೋದಕ್ಕೆ ಭಾಳ ಕಷ್ಟ ಆಗುತ್ತಂತೇಳಿ ಮಿಷಿನ್ ಬಂದಿದೆ. ನೀವು ಜಸ್ಟ್ ಈಗ ಎಲ್ಲ ಪಾತ್ರೆಗಳನ್ನ ಇಟ್ಟರೆ ಅದೇ ಏನು ಮಾಡುತ್ತಾ ಫುಲ್ಲಿ ಕ್ಲೀನ್ ಮಾಡ್ತಾ ಹೋಗುತ್ತೆ. ಸೊ ಬಟ್ಟೆ ಒಗೆಯೋಕ್ಕೆ ವಾಷಿಂಗ್ ಮಿಷಿನ್, ಡಿಶ್ ವಾಷಿಂಗ್ ಎಲ್ಲ ಬಂದಿದ್ದಾವೆ. ಪ್ರಾಬ್ಲಮ್ಮೇ ಇಲ್ಲ, ಏನಿಲ್ಲ. ಬೇಗ ಸ್ವತಃ ಬಾಕಿ ಇರುತ್ತೆ. ಎಸ್ ಹೌದು, ಮತ್ತೆ ಏನು ಮಾಡಿ ಬರೋದು, ಕೆಲಸ ಮಾಡ್ಬೇಕು, ಹೌದು ತಾನೆ? ನೆಕ್ಸ್ಟ್ ಕಂಪ್ಯೂಟರ್ ಮಾನಿಟರ್ಸ್ ಎಕ್ಸೀಡಿಂಗ್ 17 ಇಂಚಸ್, ಅಂದರೆ 17 ಇಂಚಸ್ಗಿಂತ ಎಕ್ಸೀಡಿಂಗ್. ಬ್ಯಾಂಬೂ ಫರ್ನಿಚರ್, ಸೊ ಬ್ಯಾಂಬೂ ನೋಡಿರ್ತಾನೆ, ಅದರಲ್ಲಿ ಏನಾದ್ರು ಫರ್ನಿಚರ್ಸ್ ಮಾಡಿದ್ರೆ ಅದ್ರ ಮೇಲೆ ಎಷ್ಟು ಪರ್ಸೆಂಟು? 18%. ಹಾಗೆ 28%. ಇನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳೇ ನೋಟ್ಸಲ್ಲಿದ್ದಾವೆ, ನೋಡ್ಕೊಂಡು. ಐಷಾರಾಮಿ ಅಂದರೆ ಯಾವ ಬರ್ತವೆ? ಬರ್ಕೋರಿ. ಫಸ್ಟ್ ಒನ್ ನಿಮ್ಮ ಫೇವ್ರೇಟ್ ಪಾನ್ ಮಸಾಲ.
ಪಾನ್ ಮಸಾಲ. ಹಾಂ, ಆಲ್ಮೋಸ್ಟ್ ಆಲ್ 18-28% ಲಕ್ಸುರಿ ಗೂಡ್ಸ್ ಎಲ್ಲ ಆಗ್ತಾರೆ. 18-28. ಸೊ ಪಾನ್ ಮಸಾಲ ಕೇಳಿರ? ವಿಮಲ್ ಕಣಕಣದಲ್ಲೂ ಕೇಸರಿ ಇದೆ. ಅವ್ನು ಯಾವ ಹೇಳ್ಯಾನೋ ಯಾವ ತಗೋತಾನೋ ಅವನಿಗೆ ಗೊತ್ತು. ಅದರಲ್ಲಿ ಭಾಳ ಕಾಜು ಎಲ್ಲ ಇರ್ತದೆ ಸುಡುಗಾಡು. ಪುಷ್ಪರಾಜ ಹಾಕ್ತಾನಲ್ಲ ನೋಡಿರ? R&D ಯಾವುದು ಇದು ಹೊಸದು? ಹಾಂ, ಹಾಕ್ತಿರಲ್ಲ ಏನೇನೋ ಹಾಕ್ತಿರಲ್ಲ ಟೊಬ್ಯಾಕೊ ಪ್ರಾಡಕ್ಟ್ಸ್. ಯಾವುದು ತಿನ್ರಪ್ಪ ಒಟ್ಟ ಚೈನಿ ಹಾಂ ಬರ್ಕೊರಿ. ಸೆಕೆಂಡ್ ಕೆಫಿನ್ ಬೆವರೇಜಸ್. ಕೆಫಿನ್ ಕಂಟೆಂಟ್ ಇರತಕ್ಕಂಥದ್ದು ಕೆಫಿನ್ ಬೆವರೇಜಸ್. ಕಾಫಿ, ಎಸ್, ಕ್ಯಾಪಿಚಿನೋ. ಹಾಂ, ಮತ್ತೆ ಲಾಟ್ರಿ ಆಥರೈಸ್ಡ್ ಬೈ ಸ್ಟೇಟ್ ಗೌರ್ಮೆಂಟ್. ಕೇರಳ ಜಾಸ್ತಿ ಲ್ಯಾಟ್ರಿ ನೋಡ್ರಿ. ಪ್ಯಾಸೆಂಜರ್ ಕಾರ್ಸ್ ಅಲ್ಲಿ ಎ ಸಿ ಬರ್ಕೊಂಡಿದ್ರಲ್ರ, ಅಲ್ಲಿ ತೆಗಿರಿ. ಇಲ್ಲಿ ಹಾಕಿ 18 ತೆಗೆದು 28 ಎ ಸಿ ಹಾಕೋರಿ. ಸಿಗರೇಟ್ಸು ಇಲ್ಲೇ ಹಾಕೋರಿ, ಅಲ್ಲಿ ಕಾಟ್ ಮಾಡ್ರಿ ಮೇಲೆ. ಅಲ್ಲಿ ಏನು ಬರ್ಕೋತ್ರಿ ಅಂದ್ರೆ ಟೂತ್ ಪೇಸ್ಟ್ ಬರ್ಕೋರಿ. ಇಲ್ಲಿ ಬರುತ್ತೆ ಫೋನ್ಸ್ ಹೆಚ್ಚು ಕಮ್ಮಿ ಅಲ್ಲಿ ಇಲ್ಲಿ ಆಗ್ತಾನೆ ಇರ್ತದೆ. ಏಯ್ಟೀನಲ್ಲಿ ಟೂತ್ ಪೇಸ್ಟ್ ಬರ್ಕೊಂಡ್ರೆ ಅಲ್ಲಿ ಡಿಶ್ ವಾಷಿಂಗ್ ಮಿಷಿನ್ಸ್ ಹಾಕಿದ್ರಲ್ಲ ಅಲ್ಲಿ ಕಾಟ್ ಹಾಕ್ರೆ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ. ಇನ್ನು ಹೆಚ್ಚು ಕಡಿಮೆ ಎಲ್ಲೇ 3% ಅಲ್ಲಿ ಇನ್ನೊಂದು 0.25% ಬರುತ್ತೆ. 0.25%. ಬರ್ಕೋರಿ ನಾನ್ ಇಂಡಸ್ಟ್ರಿಯಲ್ ಡೈಮಂಡ್ಸ್ unworked semi precious stones. ಅಂದ್ರೆ ಫುಲ್ಲಿ ಇನ್ನೂ ರೆಡಿ ಆಗಿರಲ್ಲ. ಸೆಮಿ ಅಂದ್ರೆ ಅರ್ಧಂಬರ್ಧ. ಎಸ್, ಸೊ ಅದರ ಮೇಲೆ 0.25% ಆಗ್ತದೆ. ಸೆಮಿ ಪ್ರೀಶಿಯಸ್ ಸ್ಟೋನ್ಸ್. ಮೊಬೈಲು ಇಲ್ಲಿ ಹಾಕೋತಾರೆ ಅಂದ್ರೆ ಹಾಕೋರು. ಒಂದು ಕಡೆ ಒನ್ ಟೈಮ್ 28% ಎಲ್ಲ ಹಾಕ್ತಾರೆ, ಒನ್ ಟೈಮಲ್ಲಿ ಹೆಚ್ಚು ಕಡಿಮೆ ಆಗ್ತಾನೆ ಇರ್ತವೆ. ಇದನ್ನೇ ನಿಮಗೆ ಡೈರೆಕ್ಟ್ ಕೇಳಿಲ್ಲ, ಬಟ್ GST ಸ್ಲ್ಯಾಬ್ಸ್ ಯಾವುದಂತ ಕೇಳಿದ್ದಾನೆ ಎಕ್ಸಾಮಲ್ಲಿ. ಯಾವ್ಯಾವ GST ಸ್ಲ್ಯಾಬ್ಸು? 5, 18, 28, ಹಾಗೆ 3%, 0.25%. ಹೌದಾ? ಸೊ ಹಾಗಾದ್ರೆ GST ಇಂದ ಹೊರಗುಳಿದ ವಸ್ತುಗಳು ಯಾವಪ್ಪ ಅಂದ್ರೆ ಪೆಟ್ರೋಲ್, ಡೀಸೆಲ್, ಸಾಲ್ಟ್, ನ್ಯಾಚುರಲ್ ಗ್ಯಾಸ್, ಎಲೆಕ್ಟ್ರಿಸಿಟಿ. ಸೊ ಇವೆಲ್ಲ ಬರ್ತಾ ಹೋಗ್ತವೆ. ಇದು GST ಸ್ಲ್ಯಾಬ್ಸ್. ಅಗೇನ್ GST ಕೌನ್ಸಿಲ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದ್ದಾನೆ. GST ಕೌನ್ಸಿಲ್ ಅಥವಾ GST ಮಂಡಳಿ ಅಂತ ಕರಿತೀವಿ. ಏನಂತ ಕರಿತೀವಿ? GST ಮಂಡಳಿ ಅಂತ ಕರಿತೀವಿ. ಏನು GST ಮಂಡಳಿ ಅಂದ್ರೆ? GST ಮಂಡಳಿ ಅಂದರೆ GNC ಕೌನ್ಸಿಲ್ ಅಂದ್ರೆ. ಹಾಗಾದ್ರೆ ಈ GST ಕೌನ್ಸಿಲ್ ಯಾವ ವಿಧಿ ಪ್ರಕಾರ ಸ್ಥಾಪನೆ ಆಗುತ್ತಾ? ಇದನ್ನು ಕ್ವಶನ್ ಕೇಳಿದ್ದೇನೆ ಬಹಳಷ್ಟು ಎಕ್ಸಾಮ್ ಅಲ್ಲಿ. ಎಸ್, 279 ಮುಂದೆ ಎ 279 ಎ. ಹಾಗಾದ್ರೆ GST ಎಕ್ಸ್ ಅಫಿಷಿಯೋ ಚೇರ್ಮನ್ ಯಾರಿರ್ತಾರೆ? ಫಿನಾನ್ಸ್ ಮಿನಿಸ್ಟರ್. ಅಂದ್ರೆ GST ಪದನಿಮಿತ್ಯ ಅಧ್ಯಕ್ಷರು ಯಾರಿರ್ತಾರಪ್ಪ ಅಂದ್ರೆ ಫಿನಾನ್ಸ್ ಮಿನಿಸ್ಟ್ರಿ ಅಥವಾ ಫಿನಾನ್ಸ್ ಮಿನಿಸ್ಟರ್. ಯಾರಿದ್ದಾರೆ? ನಿರ್ಮಲಾ ಸೀತಾರಾಮನ್. ಯಾವ ರಾಮನ್? ಎಸ್, ಇವರು
ಟಿ ಕೌನ್ಸಿಲ್ನ ಅಧ್ಯಕ್ಷರು. ಹೌದಾ? ಹಾಗೇನ್ ಸದಸ್ಯರು ಯಾರು ಇರ್ತಾರೆ? ನಾನು ಕೇಳ್ತಿರೋದು ಸದಸ್ಯರು, ಮೆಂಬರ್ಸ್. ಏನ್ ತಟ್ಟಿದ್ರು? ಯಾರು ಮೆಂಬರ್ಸ್? ಯಾರಪ್ಪ ಅಂದ್ರೆ ಮೆಂಬರ್ಸ್ ಆಗಿ ಯಾರು ಎಲೆಕ್ಟ್ ಮಾಡ್ಕೋತಾರ? ಅರ್ಥ ಆಗಲಿಲ್ಲ. ಕ್ವಶನ್ನೇ ಅರ್ಥ ಆಗಲಿಲ್ಲ. ಬರ್ಕೋರಿ. ಎಲ್ಲ ರಾಜ್ಯದ ಮುಖ್ಯಮಂತ್ರಿ, ಇದನ್ನ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾನೆ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಅಥವಾ ಫಿನಾನ್ಸ್ ಮಿನಿಸ್ಟರ್ ಯಾರು? ಎಲ್ಲ ರಾಜ್ಯದ ಹಣಕಾಸು ಸಚಿವರು, ನಾಟ್ ಸಿಎಂ. ಎಸ್, ಜನರಲಿ ಏನ್ ಮಾಡಿರ್ತಾರೆ ಅಂದ್ರೆ ಫಿನಾನ್ಸ್ ಮಿನಿಸ್ಟರ್ ಸಿಎಂ ಅವರು ತಗೊಂಡಿರ್ತಾರೆ. ಎಸ್, ಸೊ ಇವ್ರು ಏನ್ ಮಾಡ್ಬೋದು? GST ಕೌನ್ಸಿಲ್ಗೆ ಸಭೆಗೆ ಹಾಜರಾಗಬಹುದು, ಅಥವಾ ಯಾರು ಸಿಎಂ ಅಪಾಯಿಂಟ್ ಮಾಡಿರ್ತಾರಲ್ಲ, ಅಂದ್ರೆ ಯಾರು ಸಿಎಂ ಅಪಾಯಿಂಟ್ ಮಾಡಿರ್ತಾರಲ್ಲ ಅಂತ ವ್ಯಕ್ತಿ ಬಂದು ಏನ್ ಮಾಡ್ಬೋದು? GST ಕೌನ್ಸಿಲ್ಗೆ ಅಪಾಯಿಂಟೆಡ್ ಬೈ ದ ಸಿಎಂ. ಬಸ್ ಉಪಾಧ್ಯಕ್ಷರು ಅಲ್ಲಿರತಕ್ಕಂಥವ್ರನ್ನೇ ಎಲೆಕ್ಟ್ ಮಾಡ್ತಾರೆ, ಒಬ್ಬರು ಉಪಾಧ್ಯಕ್ಷರು. ಅದನ್ನು ಮುಂದೆ ಹೇಳ್ತಿದ್ದೆ, ನೀವು ಅರ್ಜೆಂಟ್ ಮಾಡ್ಬಿಡು. ಉಪಾಧ್ಯಕ್ಷರನ್ನ ಆ ಕೌನ್ಸಿಲಲ್ಲಿ ಏನ್ ಮಾಡಿರ್ತಾರಲ್ಲ ಅದರಲ್ಲೇ ಒಬ್ಬರನ್ನ ಎಲೆಕ್ಟ್ ಮಾಡ್ತಾರೆ. ಅಂದ್ರೆ ಸದಸ್ಯರಲ್ಲೇ ಒಬ್ಬರು. ಅಂಡರ್ಸ್ಟ್ಯಾಂಡ್? ತಿಳಿತಾ? ಹಾಗಾದ್ರೆ ಈ ಒಂದು ಮೆಂಬರ್ಸ್ ಅಲ್ಲಿ ಎಲ್ಲಾ ರಾಜ್ಯದ ಫಿನಾನ್ಸ್ ಮಿನಿಸ್ಟರ್ ಪ್ಲಸ್ ದೆಹಲಿ, ಪಾಂಡಿಚೇರಿ. ಯಾವ ಚೇರಿ? ಜಮ್ಮು ಕಾಶ್ಮೀರ ಪ್ರೆಸೆಂಟ್ ಇಲ್ಲ. ಎಸ್, ಅವ್ರು ಬಂದ್ರೆ ನೆಕ್ಸ್ಟ್ ಆಡ್ ಮಾಡ್ತೀವಿ. ಎಸ್, ದೆಹಲಿ ಮತ್ತೆ ಪಾಂಡಿಚೇರಿ ಫಿನಾನ್ಸ್ ಮಿನಿಸ್ಟರ್ ಏನಾಗಿರ್ತಾರಪ್ಪ ಅಂದ್ರೆ ಈ ಒಂದು GST ಕೌನ್ಸಿಲ್ ನ ಮೆಂಬರ್ ಆಗಿರ್ತಾರೆ. ಏನಾಗಿರ್ತಾರೆ? ಮೆಂಬರ್ಶಿಪ್ ತಗೊಂಡಿರ್ತಾರೆ. ಎಸ್, ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ? ಊಟ ಮಾಡ್ತಾರೆ, ಮಲ್ಕೋತಾರೆ. ಎಸ್, ಅಲ್ಟೆ ಹೊಡಿತಾರೆ. ಹಾಗಾದ್ರೆ GST ಕೌನ್ಸಿಲ್ ಹೆಡ್ ಕ್ವಾರ್ಟರ್ ಎಲ್ಲಿದೆ? ನ್ಯೂ ಡೆಲ್ಲಿ, ನವದೆಹಲಿ. ಫಸ್ಟ್ ಒನ್, GST ಕೌನ್ಸಿಲ್ ಯಾವ ಒಂದು ವಿಧಿ ಪ್ರಕಾರ ಸ್ಥಾಪನೆ ಆಗುತ್ತಾ? 270. ಹಾಗಾದ್ರೆ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ ನಿರ್ಮಲಾ ಸೀತಾರಾಮನ್. ಹಾಗಾದ್ರೆ ಮೆಂಬರ್ಸ್ ಯಾರು ಇರ್ತಾರೆ? ಎಲ್ಲ ರಾಜ್ಯದ. ಅಗೇನ್ ಇದರಲ್ಲಿ ಮತ್ತೆ ಮೆಂಬರ್ಸ್ ಎಲ್ಲ ತಗೊಂಡ್ರೆ ಕೇಂದ್ರ ಸರ್ಕಾರದ, ಯಾವ ಸರ್ಕಾರದ? ಕೇಂದ್ರ ಸರ್ಕಾರದ ರಾಜ್ಯ ಕಂದಾಯ ಸಚಿವರು. ಇವರೊಬ್ಬರನ್ನ ಆಡ್ ಮಾಡ್ಕೊಳ್ಳಿ, ರಾಜ್ಯ ಕಂದಾಯ ಸಚಿವರು. ಕೇಂದ್ರ ಸರ್ಕಾರದ ರಾಜ್ಯ ಕಂದಾಯ ಸಚಿವರು ಇಲ್ಲಿ ಏನಾಗಿರ್ತಾರೆ? ಮೆಂಬರ್ಸ್ ಆಗಿರ್ತಾರೆ. ಒನ್ ಥಿಂಗ್, ಫಸ್ಟ್ ಒನ್ ಅಧ್ಯಕ್ಷರು ಯಾರು? ಫಿನಾನ್ಸ್ ಮಿನಿಸ್ಟರ್. ಸೆಕೆಂಡ್ ಯಾರು ಬರ್ತಾರೆ ಸದಸ್ಯರಲ್ಲಿ? ಎಲ್ಲ ರಾಜ್ಯದ ಫಿನಾನ್ಸ್ ಮಿನಿಸ್ಟರ್ ಪ್ಲಸ್ ದೆಹಲಿ ಮತ್ತೆ ಪಾಂಡಿಚೇರಿಯ ಫಿನಾನ್ಸ್ ಮಿನಿಸ್ಟರ್. ಅಗೇನ್ ಕೇಂದ್ರ ಸರ್ಕಾರದ ರಾಜ್ಯ ಕಂದಾಯ ಸಚಿವರು. ಯಾವ ಸಚಿವರು? ಇಷ್ಟು ಜನ ಏನಪ್ಪಾ ಅಂದ್ರೆ ಸದಸ್ಯರು. ಯಾರು? ಒಂದು ಎಕ್ಸಾಮ್ ಅಲ್ಲಿ ಕೇಳಿದಂತೆ KA ರೀಸೆಂಟ್ ಆಗಿ ಯಾರ್ಯಾರು ಬರ್ತಾರೆ? ಲೈನ್ ಫಿನಾನ್ಸ್ ಮಿನಿಸ್ಟರ್, ಎಲ್ಲ ರಾಜ್ಯದ ಫಿನಾನ್ಸ್ ಮಿನಿಸ್ಟರ್. ಎಸ್, ಅಗೇನ್ ದೆಹಲಿ ಪಾಂಡಿಚೇರಿ ಫಿನಾನ್ಸ್ ಮಿನಿಸ್ಟರ್. ಅಗೇನ್ ಕೇಂದ್ರ ಸರ್ಕಾರದ ರಾಜ್ಯ ಕಂದಾಯ. ಯಾರು ಬರಲ್ಲಪ್ಪ ಅಂದ್ರೆ CMಗಳು ಬರಲ್ಲ. ಯಾರು ಬರಲ್ಲ? CMಗಳು ಬರಲ್ಲ. ಎಸ್, ಅಗೇನ್ ಮತ್ತೆ ಯಾರು ಬರಲ್ಲ? ಇಲ್ಲಿ ವಿಶೇಷ ಆಹ್ವಾನಿತರಂತ ಬರ್ತಾರೆ. ಯಾರು ಬರ್ತಾರಪ್ಪ ಅಂದ್ರೆ ನಾನು ಹೇಳಿದ್ದೆ CBDT ಅಂತ ಕೇಳಿರಾ? ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಂತ. ಹೌದಾ? ಈ CBDT ಚೇರ್ಮನ್ ಬರ್ತಾರೆ. ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್, CBIT. ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಏನಿದಾವಲ್ಲ ಅದೊಂದು ಬೋರ್ಡ್ ಬರುತ್ತೆ. ಸೊ ಆ ಬೋರ್ಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಅಂತ ಬರುತ್ತೆ. ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಅಂತ ಬರುತ್ತಾ. ಈ ಬೋರ್ಡ್ ಚೇರ್ಮನ್ ಬಂದು ಅಲ್ಲಿ ನೋಡ್ಕೊಂಡು ಎದ್ದು ಹೋಗ್ತಾರೆ, ಚಾ ಕುಡಿದು ಚೆನ್ನಾಗಿ. ಇಲ್ಲಿ ಏನಾಗತ್ತಂದ್ರೆ GST ಕೌನ್ಸಿಲ್ ಏನಾಗತ್ತಂದ್ರೆ ಪ್ರತಿ ವರ್ಷ ಏನ್ ಮಾಡುತ್ತಪ್ಪ ಅಂದ್ರೆ ಸಭೆ ಸೇರುತ್ತಾ. ಏನ್ ಸೇರುತ್ತಾ? ಸಭೆ ಸೇರುತ್ತಾ. ಇಲ್ಲಿ ಸಭೆಗೆ ಫಿನಾನ್ಸ್ ಮಿನಿಸ್ಟರ್ ಬರ್ತಾರೆ. ಯಾರು ಬರ್ತಾರೆ? ಒಂದು ವೇಳೆ ಈ ಸಭೆಯಲ್ಲಿ ಎಲ್ಲಾ ರಾಜ್ಯದ CM ಅಂದ್ರೆ ಈ ರಾಜ್ಯದ ಫಿನಾನ್ಸ್ ಮಿನಿಸ್ಟರ್ ಬರ್ಲಿಲ್ಲಪ್ಪ ಅಂದ್ರೆ ಅವ್ರು ಯಾರನ್ನ ಕಳಿಸ್ತಾರ? ಅವ್ರು ಬಂದು ಆ ಸಭೆಯನ್ನ ಅಟೆಂಡ್ ಮಾಡಬಹುದು. ಹಾಗಾದ್ರೆ ರೀಸೆಂಟ್ ಆಗಿ ನಿಮ್ಮ ರಾಜ್ಯದಿಂದ ನಿಮ್ಮ ಸಿದ್ದುಬಾಯಿ ಹೋಗಕ್ಕಾಗ್ಲಿಲ್ಲ. ಎಸ್, ಅವರು ಹೋಗಕ್ಕಾಗ್ಲಿಲ್ಲ. ಕಾರಣ ಅವ್ರ ಪರವಾಗಿ ರಾಜ್ಯದ ಕಂದಾಯ ಸಚಿವರು, ರೆವಿನ್ಯೂ ಮಿನಿಸ್ಟರ್ ಯಾರಿದ್ರು?
ಪ್ರೆಸೆಂಟ್ ಇದಾರಲ್ಲ ಯಾರು? ಕೃಷ್ಣ ಬೈರೇಗೌಡ ಸರ್, ಹೌದಾ? ಈ ಕೃಷ್ಣ ಬೈರೇಗೌಡ ಸರ್ ಏನ್ ಮಾಡಿದ್ರು, ಹೋದ್ರು ಅಲ್ಲೇನ್ ಮಾಡಿದ್ರು, ನಮಗೆ ಈ ರೀತಿ ಅನ್ಯಾಯ ಆಗ್ತಿದೆ, ನಮಗೆ ಈ ರೀತಿ ಬರ್ತಾ ಇಲ್ಲ ಸರಿಯಾಗಿ ಟ್ಯಾಕ್ಸನ್ ಅಂತೇಳಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದ್ರ ಇಲ್ಲಿ. ಅಂದ್ರೆ ಒಂದು ಎಲ್ಲ ರಾಜ್ಯದ, ಅಂದ್ರೆ ಆ ರಾಜ್ಯದ ಫಿನಾನ್ಸ್ ಮಿನಿಸ್ಟರ್ ಆಗಬಹುದು, ಅಥವಾ ಅವ್ರಿಗೆ ಆ ಟೈಮ್ಗೆ ಹೋಗಕ್ ಆಗಿಲ್ಲ ಅಂದ್ರೆ ಅವ್ರು ಯಾರು ಅಪಾಯಿಂಟ್ ಮಾಡಿರ್ತಾರೆ, ಯಾರು ಕಳಿಸಿರ್ತಾರೆ, ಅವರು ಅವ್ರ ಪರವಾಗಿ ಹೋಗಿ ಅಟೆಂಡ್ ಆಗ್ಬೋದು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು GST ಕೌನ್ಸಿಲ್. ಹಾಗಾದ್ರೆ ಈ ಸಭೆ ಸೇರ್ಬೇಕಂದ್ರೆ ಕೋರಮ್ ಎಷ್ಟಿರ್ಬೇಕು? ಇದನ್ನು ಹೇಳಿಕೆ ರೂಪದಲ್ಲಿ ಕ್ವಶನ್ ಕೇಳಿದ್ರು. ವಾಟ್ ಯು ಮೀನ್ ಬೈ ಕೋರಮ್? ಕೋರಮ್ ಅಂದ್ರೆ ಒಬ್ಬ ಸಭೆನ ಅಟೆಂಡ್ ಮಾಡ್ಲಿಕ್ಕೆ ಮಿನಿಮಮ್ ಮೆಂಬರ್ಸ್ ಅಂತ ಕರಿತೀವಿ. ಎಸ್, ಎಷ್ಟು? 33 ಪಕ್ಕ 100%. ನೀವು ಇದು ತಗೊಂಬಂದ್ರೇನೋ ಐಸಿ ತಗೊಂಬಂದ್ರೆ GST ಹೇಳಿದ್ರಿ, ಅಲ್ಲಿಂದನೇ ಎರವಲ್ ಪಡೆದ್ರಿ. ಆಕ್ಚುಲಿ ಅದನ್ನು ರಾಂಗೆ. ICಯಲ್ಲಿ ಕೋರಮ್ ಇರ್ಬೇಕಂದ್ರೆ 1/10 ಇರ್ಬೇಕು, ಇಲ್ಲಿರ್ಬೇಕಂದ್ರೆ 50%. 50% ಅಂದ್ರೆ ಆಲ್ಮೋಸ್ಟ್ 1/2. ಇದನ್ನು ಕೇಳಿದ ಹೇಳಿಕೆ ರೂಪದಲ್ಲಿ GST ಕೌನ್ಸಿಲ್ ಸಭೆ ನಡಿಬೇಕಂದ್ರೆ 1/2 ಅಥವಾ 50% ಏನ್ ಮಾಡಬೇಕು, ರಾಜ್ಯಗಳು ಅಟೆಂಡ್ ಆಗಿರ್ಬೇಕು. 50% ಅಂದ್ರೆ ಆಲ್ಮೋಸ್ಟ್ ಎಷ್ಟು ರಾಜ್ಯ ಇದಾವೆ? 28 + 2 30 ತಾನೆ. 30 ಅಂದ್ರೆ 15 ಜನ ಏನಾಗಿರ್ಬೇಕು, ಮಿನಿಮಮ್ ಅಟೆಂಡ್ ಆಗಿರ್ಬೇಕು. 15 ಜನ ಅಟೆಂಡ್ ಆದ್ರೆ ಮಾತ್ರನೇ GST ಕೌನ್ಸಿಲ್ ಸಭೆ ನಡೀತದ. ಇಲ್ಲಪ್ಪ ಅಂದ್ರೆ ನಡೆಯಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ಹಾಗಾದ್ರೆ ಈ ಸಭೆಯಲ್ಲಿ ಯಾವ್ದಾದ್ರು ಒಂದು ಡಿಸಿಷನ್ ತಗೊಂಡ್ರೆ ಯಾರಿಗೆ ಜಾಸ್ತಿ ಪವರ್ ಇರುತ್ತೆ? ಸೊ ರಾಜ್ಯಗಳಿಗಿರುತ್ತಾ, ಕೇಂದ್ರಕ್ಕಿರುತ್ತಾ? ಯಾರಿಗಿರುತ್ತಾ? ಪಕ್ಕ. ಸೊ ರಾಜ್ಯಕ್ಕೆ 2/3 ಇರುತ್ತೆ, ಕೇಂದ್ರಕ್ಕೆ 1/3 ಇರುತ್ತೆ. ಹಾಗಾದ್ರೆ ಜಾಸ್ತಿ ಪವರ್ ಯಾರಿಗಿದ್ದಂಗೆ? ಯಾರಿಗೆ? ಸ್ಟೇಟ್ಗೆ ಜಾಸ್ತಿ ಪವರ್ ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಮೊದಲೇ ವ್ಯಾಟ್ ಚೆನ್ನಾಗಿತ್ತು, ಅದನ್ನು ತೆಗೆದ ಮೇಲೆ ಇವರು GST ಅಂತ ಜಾರಿ ತಂದ್ರೆ. ಈಗ GST ತರೋದ್ರಿಂದ ಆ ಕೆಲವೊಂದು ರಾಜ್ಯಗಳಿಗೆ ಏನಾಗುತ್ತೆ, ಎಲ್ಲ ರಾಜ್ಯಗಳಿಗೆ ಸ್ವಲ್ಪ ಲಾಸ್ ಆಗುತ್ತೋ ಇಲ್ಲ? ಲಾಸ್ ಆಗುತ್ತೆ. ಎಸ್, ನಾವು ವ್ಯಾಟ್ ಇತ್ತು, ವ್ಯಾಟ್ ಚೆನ್ನಾಗಿತ್ತು ನಮ್ಗೆ, ಹೌದಾ? ಬಟ್ ವ್ಯಾಟನ್ನು ಯಾವಾಗ ಅಡಾಪ್ಟ್ ಮಾಡ್ಕೊತು ಕರ್ನಾಟಕ? 2005 ಅಲ್ಲಿ. ಎಷ್ಟರಲ್ಲಿ ಬಿಡ್ರಿ. ಸೊ ವ್ಯಾಟ್ ಚೆನ್ನಾಗಿತ್ತು ತಾನೇ ನಮ್ಗೆ, ಬಟ್ ಇವ್ರು GST ಅಂತ ತೊಗೊಂಬಂದ್ರು. GST ತೊಗೊಂಬಂದ್ಮೇಲೆ ರಾಜ್ಯಗಳಿಗೆ ಲಾಸ್ ಆಗ್ತಾ ಹೋಯ್ತು. ಆ ಲಾಸನ್ನು ತುಂಬಿಕೊಡ್ತೀವಿ ಅಂತ ಹೇಳಿದ್ರು. 5 years. ಎಷ್ಟು? 5 years. ಮತ್ತೆ ಇವ್ರು ಹ್ಯಾಂಗ್ ಬೇಕಾದ್ರೆ ಡೆಸಿಷನ್ ತೊಗೊಂಡ್ರೆ ನಮ್ಮ ರಾಜ್ಯ ಸರ್ಕಾರಗಳಿಗೆ ಲಾಸ್ ಆಗುತ್ತೋ ಇಲ್ಲ? ಅದಕ್ಕಾಗಿನೇ GST ಫಾರ್ಮೇಷನ್ ಮಾಡೋ ಟೈಮಲ್ಲಿನೇ ರಾಜ್ಯಗಳಿಗೆ ಜಾಸ್ತಿ ಪವರ್ಸ್ ಕೊಟ್ಬಿಟ್ಟಿದ್ದಾರೆ ರಾಜ್ಯಗಳಿಗೆ. 2/3 ಯಾವುದು? ಸೊ ಇವರಿಗೆ 1/3 ಯಾವುದು? 1/3. ಇವ್ರಿಗೆ ಜಾಸ್ತಿ ಪವರ್ ಇಲ್ಲ. ಯಾರಿಗೆ? ಕೇಂದ್ರ. ರಾಜ್ಯಗಳಿಗೆ ಜಾಸ್ತಿ ಪವರ್ ಇದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 18 ಇಂದ 28% ತರಬೇಕು, ಅಥವಾ 28 ಇಂದ 0% ತರಬೇಕಂದ್ರೆ, ಅಂದ್ರೆ ಒಂದು ದರವನ್ನ ತರಬೇಕಂದ್ರೆ ಮುಖ್ಯವಾಗಿ ಯಾರು ಡಿಸೈಡ್ ಮಾಡ್ತಾರಪ್ಪ ಅಂದ್ರೆ ಜಾಸ್ತಿ ರಾಜ್ಯಗಳೇ ಡಿಸೈಡ್ ಮಾಡ್ತಾವೆ. ಯಾಕಂದ್ರೆ ರಾಜ್ಯಗಳಿಗೆ ಜಾಸ್ತಿ ಪವರ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ತಿಳಿತಾ? ಇದು ಹೇಳಿಕೆ ರೂಪದಲ್ಲಿ ಬಹಳಷ್ಟು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾನೆ. ಹಾಗಾದ್ರೆ ಕೋರಮ್ ಎಷ್ಟಿರ್ಬೇಕು? 1/2 ಆರ್ 50% ಇರಬೇಕು. ಎಸ್, ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ಈ ಒಂದು ಸಭೆಯನ್ನ ಅಧ್ಯಕ್ಷತೆ ಯಾರು ವಹಿಸ್ತಾರೆ? ಜನರಲಿ ಫಿನಾನ್ಸ್ ಮಿನಿಸ್ಟರೇ ವಹಿಸ್ತಾರೆ, ಹೌದಾ? ಎಸ್. ಹಾಗಾದ್ರೆ ಇದಕ್ಕೆ ವೋಟಿಂಗ್ ಪವರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೊ ವೋಟಿಂಗ್ ಪವರ್ ಯಾರಿಗೆ ಜಾಸ್ತಿ ಇದೆ? ಯಾರಿಗಿದೆ? ಸ್ಟೇಟ್ಗೆ ಎಷ್ಟಿದೆ? ಸೆಂಟ್ರಲ್ಗೆ 1/3. ಎಸ್. GST ಯಾವುದು ನೋಡ್ಕೊಂಡ್ರೆ? ಮತ್ತೆ ಎಷ್ಟು GST? ಇಷ್ಟು ಇನ್ನೂ ಬರ್ತವೆ ಕೆಲವೊಂದು. ಅಂದ್ರೆ ರಾಜ್ಯಗಳಿಗೆ ಅಂದ್ರೆ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಂತ ಟ್ಯಾಕ್ಸ್. ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರ ವಿಧಿಸುತ್ತಾ, ಯಾವುದು? ಕೇಂದ್ರ ಸರ್ಕಾರ ವಿಧಿಸಿ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡುತ್ತಾ ಅದನ್ನು ರಾಜ್ಯದೊಂದಿಗೆ ಹಂಚಿಕೆ ಮಾಡುತ್ತೆ.
ಈ ರೀತಿ ಕೆಲವೊಂದು ಟ್ಯಾಕ್ಸೇಷನ್ ಬರ್ತವೆ, ಅದನ್ನು ಏನಿಲ್ಲ ಆಸ್ ಟೀಸ್ ಇರೋದನ್ನೇ ಬರ್ಕೋಬೇಕಾಗತ್ತೆ ನೀವು, ಅದನ್ನೇ ಮತ್ತೆ ಹೇಳಕ್ಕೆ ಹೋಗಲ್ಲ, ನೋಟ್ಸಲ್ಲಿ ಇರುತ್ತೆ. ಎಸ್ ಬರ್ಕೋ, ಓಕೆನಾ? ಜಿ ಎಸ್ ಟಿ ಅರ್ಥ ಆಯ್ತಾ? ಎಸ್ ಏನಾದರೂ ಡೌಟ್ ಇದೆಯಾ ಜಿ ಎಸ್ ಟಿಯಲ್ಲಿ? ಹಾಗಾದ್ರೆ ಸರ್ ಜಿ ಎಸ್ ಟಿ ಜಾಸ್ತಿ ಯಾರು ಪೇ ಮಾಡ್ತಾರೆ? ಅಗೇನ್ ಫಸ್ಟ್ ಮಹಾರಾಷ್ಟ್ರ, ನಿಮ್ಮ ಕರ್ನಾಟಕ ಸೆಕೆಂಡ್. ಜಿ ಎಸ್ ಟಿ ಬಿಲ್ ಜಾಸ್ತಿ ಪೇ ಮಾಡೋದು ಫಸ್ಟ್ ಮಹಾರಾಷ್ಟ್ರ, ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ಕರ್ನಾಟಕ. ಎಸ್ ಇದೇ ತಾನೇ ಜಗಳ ಆಗ್ತಿರೋದೀಗ, ನಾವು ಜಾಸ್ತಿ ಪೇ ಮಾಡ್ತಾ ಇದ್ದೀವಿ, ನೀವು ಕೊಡೋದು ಕಡಿಮೆ ಕೊಡ್ತಾ ಇದ್ದೀರಾ. ಬಟ್ ಕೇಂದ್ರದ ವಾದ ಏನಪ್ಪ ಅಂದರೆ, ನೀವು ನಮಗೆ ಹೇಳ್ಬೇಡ್ರಿ, ನೀವು ನಮಗೆ ಹೇಳ್ಬೇಡ್ರಿ. ಸೊ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಆಗೋದು ಯಾರಿಗೆ ಹೋಗುತ್ತಪ್ಪ ಅಂದರೆ ಫಿನಾನ್ಸ್ ಕಮಿಷನ್. ಯಾವ ಕಮಿಷನ್? ನೀವು ಫಿನಾನ್ಸ್ ಕಮಿಷನ್ ಹತ್ರ ಹೋಗಿ ಮಾತಾಡ್ರಿ, ನಮ್ಮ ಹತ್ರ ಏನು ಮಾತಾಡಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಫಿನಾನ್ಸ್ ಕಮಿಷನ್ ಅಂದ್ರೆ ಏನು ಐಡಿಯಾ? ಈಗ ಕೇಂದ್ರ ಸರ್ಕಾರ ವಿಧಿಸಿ, ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡಿ ಅದನ್ನ ರಾಜ್ಯ ಸರ್ಕಾರಗಳೊಂದಿಗೆ ಹಂಚಿಕೆ ಮಾಡುತ್ತೆ ಅಂತ ಹೇಳಿದೆ. ಅದರಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್? ಕಾರ್ಪೊರೇಟ್ ಟ್ಯಾಕ್ಸ್. ಎಂತ ಟ್ಯಾಕ್ಸ್? ಎಸ್ ವೆಲ್ತ್ ಟ್ಯಾಕ್ಸ್. ಇಲ್ಲ ಪ್ರೆಸೆಂಟ್ ಹೋಗ್ಯದ. ಸೊ ಇಂತಹ ಟ್ಯಾಕ್ಸ್ಗಳನ್ನು ಏನು ಮಾಡುತ್ತಪ್ಪ ಅಂದ್ರೆ ಕೇಂದ್ರ ಸರ್ಕಾರ ವಿಧಿಸುತ್ತಾ, ಚಾರ್ಜ್ ಮಾಡುತ್ತಾ, ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡುತ್ತಾ, ಅದನ್ನ ರಾಜ್ಯ ಸರ್ಕಾರಗಳೊಂದಿಗೆ, ಯಾವ ಸರ್ಕಾರಗಳೊಂದಿಗೆ? ರಾಜ್ಯ ಸರ್ಕಾರಗಳೊಂದಿಗೆ ಏನ್ ಮಾಡುತ್ತಾ? ಹಂಚಿಕೊಳ್ಳುತ್ತಾ, ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳುತ್ತಾ. ಈ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳಿಕ್ಕೆ ಒಂದು ಕಮಿಷನ್ ಸೆಟಪ್ ಮಾಡ್ತಾರೆ. ಯಾವುದಪ್ಪ ಅಂದ್ರೆ ಫಿನಾನ್ಸ್ ಕಮಿಷನ್. ಫಿನಾನ್ಸ್ ಕಮಿಷನ್. ಹಾಗಾದ್ರೆ ಈ ಫಿನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಏನಿದೆ? ಯಾವ ಆರ್ಟಿಕಲ್ ಮೂಲಕ ಜಾರಿಗೆ ತಂದಾರೆ? ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿನ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ? ಪಕ್ಕ 100%. ಹಾಗಾದ್ರೆ ಎಷ್ಟನೇ ವಿಧಿ ಪ್ರಕಾರ ಸ್ಥಾಪನೆ ಆಗಿದೆ? 243 ಪಕ್ಕ. ಅಗೇನ್ ಯಾರಾದರೂ ನೋ ಐಡಿಯಾ? ಫಿಕ್ಸ್ ಮುಲಾಜೆ ಇದೆ. ಆರ್ಟಿಕಲ್ 280. ನೀವು ಹೇಳ್ತಿರೋದು ಸ್ಟೇಟ್ ಫಿನಾನ್ಸ್ ಕಮಿಷನ್, ನಾನು ಹೇಳ್ತಿರೋದು ಸೆಂಟ್ರಲ್ ಫಿನಾನ್ಸ್ ಕಮಿಷನ್. ಅಂಡರ್ಸ್ಟ್ಯಾಂಡ್? ಆರ್ಟಿಕಲ್ 280 ಪ್ರಕಾರ ಎಸ್ ವಿಧಿ 280 ಪ್ರಕಾರ ಫಿನಾನ್ಸ್ ಕಮಿಷನ್ ಸ್ಟಾರ್ಟ್ ಮಾಡ್ತೀವಿ. ಎಸ್ ಏನಕ್ಕೆ ಮಾಡ್ತೀವಿ? ಫಸ್ಟ್ ಥಿಂಗ್, ಕೇಂದ್ರ ಮತ್ತು ರಾಜ್ಯಗಳ ನಡುವೆ, ಯಾವುಗಳ ನಡುವೆ? ತೆರಿಗೆ ಹಂಚಿಕೆ ಮಾಡ್ಲಿಕ್ಕಾಗ. ಸೊ ಯಾವ ಆರ್ಟಿಕಲ್ ಮೂಲಕ? ಆರ್ಟಿಕಲ್ 280. ಯಾವುದು? 280. ಹಾಗಾದ್ರೆ ಯಾರು ರಚನೆ ಮಾಡ್ತಾರೆ ಫಿನಾನ್ಸ್ ಕಮಿಷನ್? ಯಾರು ಕ್ರಿಯೇಟ್ ಮಾಡ್ತಾರೆ ಫಿನಾನ್ಸ್ ಕಮಿಷನ್ ಅನ್ನ? ಸುಧಾಮೂರ್ತಿ. ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಲ್ಲ, ಪ್ರೆಸಿಡೆಂಟ್. ಯಾರು? ಪ್ರೆಸಿಡೆಂಟ್ ಏನ್ ಮಾಡ್ತಾರೆ? ಎವ್ರಿ 5 years, ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಏನ್ ಮಾಡ್ತಾರೆ? ಫಿನಾನ್ಸ್ ಕಮಿಷನ್ ಅನ್ನ ಸೆಟಪ್ ಮಾಡ್ತಾ ಹೋಗ್ತಾರೆ. ಯಾರು ಮಾಡ್ತಾರೆ? ಪ್ರೆಸಿಡೆಂಟ್. ಎಷ್ಟು ವರ್ಷಕ್ಕೊಮ್ಮೆ? ಹಾಗಾದ್ರೆ ಫಿನಾನ್ಸ್ ಕಮಿಷನ್ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ 1951. ಹಾಗಾದ್ರೆ ಇದುವರೆಗೂ ಎಷ್ಟು ಫಿನಾನ್ಸ್ ಕಮಿಷನ್ ಸೆಟಪ್ ಆಗಿದಾವೆ? ಎಷ್ಟಾಗಿದೆ? ಎನಿ ಐಡಿಯಾ? 18, 19, 15 18 ಪಕ್ಕ 100%. 15 ಆಗಿದೆ, 16 ಇನ್ನೂ ಸ್ಟಾರ್ಟ್ ಆಗಿಲ್ಲ. ಪ್ರೆಸೆಂಟ್ ನಡೀತಿರೋದು ಆನ್ ದ ಬೇಸಿಸ್ ಆಫ್ 15. ಸದ್ಯ ಪರಿಸ್ಥಿತಿ 15. ನೆಕ್ಸ್ಟ್ 16 ಅಡಾಪ್ಟ್ ಮಾಡ್ಕೋತೀವಿ, ಅಡಾಪ್ಟ್ ಮಾಡ್ಕೊಂಡು 16 ಕಂಟಿನ್ಯೂ ಆಗುತ್ತೆ. ಎಸ್. ಸೊ ಹಾಗಾದ್ರೆ ಇದುವರೆಗೂ 15 ಫಿನಾನ್ಸ್ ಕಮಿಷನ್ ಸೆಟಪ್ ಆಗಿದ್ದಾವೆ. ಸೊ 16ನೇದು ಸೆಟಪ್ ಆಗ್ತಾ ಇದೆ. ಎಸ್. ಫೈನಲ್ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ರೀಸೆಂಟ್ ಆಗಿ ನಿಮ್ಮ ಸಿದ್ದರಾಮಯ್ಯ ನ್ಯೂಸ್ ಕೇಳಿದ್ರೆ ಗೊತ್ತಾಗುತ್ತಾ? ಸೊ ಅರವಿಂದ ಪನಗರಿ ಅಂತ ಬರ್ತಾರೆ, 16th ಫಿನಾನ್ಸ್ ಕಮಿಷನ್ ಹೆಡ್. ಎಸ್. ಈ ಅರವಿಂದ ಪನಗರಿ ಹತ್ರ ಹೋಗಿ, ಸರ್ ನೀವು ನಮ್ಮ ಏನಾದ್ರು ದಕ್ಷಿಣ ರಾಜ್ಯಗಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ, ನೀವು ನಮ್ಗೆ ಜಾಸ್ತಿ ಟ್ಯಾಕ್ಸ್ ಕಟ್ಟೋರು ಯಾರಪ್ಪ ಅಂದ್ರೆ ಸೌತ್, ಬಟ್ ಕಡಿಮೆ ಬರ್ತಿರೋದು ಯಾರಿಗೆ ಅಂದ್ರೆ ಸೌತ್ಗೆ. ನಾವು 10 ರೂಪಾಯಿ ಕಟ್ಟಿದ್ರೆ ನಮಗೆ 1 ರೂಪಾಯಿ ಕೊಡ್ತಾ ಇದ್ದಾರೆ ವಾಪಸ್. ಸೊ ನಾರ್ತ್ನವರು 1 ರೂಪಾಯಿ ಕಟ್ಟಿದ್ರೆ 10 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಯಾಕಂದ್ರೆ ಆನ್ ದ ಬೇಸಿಸ್ ಆಫ್ ಇವು ಬರ್ತವೆ ಮಾನದಂಡಗಳಂತ. ಎಸ್.
ಕ್ರೈಟೀರಿಯಾಸ್ ಅಂತ ಬರುತ್ತೆ. ಆ ಕ್ರೈಟೀರಿಯಾಸ್ ಬೇಸ್ ಮೇಲೆ ಇದು ಮಾಡ್ತಾ ಹೋಗ್ತಾರೆ, ಸುಮ್ಮನೆ ಕೊಡಲ್ಲ. ಅದು ಮುಂದೆ ನೋಡೋಣಂತೆ. ಇದಂತೂ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಾಗಾದ್ರೆ ಮೊದಲ ಫಿನಾನ್ಸ್ ಕಮಿಷನ್ನ ಅಧ್ಯಕ್ಷರು ಯಾರು? ಫಸ್ಟ್ ಫಿನಾನ್ಸ್ ಕಮಿಷನ್ ಹೆಡ್. ಕ್ವಶನ್ ಕೇಳಿದ್ದಾನೆ. ಕೆ.ಸಿ. ರೆಡ್ಡಿ ವಗಿರೆ. ಕೆ.ಸಿ. ರೆಡ್ಡಿ. ಕೆ.ಸಿ. ರೆಡ್ಡಿ ಯಾರು? ಕೆ.ಸಿ. ಎಸ್, ವೆರಿ ಗುಡ್. ಕೆ.ಸಿ. ನಿಯೋಗಿ. ಸೆಕೆಂಡ್ ಒನ್ ರೀ. ಸೆಕೆಂಡ್ ಒನ್. ಫಸ್ಟ್ ಒನ್ ಕೆ.ಸಿ. ನಿಯೋಗಿ. ಸೆಕೆಂಡ್ ಒನ್ ಈ ಕೆ.ಸಿ. ನಿಯೋಗಿ ಯಾವಾಗಪ್ಪ ಅಂದ್ರೆ 1951 to 56 ಡ್ಯೂರೇಷನ್. ನೀವು ಏನು ನೆನ್ಪಿಡ್ಬೇಕಂದ್ರೆ ಅದ್ರ ಹೆಡ್ ಯಾರು, ಅದು ಯಾವಾಗ ರಚನೆ ಆಯಿತು, ಅದೇನೋ ಸ್ಪೆಸಿಫಿಕೇಶನ್ಸ್ ಇದಾವೆ ಅಷ್ಟೇ. ಇನ್ನು ರಿಮೈನಿಂಗ್ ಭಾಳಷ್ಟು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಎಸ್, ಕೆ.ಸಿ. ನಿಯೋಗಿ ಫಸ್ಟ್ ಕರೆಕ್ಟ್ ರೀ. ಸೆಕೆಂಡ್ ಒನ್ ಸಂತಾನ 1956 to 61. ಯಾವುದು? 60 ಕೇಳಿದ್ದಾನೆ. ಕೆಲವೊಂದು ಎಕ್ಸಾಮಲ್ಲಿ ಏನು ಕೇಳಿದಪ್ಪ ಅಂದ್ರೆ ಆರ್ಡರ್ ವೈಸ್ ಏನು ಮಾಡ್ರಿ ಸೆಟ್ ಮಾಡ್ಕೊಂತ ಹೋಗ್ರಿ ಅಂತೇಳಿ. ನೀವು ಅಷ್ಟೆಲ್ಲ ಕಂಠಪಟ ಮಾಡೋದು ಅವಶ್ಯಕತೆ ಇಲ್ಲ. ಎಸ್, 10ರಿಂದ ಬರೋಣ. ಯಾರಿಂದ? 10ರಿಂದ ಬರೋಣ. ಸರ್ ಒಂದೇದೇ ಗೊತ್ತಿಲ್ಲ ನಮ್ಗೆ, ನೀವು 10ರಿಂದ ಬರೋಣ ಅಂತ ಇದ್ದೀವಿ. ಯಾರು ಬರ್ತಾರ? ಯಾರು ಬರ್ತಾರೆ? ನೀವಂತೂ ಬರಲ್ಲ. ಹೋಗ್ತೀರಾ? ಟೈಮ್ ಇಸ್ ಓವರ್ ಆಲ್ರೆಡಿ. ಸೊ ಪಂತ್ ಅಂತ ಬರ್ತಾರೆ. ಯಾರು? ರಿಷಬ್ ಪಂತ್ ಅಲ್ಲ, ಮತ್ತೆ ಪಂತ್. 11th one ಖುಸ್ರೋ. ಎಸ್. 12th one ಬಂದು ರಂಗರಾಜನ್. ಪಂತ್, ಖುಸ್ರೋ, ರಂಗರಾಜನ್. ಅಗೇನ್ 13 ಬಂದು ವಿಜಯ್. ಯಾವ ವಿಜಯ್? ತಲಪತಿ ವಿಜಯ? ವಿಜಯ್ ಪ್ರಕಾಶ್ ಕೇಳ್ಕರ್. ಏನಾಯ್ತು? ಸುಳ್ಳು ಹೇಳ್ಕೊಡ್ತದ. ನೀನ್ ಯಾಕೆ ಹೇಳ್ತಿ? ನಿನ್ ಕಾಲು ಎಳಿತದಲ್ಲ. ಎಸ್. 14th ಯಾರ? ವಿ ಅಲ್ಲ, ವೈ.ವಿ. ರೆಡ್ಡಿ. ಎಸ್, ವೈ.ವಿ ಅಂದ್ರೆ ವೈ ವೇಣುಗೋಪಾಲ್ ರೆಡ್ಡಿ. ಸೊ 15th one ಬಂದು ಎನ್.ಕೆ. ಸಿಂಗ್. ಎನ್.ಕೆ. ಅಂದ್ರೆ ನಂದಕಿಶೋರ್ ಸಿಂಗ್. ಹೌದಾ? ಈಗ ಪ್ರೆಸೆಂಟ್ ಅರವಿಂದ ಪನಗರಿಯ. ಹೌದಾ? ಸೊ ಅರವಿಂದ ಪನಗರಿಯ ಪ್ರೆಸೆಂಟ್ ಏನಾಗಿದ್ದಾರಪ್ಪ ಅಂದ್ರೆ ನಿಮ್ಮ ಒಂದು ಫಿನಾನ್ಸ್ ಕಮಿಷನ್ನ ಹೆಡ್ ಆಗಿದ್ದಾರೆ. ಎನ್.ಕೆ. ಸಿಂಗ್, ಅರವಿಂದ ಪನಗರಿಯ, 16. ಎಸ್, ರೈಟ್. ಹಾಗಾದ್ರೆ ಇವ್ರದ್ದು ಡ್ಯೂರೇಷನ್ ಬಂದ್ಬಿಟ್ಟು 26 to 31. ರೀಸೆಂಟ್ PSI ಏನೋ ಕೇಳಿದ್ರು ನೋಡಿ. ಹೌದಾ? ಅರವಿಂದ್ ಪನಗರಿಯ. ಹಾಗಾದ್ರೆ ಇದು 2022 25 ನಾಟ್ 26. 1 year ಜಾಸ್ತಿ ಕೊಟ್ಟಿದ್ದಾರೆ ಇವರು. ಆ್ಯಕ್ಚುಲಿ ಇದು 25 ಪ್ರಾರಂಭ ಆಗಬೇಕಾಗಿತ್ತು. ಬಟ್ ಪ್ರೆಸಿಡೆಂಟ್ ಅವರು ಏನಿದ್ರಲ್ಲ ರಾಮನಾಥ್ ಕೋವಿಂದ್ ಅವರು 1 ವರ್ಷ ಜಾಸ್ತಿ ತಗೊಳ್ಳೋ ಟೈಮು, ಯಾರಿಗೂ ಅನ್ಯಾಯ ಆಗಬಾರ್ದು. ಎಸ್, ಅದಕ್ಕಾಗಿನೇ ನೆಕ್ಸ್ಟ್ ಇದು ಸ್ಟಾರ್ಟ್ ಆಗೋದು 2026 ಅಲ್ಲಿ. ಅದಕ್ಕಾಗಿನೇ ಇನ್ನು ನಿಮ್ಗೆ ಫೈನಲ್ ರಿಪೋರ್ಟ್ ಕೊಟ್ಟಿವಿ. ಚರ್ಚೆ ಮಾಡ್ತಿದ್ದಾರೆ. ಈ ಫಿನಾನ್ಸ್ ಕಮಿಷನ್ ಏನು ಮಾಡುತ್ತಪ್ಪ ಅಂದರೆ ಹೆಡ್ ಎಲ್ಲ ಇದಕ್ಕೆ ಯಾವುದಕ್ಕೆ ನಿಮ್ಮ ಸ್ಟೇಟ್ಗಳಿಗೆ ಬಂದು ನಿಮ್ಮ ಸ್ಟೇಟಿಂದ ಯಾವ ರೀತಿ ಇದೆ ಫಿನಾನ್ಷಿಯಲ್ ಸಿಚುವೇಶನ್ಸ್ ಎಲ್ಲ ನೋಡ್ಕೋತಾರೆ. ನೋಡಿಕೊಂಡು ನಿಮ್ಮ ಜನಸಂಖ್ಯೆ ನೋಡಿಕೊಂಡು ಆ ಒಂದು ಕ್ರೈಟೀರಿಯಾ ಬೇಸ್ ಮೇಲೆ ಏನು ಮಾಡ್ತಾರೆ, ನಿಮಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಆಯಿತಾ? ಸ್ವಲ್ಪ ಇಯರ್ ನೋಡ್ಕೊಂತ ಹೋಗ್ರಿ, ಇಂಪಾರ್ಟೆಂಟ್. ಹಾಗಾದರೆ ಇದು ವೈ.ವಿ. ರೆಡ್ಡಿ 2015 to 20, 5 years ಅಷ್ಟೇ. ಇದು 2010 to 15. ಅಗೇನ್ ಬ್ಯಾಕ್ ಬರ್ರಿ. ರಂಗರಾಜನ್ 5 to ಎಸ್. ಅಗೇನ್ ಖುಸ್ರೋ 2000 to 2005. ಅಗೇನ್ ಇಲ್ಲಿ 95 to
ಎಷ್ಟು ಇಯರ್ಸು ಸ್ವಲ್ಪ ನೆನ್ಪಿಡ್ರಿ. ಒಂದು ಯಾವುದೋ ಎಕ್ಸಾಮಲ್ಲಿ ಕೇಳಿದ್ದ 10ರಿಂದ ಹಿಡ್ಕೊಂಡು ಬಂದಿದ್ದ, ಅದಕ್ಕಾಗಿ ಹೇಳ್ತೇನೆ ಸ್ವಲ್ಪ ನೋಡ್ಕೊಳ್ಳಿ. ಅವನು ಹೆಂಗೆ ಕ್ವಶನ್ ಕೇಳ್ತಾನೋ ಗೊತ್ತೇ ಇಲ್ಲ. ಒಂದು ಟೈಮ್ ಇಯರ್ ಕೇಳ್ತಾನೆ, ಒಂದು ಟೈಮಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಫಿನಾನ್ಸ್ ಕಮಿಷನ್ ಅಧ್ಯಕ್ಷರು ಅಲ್ಲ ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ತಾರೆ? ವಿಶ್ವ ಹ್ಯಾಪಿ ಬರ್ತಡೇ ಅಂತೇಳಿ ಬಂದ್ಬಿಡ್ತಾರೆ ಅಷ್ಟೇ, ಹೌದಾ? ಸೊ ಅದಕ್ಕಾಗಿ ಸ್ವಲ್ಪ ನೋಡ್ಕೊಂತ ಹೋಗ್ರಿ, ಸ್ವಲ್ಪ ಸ್ಪೆಸಿಫಿಕೇಶನ್ ನೋಡ್ತಾ ಹೋದ್ರೆ ವಿಜಯ್ ಕೇಳ್ಕರ್, ಯಾರು? ವಿಜಯ್ ಕೇಳ್ಕರ್. ಈ ವಿಜಯ್ ಕೇಳ್ಕರ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಅಗೇನ್ ವೈ ವಿ ರೆಡ್ಡಿ, ಯಾರು? ವೈ ವಿ ರೆಡ್ಡಿ, ಎನ್ ಕೆ ಸಿಂಗ್. ಈಗ ಪ್ರೆಸೆಂಟ್ ಇವ್ರು ಇನ್ನೂ ಬಂದಿಲ್ಲ, ಓಕೆನಾ? ಬಟ್ ಈ ಎನ್ ಕೆ ಸಿಂಗ್ ಏನು ಮಾಡುತ್ತಪ್ಪ ಅಂದರೆ, ಸೊ ನಿಮ್ಗೆ 100 ರೂಪಾಯಿ ಬಂದರೆ ಅದರಲ್ಲಿ 41% ಏನು ಕೊಡೋಣ? ಸ್ಟೇಟಿಗೆ ಕೊಡೋಣ ಅಂತಾರೆ. ಎಷ್ಟು 1%? ಸೊ ಎನ್ ಕೆ ಸಿಂಗ್, ಯಾವ ಸಿಂಗ್? ಸೊ ಎನ್ ಕೆ ಸಿಂಗ್ ಅವರು 41% ಕೊಡೋಣ ಅಂತ ಹೇಳ್ತಾರೆ. ಯಾರಿಗೆ? ರಾಜ್ಯಗಳಿಗೆ, ಹೌದಾ? ಅಗೇನ್ ಎನ್ ಕೆ ಸಿಂಗ್ ಮೇಲೆ ಯಾರಿದ್ರು? ವೈ ವಿ ರೆಡ್ಡಿ. ಈ ರೆಡ್ಡಿ ಅವರು ಏನು ಮಾಡ್ತಾರಪ್ಪ ಅಂದರೆ 42% ಕೊಡೋಣ ಅಂತಾರೆ. ಎಷ್ಟು? ಅಗೇನ್ ಅದ್ರ ಮೇಲೆ ಯಾರಿದ್ರು? ವಿಜಯ್ ಕೇಳ್ಕರ್. ಯಾವ ಕೇಳ್ಕರ್? ಈ ವಿಜಯ್ ಕೇಳ್ಕರ್ ಏನು ಮಾಡ್ತಾರಪ್ಪ ಅಂದ್ರೆ 32% ಕೊಡ್ರಿ ಅಂತ ಹೇಳ್ತಾರೆ. ಇದು ಸ್ವಲ್ಪ ಇಂಪಾರ್ಟೆಂಟು, ಎಕ್ಸಾಮಿಗೆ ಕ್ವಶನ್ ಕೇಳಿದ್ದಾನೆ. ಅಂದರೆ ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಪಾಲು ಕೊಡಬೇಕು, ಎಷ್ಟು ಪರ್ಸೆಂಟೇಜ್ ಕೊಡಬೇಕಂತ ಹೇಳ್ತಾರೆ. ಸೊ ವಿಜಯ್ ಕೇಳ್ಕರ್ ಏನು ಮಾಡ್ತಾರಪ್ಪ ಅಂದರೆ 32% ಕೊಡ್ರಿ ಅಂತ ಹೇಳ್ತಾರೆ. ಅಗೇನ್ ಒಂದು ಎಕ್ಸಾಮಲ್ಲಿ ಕೇಳಿದ ಯಾವ ಒಂದು ಕಮಿಷನ್, ಯಾವ ಒಂದು ಫಿನಾನ್ಸ್ ಕಮಿಷನ್ 32% ಇಂದ 42%ಗೆ ಏರಿಕೆ ಮಾಡಿದ ಫಿನಾನ್ಸ್ ಕಮಿಷನ್ ಯಾವುದು? 14th. ಯಾವುದು? 14th. ಯಾರು ಮಾಡಿದ್ರು? ಸೊ ವೈ ವಿ ರೆಡ್ಡಿ ಅವರು 42% ಮಾಡಿದ್ರು. ಯಾಕೆ ಮಾಡಿದ್ರಪ್ಪ ಅಂದರೆ ಅವಾಗ ನಿಮ್ಮ ಮೋದಿ ಅವರು ಬಂದಿದ್ರು. ಯಾರು ಬಂದಿದ್ರು? ನರೇಂದ್ರ ಮೋದಿ ಅವರು ಬಂದಿದ್ರು. ಮೋದಿ ಅವರು ಬಂದಾಗ ಏನಂತ ಹೇಳಿದ್ರಪ್ಪ ಅಂದ್ರೆ, ಅವರು ರಾಜ್ಯಗಳ ಉದ್ಧಾರ ಆದರೆ ದೇಶಗಳು ಉದ್ಧಾರ ಆಗ್ತವೆ, ಹೌದಾ? ಆ ಥರ ಹೇಳ್ತಾ ಬಂದರು. ಸೊ ಅದಕ್ಕಾಗಿ ರಾಜ್ಯಗಳಿಗೆ ಜಾಸ್ತಿ ಪರ್ಸೆಂಟೇಜ್ ಕೊಡಬೇಕಾಗಿ ಬಂತು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಮೊದಲೆಲ್ಲ ಕಡಿಮೆ ಕೊಡ್ತಿದ್ರು. ಈಗ ಡಿಬೇಟ್ ಬರುತ್ತೆ ನೋಡಿರ ಈ ನಿಮ್ಮ ಚಾನಲ್ಗಳೆಲ್ಲ, ನೀವು ಭಾಳ ಕಡಿಮೆ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯಗಳಿಗೆ. ನೀವು ಬಿಜೆಪಿ ಏನು ಮಾತಂದರೆ, ನೀವು ಮೊದಲಿಂದ ಬರ್ರಿ, ಮೊದಲಿಂದ ನೀವೆಷ್ಟು ಕೊಟ್ರಿ? 32%. ಅದಕ್ಕಿಂತ ಕಡಿಮೆ ಕೊಟ್ಟಿದ್ರಿ ನೀವು, ನಾವು ಇನ್ನೂ ಚಲೋ 42% ಕೊಡ್ತಾ ಇದ್ದೀವಿ. ಸೊ ಅವರು ಆಗ ಅವ್ರದ್ದು, ಇವರು ಇವ್ರದ್ದು, ಒಟ್ಟು ಜಗಳ ಆಡೋದವ್ರು ಕಾಮನ್ ಆಯ್ತು, ಹೌದಾ? ಸೊ 42% ಇಂದ 41%ಗೆ ಮಾಡಿರ್ತಕ್ಕಂತಹ ಸಮಿತಿ ಯಾವುದಪ್ಪ ಅಂತ ಹೇಳಿ ಕ್ವಶನ್ ಕೇಳಿದ್ದಾನೆ. ಯಾರು? ಹೌದು, 42ರಿಂದ 41%, ಅಂದ್ರೆ 1% ಏನು ಮಾಡಿದ್ರು? ಕಡಿಮೆ ಮಾಡಿದ್ರು. ಆ 1% ಕಡಿಮೆ ಮಾಡಿ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ, ರೀಸೆಂಟ್ ಆಗಿ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಏನಿತ್ತಲ್ಲ, ಇವುಗಳ ಅಭಿವೃದ್ಧಿಗಾಗಿ ಖರ್ಚು ಮಾಡ್ತಾ ಹೋಗ್ತಾರೆ. ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಹೌದಾ? ರೀಸೆಂಟ್ ಆಗಿ ಜಮ್ಮು ಮತ್ತು ಕಾಶ್ಮೀರ ಬಹಳ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಒಂದು ಬ್ರಿಡ್ಜ್ ಮಾಡಿದ್ರು ರೀಸೆಂಟ್ ಆಗಿ. ಲಾಂಗೆಸ್ಟ್, ಹೌದಾ? ಸೊ ಇಂತಹ ಡೆವಲಪ್ಮೆಂಟ್ಸ್ ಮಾಡಲಿಕ್ಕೆ ಈ 1% ಖರ್ಚು ಮಾಡೋಣ ಅಂತೇಳಿ 1%ನ ಕಡಿಮೆ ಮಾಡಿ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಅರವಿಂದ ಪನಗರೆ ಕಮಿಟಿ ಎಷ್ಟು ಕೊಡುತ್ತೋ ನೋಡ್ಬೇಕು. ಅರವಿಂದ ಪನಗರೆ. ಸೊ ಈ ಎನ್ ಕೆ ಸಿಂಗ್ ಏನು ಮಾಡುತ್ತಪ್ಪ ಅಂದರೆ, ಕೆಲವೊಂದು ಕ್ರೈಟೀರಿಯಾಸ್ನ ಮಾಡ್ತಾ ಹೋಗುತ್ತೆ. ಎಸ್, ಮಾನದಂಡಗಳು ಇಟ್ಕೊಂಡು ಮಾಡ್ತಾ ಹೋಗುತ್ತೆ. ಅದರಲ್ಲಿ ಒಂದು ಜನಸಂಖ್ಯಾ ನಿಯಂತ್ರಣ ಅಂತ ಇರುತ್ತೆ. ಎಸ್, ಅಗೇನ್ 1971ನಲ್ಲಿ ಏನು ಜನಸಂಖ್ಯೆ ಇತ್ತು. ಎಸ್, ಅಗೇನ್ 2001ನಲ್ಲಿ ಪಾಪ್ಯುಲೇಷನ್ ಏನಿತ್ತು. ಅಗೇನ್ ಅವ್ರು ವಿತ್ತೀಯ ಶಿಸ್ತು ಅಂದರೆ ಯಾವ ರೀತಿ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದಾರೆ ಅದ್ರ ಬೇಸ್ ಮೇಲೆ ಡಿಸೈಡ್ ಮಾಡ್ತಾರೆ. ಎಸ್, ಅಗೇನ್ ಅವ್ರದ್ದು ಜನಸಂಖ್ಯೆ ನಿಯಂತ್ರಣ ಯಾವ ರೀತಿ ಮಾಡ್ತಾ ಇದ್ದಾರೆ, ಜನಸಂಖ್ಯೆ ನಿಯಂತ್ರಣ, ಪಾಪ್ಯುಲೇಷನ್ ಕಂಟ್ರೋಲ್, ಅದ್ರ ಬೇಸ್ ಮೇಲೆ ಹೋಗುತ್ತಾ. ಮತ್ತು ಅವ್ರದ್ದು ಅರಣ್ಯ, ಫಾರೆಸ್ಟ್ ಎಷ್ಟು ಪ್ರಿಸರ್ವ್ ಆಗಿ ಇಟ್ಕೊಂಡಿದ್ದಾರೆ ಅದ್ರ ಬೇಸ್ ಮೇಲೆ ಇಷ್ಟು ಕ್ರೈಟೀರಿಯಾಸನ್ನು ಇಟ್ಕೊಂಡು ಈ ಒಂದು ಪರ್ಸೆಂಟೇಜ್ನ ಫಿಕ್ಸ್ ಮಾಡ್ತಾರೆ. ಸುಮ್ಮನೆ ಫಿಕ್ಸ್ ಮಾಡಲ್ಲ. ಮತ್ತು ಹಾರಿಜಾಂಟಲ್, ವರ್ಟಿಕಲ್ ಅಂತ ಬರ್ತವೆ, ಅದರಲ್ಲಿ ವರ್ಟಿಕಲ್ ಕೊಡ್ತಾ ಹೋಗ್ತಾರೆ. ಆ ವರ್ಟಿಕಲ್ ಕೊಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ನಿಮ್ಮ ಸೌತ್ ಸ್ಟೇಟ್ಸ್ಗೆ, ಎಸ್, ನಿಮ್ಮ ಸೌತ್ ಸ್ಟೇಟ್ಗೆ ಏನಾಗುತ್ತಾ, ಜನಸಂಖ್ಯೆ ಕಡಿಮೆ ಇದೆ ಕಂಪೇರಿಂಗ್ ಟು ನಾರ್ತ್, ಹೌದಾ? ಸೌತಿಗೆ ಕಂಪೇರ್ ಮಾಡಿದ್ರೆ ನಾರ್ತ್ಗೆ ಜನಸಂಖ್ಯೆ ಜಾಸ್ತಿ ಇದೆ ತಾನೆ. ಸೊ ಅದಕ್ಕಾಗಿಯೇ ಈ ಟೈಮಲ್ಲಿ ಅಂದರೆ ಅರವಿಂದ ಪನಗರೆ ಕಮಿಟಿ ಇದ್ರ ಬೇಸ್ ಮೇಲೆ ವರ್ಕ್ ಮಾಡ್ತಾ ಇದೆ. ನೀವು ಸಿಂಪಲ್ ಥಿಂಗ್ ಏನಿಲ್ಲ, ಸೌತ್ನಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದೆ. ಏನಿದೆ? ಪಾಪ್ಯುಲೇಷನ್ ಯಾಕೆ ಕಡಿಮೆ ಇದೆ? ಜನಸಂಖ್ಯೆ ನಿಯಂತ್ರಣನ ಸೀರಿಯಸ್ ಆಗಿ ತೊಗೊಂಡ್ರಿ, ಹೌದೇನ್ರೋ? 1951ನಲ್ಲಿ 52ಅಲ್ಲಿ ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ಅಂತ ಬರುತ್ತೆ, ಹೌದಾ? ಸ್ಲೋಗನ್ ಬರುತ್ತಲ್ಲ, ಮಕ್ಕಳು ಆಯ್ಕೆಯಾಗಿರಲಿ ಹೊರತು ಆಕಸ್ಮಿಕವಾಗಬಾರ್ದು. ಎಸ್, ಆಯ್ಕೆ ಆಗಬೇಕು. ಆರ್ತಿಗೊಬ್ಬ ಮಗ, ಆರ್ತಿಗೊಬ್ಬ ಮಗಳ,
ಕೀರ್ತಿಗೆ ಮಗ, ಆರ್ತಿಗೆ ಮಗಳು. ಹಾಂ, ಇಬ್ರು ಇದ್ರೆ ಸಾಕು. ಈಗಿನ್ನು ಭಾಳ ಕಡಿಮೆ ಆಗ್ತಿದೆ, ಒಂದಿದ್ರೆ ಸಾಕು. ಮಕ್ಕಳೇ ಬೇಡ, ಮುಂದೆ ಮದುವೆನೇ ಬೇಡ. ಹೌದಾ? ಮುಂದೆ ಈಗೆಲ್ಲ ಚೇಂಜ್ ಆಗಿದೆ, ಏನು ಮಾಡಕ್ಕೆ ಬರಲ್ಲ, ಇರಲಿ. ಸೊ ಅರವಿಂದ ಪನಿಗರೆ ಇದ್ರ ಬೇಸ್ ಮೇಲೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಅಫೇರ್ ಬಂದರೆ ಅದನ್ನು ಅಪ್ಡೇಟ್ ಮಾಡ್ಕೋರಿ. ಎಸ್, ಅದು ಹಾರಿಜೆಂಟಲ್, ವರ್ಟಿಕಲ್, ಸೊ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಡುತ್ತಾ ಅದು ನೋಟ್ಸಲ್ಲಿದೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ತಿಳಿತು? ಮತ್ತು ನಾನು ಅದನ್ನು ಹಾಕ್ಕೊಂತ ಹೋದರೆ ಮತ್ತೆ ಚಾಟ್ ಹಾಕಿದರೆ ಟೈಮ್ ವೇಸ್ಟ್ ಆಗುತ್ತೆ. ಇನ್ನೂ ಒಂದು, ನನಗೆ ಸ್ವಲ್ಪ ಟೈಮ್ ರೆಸ್ಟ್ರಿಕ್ಷನ್ಸ್ ಹಾಕಿದೆ, ಇಷ್ಟು ದಿನದಲ್ಲಿ ಮುಗಿಸ್ಬೇಕಂತ. ನಾನು ಇನ್ನೂ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ, ಇನ್ನೂ ಇದೆ. ಬಟ್ ಇಂಪಾರ್ಟೆಂಟ್, ನಿಮಗೇನು ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ, A to Z ಮಾಡೋಕ್ಕಿಂತ ಅದ್ರ ಬೇಸ್ ಮೇಲೆ ಇದು ಮಾಡ್ಕೊತ ಹೋಗ್ತೀನಿ. ಯಾಕಂದ್ರೆ ನಾನು ಸರ್ಟನ್ ರೆಸ್ಟ್ರಿಕ್ಷನ್ಸ್ ಇದೆ, ಇಷ್ಟೆಲ್ಲ ಮುಗಿಸ್ಬೇಕಂದ್ರೆ ಮತ್ತೆ ಇನ್ನೂ ನಿಮ್ಗೆ ಬೇಜಾನ್ ಚಾಪ್ಟರ್ ಇದಾವೆ ನೋಡ್ಕೊಂಡು ಹೋದ್ರೆ, ಹೌದಾ? ಅದಕ್ಕಾಗಿ ಸ್ವಲ್ಪ ಹೋಗೋಣ ಅಂತ ಅಷ್ಟೇ. ಅಂಡರ್ಸ್ಟ್ಯಾಂಡಿಂಗ್ ಆಯಿತಾ? ಬಟ್ ದ ಬೆಸ್ಟೇ ಕೊಟ್ಟಿದ್ದೀನಿ, ಡೋಂಟ್ ವರಿ. ಅಂಡರ್ಸ್ಟ್ಯಾಂಡ್ ಆಯಿತಾ? ಎಷ್ಟು ಹಣಕಾಸು ಆಯೋಗ ಅಧ್ಯಕ್ಷ ಪ್ರೆಸೆಂಟ್? ಎಷ್ಟು? ಈಗ ಸ್ಟೇಟ್ ಫಿನಾನ್ಸಿಯಲ್ ಕಮಿಷನ್, ಸ್ಟೇಟ್ ಫಿನಾನ್ಸ್ ಕಮಿಷನ್. ಎಸ್, ಎಷ್ಟು ದಿನ ಆಯ್ತು ಇವತ್ತಿಗೆ? 8 ದಿನ ಆಯಿತು, 9 ದಿನ ಆಯಿತು. ಫಸ್ಟ್ 6 ಡೇಸ್, ಇದು 2 ಡೇಸ್, ಇದು 3 ದಿನ. ಅಂದರೆ ಇವತ್ತು 9th ಡೇ, 9th 12 ಡೇಸ್ ಆಗಲ್ಲ. 15 ಡೇಸ್ ಕೇಳಿದ್ದೀನಿ ನಾನು, ಅಷ್ಟೆಲ್ಲ ಮುಗಿಸ್ಕೊಡ್ತೀನಿ. ಆದರೆ ಮತ್ತೆ ಅದನ್ನು ಹೇಳ್ತೀನಿ. ಎಸ್, ಸ್ಟೇಟ್ ಫಿನಾನ್ಸ್ ಕಮಿಷನ್ ಯಾವುದು? ಸ್ಟೇಟ್. ನಾ ಏನು ಮಾಡಲು, ನನಗೆ ಬೇಕಾಗತ್ತಪ್ಪ. ಇನ್ನು ಸುಮ್ಮನೆ ಈಗ ನಿಮಗೆ ಮೇಲೆ ಮೇಲೆ ಹೇಳೋಕ್ಕೂ ನನಗೂ ಇಷ್ಟಿಲ್ಲ. ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಳೋಣ. ಈಗ ಸ್ವಲ್ಪ ಬೇಕಾದರೆ ಟೈಮ್ ಜಾಸ್ತಿ ತೊಗೊಳ್ಳೋಣ, ಮಾಡೋಣ. ನೀವು ಕೂರ್ತೀನಂದ್ರೆ ಹೆಂಗೆ ಮಾಡೋಣ? ಏನಾಯ್ತಾ? ನೀವು ನಾಳೆ ಮಾಡೋಣ. ನೀವು ಏನು ಮಾತಾಡ್ತಿರೋ ಫಸ್ಟ್ ಸ್ವಲ್ಪ ಜೋರಾಗಿ ಮಾತಾಡಿ. ಸ್ಪಷ್ಟವಾಗಿ ಬೇಡ, ಜೋರಾಗಿ ಮಾತಾಡಿ ಸಾಕು. ಅಂಡರ್ಸ್ಟ್ಯಾಂಡ್? ಸ್ಟೇಟ್ ಫಿನಾನ್ಸ್ ಕಮಿಷನ್ ಯಾವುದು? ಇದು ಯಾವ ವಿಧಿ ಪ್ರಕಾರ? 243. ಹಾಂ, ಮುಂದೆ ಮುಂದೆ ಕೇನಾ? ಐ. ಕೇನು ಬರುತ್ತಾ? ಅದು ಮುನ್ಸಿಪಾಲ್ಟಿ ಬರುತ್ತೆ. ಅಂದರೆ ನಿಮ್ಮ ಇಲ್ಲೇನು ಬರುತ್ತಲ್ಲ, ನಗರಾಭಿವೃದ್ಧಿ ಹೇಳಪ್ಪಿ. ಐ ನಾಟ್ ವೈ. ಐ ಬರುತ್ತೆ. ಇನ್ನೊಂದು ಕೆ ಬರುತ್ತೆ. ಸೊ ಐ ಬರುತ್ತೆ, ನಾಟ್ ವೈ. ವೈ ಅಂದರೆ ಮೇ ಬಿ ನೀವು ಇದು ಅಂದ್ಕೊಂಡಿರ್ಬೋದು, ಯಾವುದು ನಿಮ್ಮ ಕಾರ್ಪೊರೇಷನ್ ಇದ್ದಾರೆ, ಎರಡಕ್ಕೆ ಬರುತ್ತೆ. ಅಬ್ಸರ್ವ್ ಒಂದ್ಸರಿ ಅಪ್ಡೇಟ್ ಮಾಡೋಣ. 243 ಐ. ಯಾರು ಸೆಟಪ್ ಮಾಡ್ತಾರೆ ಇದನ್ನ? ರಾಜ್ಯಪಾಲರು. ಯಾರು? ರಾಜ್ಯಪಾಲರು ಅಂದರೆ ಗವರ್ನರ್ ಸೆಟಪ್ ಮಾಡ್ತಾನೆ. ಎಷ್ಟಕ್ಕೆ? ಎವ್ರಿ 5 years. ಬಟ್ ಎವ್ರಿ 5 years ಅಂದ್ರೆ ಅವ್ರು ಸೆಟಪ್ ಮಾಡಲ್ಲ, ಅವ್ರಿಗೆ ಹೆಂಗೆ ಬೇಕಂಗೆ ಮಾಡ್ಕೋತಾರೆ. ಹಾಗಾದರೆ ಸ್ಟೇಟ್ ಫಿನಾನ್ಸ್ ಕಮಿಷನ್ ಯಾವುದ್ರ ಬೇಸ್ ಮೇಲೆ ಸೆಟಪ್ ಮಾಡ್ತಾರೆ? ಏನಕ್ಕಾಗಿ ಸೆಟಪ್ ಮಾಡ್ತಾರೆ? ಬಂತಾ? ಮಿಸ್ಟರ್ ನಾಕ್ಸ್ ಬಂತಾ? ವೈ ಅದೇನೇ ಹೇಳ್ತೀನಲ್ಲ, ವೈ ಯಾವುದಕ್ಕಿದೆಪ್ಪ ಅಂದರೆ ಮುನ್ಸಿಪಾಲ್ಟಿ. ನಾನು ಕೇಳ್ತಿರೋದೇನು? ಕ್ಲಾರಿಟಿ ಕೊಟ್ಟಿದ್ದೀನಿ ಎರಡು. ವೈ ಏನಕ್ಕೆ? ನೀವು ಕೆ ಹೇಳಿದ್ರಲ್ರಿ ಮೇಡಮ್ ಅವರೇ, ನೀವು ಕೆ ಹೇಳಿದ್ರಲ್ಲ, ಆ ಕೆ ಏನಪ್ಪ ಅಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇರುತ್ತೆ ನೋಡಿ. ಅಂದರೆ ಸ್ಟೇಟ್ ಎಲೆಕ್ಷನ್ದು ಇದೇನು ಮಾಡುತ್ತಲ್ಲ, ಅಂದರೆ ಗ್ರಾಮಗಳಲ್ಲಿ ಎಲೆಕ್ಷನ್ ನಡೆಸ್ತಾರಲ್ಲ, ಅದಿರುತ್ತೆ ನೋಡಿ. ಕೆ ಇದು ಬೇಡ, ಇದು ನೋಡ್ಕೊಳ್ಳಿ. ಸ್ಟೇಟ್ ಫಿನಾನ್ಸ್ ಕಮಿಷನ್ ಯಾವುದಕ್ಕಿದೆ? 243 ಪಕ್ಕ ತಾನೆ? ಮಿಸ್ಟರ್ ಮ್ಯಾಕ್ಸ್ ಪಕ್ಕ? ಎಸ್, ಚೆಕ್ ಮಾಡ್ಕೋರಿ, ಇಲ್ಲೇ ಡೌಟ್ ಕ್ಲಿಯರ್ ಮಾಡ್ಕೊಂಡು ಅಷ್ಟೇ, ಏನಿಲ್ಲ. ಇದು ತಿಳ್ಕೊಳೋದಿರುತ್ತಪ್ಪ, ಅಷ್ಟೇ ತಿಳ್ಕೊಳೋದಿರುತ್ತೆ. ಯಾರ ಹತ್ರ ಎಷ್ಟು ನಾಲೆಜ್ ತಗೋತಿರೋ ತಗೋರಿ, ಅಷ್ಟೇ ನೋಡಿ. ಕಂಪ್ಯಾರಿಸನ್ ಮಾಡಿ. ಅಂದರೆ ಒಂದು ಹೇಳ್ತೀನಪ್ಪ, ಇಲ್ಲಿ ಯಾವುದೇ ಲೆಕ್ಚರ್ 100% ಕೊಡೋಕ್ಕೆ ಬರಲ್ಲ. ಫಸ್ಟಿಗೆ ಯಾವುದೇ ಲೆಕ್ಚರ್, ಈವನ್ ಐನ್ಸ್ಟೈನ್ ತೊಗೊಂಬಂದ್ರೆ 100% ಕೊಡೋಕ್ಕಾಗಲ್ಲ. ಇಲ್ಲಿ ನೀವು ಅವ್ರದ್ದು ಹೇಳಿಲ್ಲ ಇವ್ರದ್ದು ಹೇಳಿಲ್ಲಕ್ಕಂತ ಅವರಿಂದ ಎಷ್ಟು ನಾಲೆಜ್ ಬರುತ್ತೆ ಅಷ್ಟು ತೊಗೋಬೇಕು ಅಷ್ಟೇ. ಬ್ಲೇಮ್ ಮಾಡೋದ್ರಿಂದ ಏನೂ ಬರೋದಿಲ್ಲ.
ಅಂಡರ್ಸ್ಟ್ಯಾಂಡಾ? ನಾ ಹೇಳೋದು ಯಾವುದೇ ಲೆಕ್ಚರ್ ಬ್ಲೇಮ್ ಮಾಡೋದ್ರೆ ನಿಮ್ಗೆ 0% ಬರೋದು. ನಾ ಹೇಳೋದು ನಾಲೆಡ್ಜ್ ಕೊಡ್ತಾರ ತಗೋರಿ, ಇನ್ನೂ ಹೊರಗಡೆ ಕಲೆಕ್ಟ್ ಮಾಡಿ ಅಷ್ಟೇ. ನಾ ಹೇಳೋದು 5 ಇಯರ್ಸ್ ಯಾವುದು? ಸೊ 5 ಇಯರ್ಸ್ ಏನಾಗುತ್ತಾ ಸೆಟಪ್ ಮಾಡ್ರ ಅಂತ ಹೇಳುತ್ತಾ. ಯಾವುದು? ಸ್ಟೇಟ್ ಫಿನಾನ್ಸ್ ಕಮಿಷನ್. ಯಾಕ ಯಾವ ಉದ್ದೇಶಕ್ಕೆ ಸೆಟಪ್ ಮಾಡ್ತಾರೆ? ಯಾವುದು? ಎಲ್ಲಿ? ಸ್ಟೇಟ್ ಇಂದು ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸ್ ಮಾಡಲ್ಲ ಇಲ್ಲಿ. ಮಾಡ್ತಾರೆ ಇಲ್ಲೋ? ಹಾಗಾದ್ರೆ ಏನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಯಾರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ? ಸೊ ರಾಜ್ಯ ಮತ್ತು ಮುಂದೆ ರಾಜ್ಯ ಯಾರ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳತ್ತೆ? ಅಲ್ಲಿ ಆದ್ರೆ ಕೇಂದ್ರ ಮತ್ತು ರಾಜ್ಯ, ಜಿಲ್ಲೆ, ತಾಲೂಕು, ಓಣಿ ಹೇಳ್ರಿ ಹಂಗ ಬರಲ್ಲ. ಪಂಚಾಯತ್ ಯಾವುದು? ಹೌದು ತಾನೆ? ಸೊ ರಾಜ್ಯಗಳು ಮತ್ತೆ ಪಂಚಾಯತ್ಗಳಿಗೆ ಏನ್ ಮಾಡುತ್ತಾ? ಲೋಕಲ್ ಬಾಡೀಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲೋಕಲ್ ಬಾಡೀಸ್ ಏನಾಗುತ್ತಾ? ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೋತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಹಾಗಾದ್ರೆ ಫಸ್ಟ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ಹೆಡ್ ಯಾರು? ಸೊ ಇದಕ್ಕೊಂದು ಕೋಡ್ ಇದೆ, ಆಮೇಲೆ ಹೇಳ್ತೀವಿ. ಕೇಳಿದಾನೆ ಕ್ವಶನ್ಸ್ ಮೊನ್ನೆ ರೀಸೆಂಟ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪ್ರತಿ ಒಂದು ಎಕ್ಸಾಮ್ ಅಲ್ಲಿ ಕೇಳಿದಾನೆ ಸ್ಟೇಟ್ ಫಿನಾನ್ಸ್ ಕಮಿಷನ್ ಅಧ್ಯಕ್ಷರು ಯಾರ್ಯಾರು ಬರ್ತಾರೆ? ಫಸ್ಟ್ ಒನ್ ತಿಮ್ಮಯ್ಯ. ಯಾಯ 1994 ಅಲ್ಲಿ ಸೆಟಪ್ ಮಾಡ್ತಾರೆ ತಿಮ್ಮಯ್ಯನ. ಎಸ್ ಅಗೇನ್ ಸೆಕೆಂಡ್ ಒನ್ ಸುರೇಂದ್ರನಾಥ. ಯಾವನಾಥ? ನೆಕ್ಸ್ಟ್ ಥರ್ಡ್ ಒನ್ ಕೂಡ್ಗಿ. ಯಾರು? ಕೂಡ್ಗಿ 2006 ಸಮಥಿಂಗ್ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಚನ್ನಬಸಪ್ಪ. ಚನ್ನಬಸಪ್ಪ ನಿಮ್ಮ ಬೆಂಗಳೂರಲ್ಲಿ ಐತಲ್ಲ ಗ್ರೌಂಡ್, ಅದೇ ಚಿನ್ನಸ್ವಾಮಿ. ಸೊ ಇದು ಬಂದ್ಬಿಟ್ಟು 2012 ನೋಡ್ರಿ ಸರ್, ಚಿನ್ನಸ್ವಾಮಿ 2012 ಬರ್ಬೋದು ನೋಡ್ರಿ. 2015 ಯಾವ ನೋಡ್ರೋ ಸರ್ಚ್ ಮಾಡ್ರಿ. ಈಗ ರೀಸೆಂಟ್ ಆಗಿ ಅಂದ್ರೆ 5th ಒನ್ ಬಂದ್ಬಿಟ್ಟು ನಾರಾಯಣ ಸ್ವಾಮಿ. ಯಾವ ಸ್ವಾಮಿ? ಸೊ ನಾರಾಯಣ ಸ್ವಾಮಿನ ಯಾವಾಗ ಸೆಟಪ್ ಮಾಡಿದ್ದಾರೆ? 23 ಅಲ್ಲಿ ಸೆಟಪ್ ಮಾಡಿದ್ದಾರೆ. 2024 ಅಲ್ಲಿ ಏನ್ ಮಾಡಿದ್ದಾರೆ? ರಿಪೋರ್ಟ್ ಕೊಟ್ಟಿದ್ದಾರೆ. ಎಸ್. ಸೊ ಅಗೇನ್ ಈ ನಾರಾಯಣ ಸ್ವಾಮಿಗೆ ಇಬ್ರು ಹೆಲ್ಪ್ ಮಾಡ್ಲಿಕ್ಕೆ ಸದಸ್ಯರನ್ನ ನೇಮಕ ಮಾಡಿದ್ದಾರೆ. ಒಂದು RS ಪಾಂಡೆ, ಹಾರ್ದಿಕ್ ಪಾಂಡೆ ಅಲ್ಲ, RS ಪಾಂಡೆ, ಮೊಹಮ್ಮದ್ ಸನಾವುಲ್ಲಾ. ಮೊಹಮ್ಮದ್ ಸನಾವುಲ್ಲಾ 2015. ಓಕೆ. ಸೊ ಇಷ್ಟು ನಿಮ್ಮ ಸ್ಟೇಟ್ ಫಿನಾನ್ಸ್ ಕಮಿಷನ್. CSK ಕೇಳಿರಾ? CSK ತರ TSK, ಇದು ತಮಿಳುನಾಡು ಸೂಪರ್ ಕಿಂಗ್ಸ್. ಎಸ್, TSK CN. TSK CN. T ಅಂದ್ರೆ ತಿಮ್ಮಯ್ಯ, S ಅಂದ್ರೆ ಸುರೇಂದ್ರನಾಥ, K ಅಂದ್ರೆ ಕೂಡಿಗಿ, ಅಗೇನ್ ಚಿನ್ನಸ್ವಾಮಿ, ನಾರಾಯಣ ಸ್ವಾಮಿ ಅಷ್ಟೇ ಕೇಳಿಬೇಕು. ಎಸ್, ನಾರಾಯಣ ಸ್ವಾಮಿ. ಎಸ್, ಇಷ್ಟು ನಿಮ್ಮ ಸ್ಟೇಟ್ ಫಿನಾನ್ಸ್ ಕಮಿಷನ್ ಹೆಡ್ಸ್. ಯಾರ್ಯಾರು ಬರ್ತಾರೆ? ಚಿನ್ನಸ್ವಾಮಿ, ನಾರಾಯಣ ಸ್ವಾಮಿ. ಇಷ್ಟು. ಇದ್ರ ಕೆಲಸ ಏನು? ಕೆಲಸ ಏನಿದ್ರದ್ದು? ಯಾರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ? ಲೋಕಲ್ ಬಾಡೀಸ್ ಅಂಡ್ ಸ್ಟೇಟ್. ಹೌದಾ? ಸ್ಟೇಟ್ ಮತ್ತೆ ಲೋಕಲ್ ಬಾಡೀಸ್ ಅಲ್ಲಿ ಏನಾಗುತ್ತಾ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ.
ಏನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ? ಟ್ಯಾಕ್ಸ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗ್ತಾರೆ. ಎಸ್, ಯಾರು ಸೆಟಪ್ ಮಾಡ್ತಾರೆ? ಪ್ರತಿ 5 ವರ್ಷಕ್ಕೊಮ್ಮೆ. ಯಾವ ವಿಧಿ? 243 ಐ ಅಲ್ಲ, ಐ. ಎಸ್, ಅಗೇನ್ ಒಂದು ಕರು ಬರುತ್ತಾ, ನೋಡ್ಕೊಂತ ಹೋಗೋಣ. ಯಾವ ಕರು? ಹಾ, ಕರು. ಅದೇ ಯಾವ ಕರು? ಹಸು. ಏ ಪ್ರಭು, ಕರು ಬೇರೆ, ಕರು ಬೇರೆ. ಎಸ್, ಲ್ಯಾಫರ್ ಟ್ಯಾಕ್ಸ್, ಸಾರಿ ಲ್ಯಾಫರ್ ರೇಖೆ. ಲ್ಯಾಫರ್ ರೇಖೆ, ಲೋಫರ್ ಅಲ್ಲ ಮತ್ತೆ. ಹಾ, ಲ್ಯಾಫರ್ ಕರು. ಎಂತ ಕರು? ಏನು ಲ್ಯಾಫರ್ ಕರು ಅಂದ್ರೆ? ಲ್ಯಾಫರ್ ಅಂದ್ರೆ ಹಿಂಗಿರು. ಹಾ, ಏನ್ ತಿರುಗು? ಬರ್ಕೊಳ್ಳಿ. ಸೊ ಲ್ಯಾಫರ್ ರೇಖೆ ಅಂತ ಕರಿತೀವಿ. ಎಂತ ರೇಖೆ? ಲ್ಯಾಫರ್ ರೇಖೆ. ಇನ್ನೊಂದು ಬರುತ್ತೆ ಫಿಲಿಪ್ಸ್ ಕರ್ವ್ ಅಂತ, ಅದು ಇನ್ಫ್ಲೇಷನ್ ಬಂದಾಗ ಹೇಳ್ತೀನಿ. ಇದು ಲ್ಯಾಫರ್ ರೇಖೆ. ಎಂತ ರೇಖೆ? ಸೊ ಲ್ಯಾಫರ್ ಅಂತ ಬಂತು. ನೀವು ನ್ಯೂಜಿಲೆಂಡ್ ಅರ್ಥಶಾಸ್ತ್ರಜ್ಞ, ಇವನೇನ್ ಮಾಡಿದಪ್ಪ ಅಂದ್ರೆ ಒಂದು ರೇಖೆಯನ್ನು ಕಂಡಿಡಿದಾನೆ. ಅದು ಯಾವ್ದು ರೇಖೆ? ಲ್ಯಾಫರ್ ರೇಖೆ. ಹಾಗಾದ್ರೆ ಲ್ಯಾಫರ್ ರೇಖೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕ್ವಶನ್ ಕೇಳ್ತಾನೆ. ಒಂದು ತೆರಿಗೆ ಆದಾಯ, ಒಂದು ತೆರಿಗೆ ದರ, ಅಗೇನ್ ತೆರಿಗೆ ಆದಾಯ. ಯಾವುದಕ್ಕೆ ಸಂಬಂಧಪಟ್ಟಿದೆ? ತೆರಿಗೆ ದರ ಮತ್ತೆ ತೆರಿಗೆ ಆದಾಯಕ್ಕೆ ಸಂಬಂಧಪಟ್ಟಿದೆ. ಯಾವ ರೇಖೆ? ಇವ್ನು ಲ್ಯಾಫರ್ ಏನ್ ಹೇಳ್ತಾನಪ್ಪ ಅಂದ್ರೆ, ಸ್ಟಾರ್ಟಿಂಗು ನಿಮ್ಮ ತೆರಿಗೆ ದರ ಹೆಚ್ಚಳ ಮಾಡದಂತಲ್ಲ. ಎಸ್, ತೆರಿಗೆ ದರ ಅಂದ್ರೆ ಟ್ಯಾಕ್ಸ್ ರೇಟ್ ಇನ್ಕ್ರೀಸ್ ಮಾಡದಂತಂಗಲ್ಲ, ನಿಮ್ಗೆ ಆದಾಯನೂ ಜಾಸ್ತಿ ಆಗುತ್ತೆ. ಎಸ್, ಸೊ ತೆರಿಗೆ ದರ ಹೆಚ್ಚಳದೊಂದಿಗೆ ತೆರಿಗೆ ಆದಾಯ ಇನ್ಕ್ರೀಸ್ ಆಗುತ್ತಾ ಪ್ರಾರಂಭಿಕ ಹಂತದಲ್ಲಿ. ಎಲ್ಲಿ ಹಂತವರೆಗಪ್ಪ ಅಂದ್ರೆ ಟಿ ಬಿಂದು ತಲುಪುವವರೆಗೆ. ಯಾವ ಬಿಂದು? ಈಗ ತೆರಿಗೆ ಆದಾಯ ಅಂದ್ರೆ ಫಾರ್ ಎಕ್ಸಾಂಪಲ್ ತೆರಿಗೆ ದರ 1 10 10 20 30 40 ಇದು 50. ಎಸ್, ಅಂದ್ರೆ ಇಲ್ಲಿ ನೋಡ್ರಿ ತೆರಿಗೆ ದರ ಹೆಚ್ಚಳ ಆಗ್ತದನಾ? ಈಗ ಫಾರ್ ಎಕ್ಸಾಂಪಲ್ ನೀವೇ ತಗೋರಿ, ನಾಳೆ ಅಪಾಯಿಂಟ್ ಆಗ್ತೀರಾ. ಎಲ್ಲಿಗೆ ಅಪಾಯಿಂಟ್ ಆಗ್ತೀರಾ? ಜಾಬ್ಗೆ ಆಗ್ತಿರೋ ಇಲ್ರೋ? ಆಗ್ತೀರಾ ಪಕ್ಕನ? ನಿಮ್ಗೆ ಇನ್ಕಮ್ ಬರುತ್ತೆ ತಾನೆ. ಸೊ ನಿಮ್ಮ ಇನ್ಕಮ್ ಮೇಲೆ ಏನಾಗ್ತೀವಿ? ಟ್ಯಾಕ್ಸ್ ಆಗ್ತೀವಿ ತಾನೆ. ಈಗ ಫಾರ್ ಎಕ್ಸಾಂಪಲ್ ನೀವೊಂದು ನಿಮ್ದು 1 ಲ್ಯಾಕ್ ಇದೇನೆ ಸ್ಯಾಲ್ರಿ ಅನ್ಕೋರು, ಏನಾಗೋದಿಲ್ಲ. 1 ಲ್ಯಾಕ್ ಇದೇನೆ ಸ್ಯಾಲ್ರಿ ಇದೆ ತಾನೆ. ಸೊ 1 ಲ್ಯಾಕ್ ಸ್ಯಾಲ್ರಿ ಇದ್ರೆ ನಿಮ್ಗೆ ಫಸ್ಟ್ ಒಂದು 10% ಹಾಕ್ತೀನಿ. ಎಷ್ಟು ಹಾಕ್ತೀರಿ? 10% ಅಂದ್ರೆ 1 ಲ್ಯಾಕಿಗೆ 10,000. ಸೊ 10,000 ಗೌರ್ಮೆಂಟಿಗೆ ಆದಾಯ ಬಂತು ತಾನೆ. ಅಗೇನ್ 20% ಹಾಕ್ತೀನಿ ನಿಮ್ಮ ಆದಾಯದ ಮೇಲೆ. 20% ಹಾಕ್ತೀನಿ. ನಾನು ಕಟ್ಟರೆ ಇಲ್ಲೋ? ಕಟ್ಟಲೇಬೇಕು. ಅಗೇನ್ 30% ಹಾಕ್ತೀನಿ. 30,000 ಬರುತ್ತೆ. ಹಾಕ್ತಾನೆ ಇಲ್ಲೋ? ಅಂದ್ರೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ರಿ, ಇನ್ಕಮ್ ಜಾಸ್ತಿ ಆಗ್ತದಾನೆ ಇಲ್ಲೋ? ಗೌರ್ಮೆಂಟಿಗೆ ಬರೋದು ಆಗ್ತದಾನೆ ಇಲ್ಲೋ? ಅಗೇನ್ 40% ಹಾಕ್ತೀನಿ. 40% ಹಾಕಿದ್ರೆ ಜಾಸ್ತಿ ಆಗುತ್ತೋ ಇಲ್ಲೋ? ಆಗುತ್ತೋ ಇಲ್ರೋ? ಎಸ್. ನೆಕ್ಸ್ಟ್ 50% ಹಾಕ್ತೀನಿ. ಸ್ವಲ್ಪ ಬೇಜಾರು ಬರುತ್ತೆ ಗೌರ್ಮೆಂಟ್ ಮೇಲೆ, ಸಿಟ್ಟು ಬರುತ್ತಾ ಇಲ್ಲೋ? ಸೊ ಇಷ್ಟೊಂದು ಟ್ಯಾಕ್ಸ್ ಹಾಕಿದಿರಿ ಅಂತ, ಹೌದಾ? ಒಂದು ಬಿಂದು ತಲುಪುವವರೆಗೆ, ಒಂದು ಹಂತ ತಲುಪುವವರೆಗೆ ಸೊ ಗೌರ್ಮೆಂಟ್ಗೆ ಬರುವ ಆದಾಯ ಏನಾಗುತ್ತೆ? ಜಾಸ್ತಿ ಆಗ್ತಾನೆ ಇರುತ್ತಾ. ಯಾವ ಬಿಂದು ಅಂದ್ರೆ ಟಿ ಬಿಂದು. ಯಾವ ಬಿಂದು? ಅಗೇನ್ ಇನ್ನೂ ಜಾಸ್ತಿ ಹಾಕ್ತಾ ಇದ್ರೆ ಅಂದ್ರೆ 60%, 70%, 80%, 90%. ಇನ್ನೂ ನೀವು ಅಗೇನ್ ತೆರಿಗೆ ದರ ಜಾಸ್ತಿ ಆಗ್ತಾ ಇದ್ರೆ ತೆರಿಗೆ ಬರುವ ಆದಾಯ ಏನಾಗುತ್ತಾ? ಕ್ರಮೇಣ ಕಡಿಮೆ ಆಗುತ್ತಾ ಹೋಗುತ್ತಾ? ಸರ್ ಹೆಂಗ? ಈಗ 100ಗೆ 50% ಹಾಕಿದ್ರೆ ಏನೋ ಹೋಗ್ಲಿ ಬಿಡು, 50% ಉಳಿತು ಅಂತೇಳಿ ಏನೋ ಜಾಬ್ ಮಾಡ್ತಾರೆ. 60 ಹಾಕಿದ್ರಿ ಬೇಡ ಬಿಡೋರ ಸಂಖ್ಯೆ ಕಡಿಮೆ ಆಗುತ್ತೋ ಇಲ್ಲ? ಹಾಗೆ 70% ಜಾಬೇ ಬಿಟ್ಬಿಡ್ತೀರಿ, ಬೇಡ 80%, 90% ಆರಾಮ್ ಮನೇಲಿ ಕೂಡ್ತಿರೋ ಇಲ್ಲ? ಅಂದ್ರೆ ಅವಾಗ 60, 70, 80, 90 ಹಾಕಿದ್ರೆ ಸರ್ಕಾರಕ್ಕೆ ಬರುವ ಆದಾಯ ಏನಾಗುತ್ತೆ? ಕ್ರಮೇಣ ಕಡಿಮೆ ಆಗುತ್ತಿಲ್ಲ? ಆಗ 100ಗೆ 100 ಹಾಕಿದ್ರೆ ಏನಾಗುತ್ತೆ? ಯಾವನು ಕೆಲಸ ಮಾಡಲ್ಲ, ದೇಶನ ಬಿಟ್ಟು ಹೋಗ್ತೀರಾ. ಅವಾಗ ಸರ್ಕಾರದ ಆದಾಯ ಏನಾಗುತ್ತಾ?
ಶೂನ್ಯ ಆಗುತ್ತಾ? ಏನಾಗತ್ತಾ? ಫೈನಲ್ ಸ್ಟೇಜ್ ಏನಾಗುತ್ತೆ ಅಂದ್ರೆ 0. ಅಂದ್ರೆ ಫಸ್ಟ್ ಇಲ್ಲಿಂದ ಪಾಯಿಂಟ್ ಬಂತಲ್ಲ ಅದೇ ಪಾಯಿಂಟ್ಗೆ ಸೆಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ತಿಳಿತಾ? ಯಾವ ಕರ್ವ್ ಇದು? ಲ್ಯಾಫರ್ ಕರ್ವ್ ಅಥವಾ ಲ್ಯಾಫರ್ ರೇಖೆ ಅಂತ ಕರಿತೀವಿ. ಎಂತ ರೇಖೆ? ಹಾಗಾದ್ರೆ ಲ್ಯಾಫರ್ ರೇಖೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಟ್ಯಾಕ್ಸ್ ರೇಟ್ ಮತ್ತೆ ಟ್ಯಾಕ್ಸ್ ಇನ್ಕಮ್. ತೆರಿಗೆ ದರ ಮತ್ತೆ ಏನಾಗುತ್ತೆ ಸ್ಟಾರ್ಟಿಂಗ್? ತೆರಿಗೆ ದರ ಜಾಸ್ತಿ ಆದಂಗೆಲ್ಲ ತೆರಿಗೆ ಅಂದ್ರೆ ನಿಮ್ಗೆ ಬರೋ ಆದಾಯ ಏನಾಗುತ್ತಾ? ಜಾಸ್ತಿ ಆಗುತ್ತಾ? ಯಾವ ಬಿಂದು ತಲುಪುವವರೆಗೆ? ಎಸ್, ಒನ್ಸ್ ಆ ಟಿ ಬಿಂದು ಕ್ರಾಸ್ ಆಯ್ತು, ನೀವು ಟ್ಯಾಕ್ಸ್ ಹಾಕೋದು ಇನ್ನೂ ಜಾಸ್ತಿ ಆಯ್ತು, ಅವಾಗ ಏನಾಗತ್ತಾ? ಬರ್ತಾ ಬರ್ತಾ ಇನ್ಕಮ್ ಏನಾಗುತ್ತಾ? ನೀವು 100ಗೆ 100 ಹಾಕಿದ್ರೆ ಯಾವನು ಕೆಲಸ ಮಾಡಲ್ಲ. ಸೊ ಅವಾಗ ತೆರಿಗೆ ಬರುವ ಆದಾಯ ಏನಾಗುತ್ತಾ? ಶೂನ್ಯ ಆಗುತ್ತಾ. ಫೈನಲಿ ಏನಾಗುತ್ತಾ? ಸೊ ಇದನ್ನ ರೇಖಾಚಿತ್ರದ ಮೂಲಕ ಯಾರು ಡಿಫೈನ್ ಮಾಡ್ತಾರೆ? ಲ್ಯಾಫರ್. ಲೋಫರ್ ಅಲ್ಲ ಮತ್ತೆ ಲ್ಯಾಫರ್. ಲ್ಯಾಫರ್ ಲ್ಯಾಫರ್. ಸೊ ಇಷ್ಟು ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್. ಬಜೆಟ್ ಅಲ್ಲಿ ನೋಡಿದ್ರಲ್ಲ, ಮಾರ್ನಿಂಗ್ ನೋಡಿರ್ತಾನೆ ಯಾ ಅಲ್ಲ. ಎಸ್, ಇದೆ ತಾನೇ ನೋಡಿರೋದು ಇಷ್ಟು. ತೆರಿಗೆ ಆದಾಯ, ತೆರಿಗೆ ಆದಾಯದಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್. ಎಸ್, ಮತ್ತು ಅದರಲ್ಲಿ ರೇಖೆ ನೋಡಿದ್ರಿ, ಫಿನಾನ್ಸ್ ಕಮಿಷನ್ ನೋಡಿದ್ರಿ, ಹೌದಾ? ಇನ್ನು ಕೆಲವೊಂದು ನೋಟ್ಸಲ್ಲಿ ಇದಾವೆ, ಅದರ ನೋಡ್ಕೊಂಡು. ಎಸ್, ಅದೇ ಇಂಪಾರ್ಟೆಂಟ್ ಇಲ್ಲ, ಅದಕ್ಕೆ ಹೇಳಿದ್ವಿ. ಅಂಡರ್ಸ್ಟ್ಯಾಂಡ್ ಆಯ್ತು? ಜಸ್ಟ್ ಅದು ಫ್ಯಾಕ್ಚುವಲ್ ಡಾಟಾ, ಯಾರ್ಯಾರಿಗೆ ಕೊಡ್ತಾರೆ, ಯಾರ್ಯಾರಿಗೆ ಕೊಡ್ತಾರೆ. ಹಾಂ, ಈಗ ತೆರಿಗೆಯೇತರ ಆದಾಯ. ಎಂಥ ಆದಾಯ? ಸೊ ನಾನ್ ಟ್ಯಾಕ್ಸ್ ರೆವೆನ್ಯೂ ಯಾವುದು? ತೆರಿಗೆಯೇತರ ಆದಾಯ. ಏನು ತೆರಿಗೆಯೇತರ ಆದಾಯ ಅಂದ್ರೆ? ಎಸ್, ಗೌರ್ಮೆಂಟ್ಗೆ ತೆರಿಗೆಯನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಆದಾಯ ಬರುತ್ತೆ. ಸೊ ಅದನ್ನು ತೆರಿಗೆಯೇತರ ಆದಾಯ ಅಂತ ಕರೀತೀವಿ. ನಾನ್ ಟ್ಯಾಕ್ಸ್ ರೆವೆನ್ಯೂ, ಎಸ್, ಅಥವಾ ನಾನ್ ಟ್ಯಾಕ್ಸ್ ರಿಸಿಪ್ಟ್ಸ್ ಅಂತ ಕರೀತೀವಿ. ಏನಾರ ಹಾಗಾದ್ರೆ ತೆರಿಗೆಯನ್ನು ಬಿಟ್ಟು ಯಾವ್ಯಾವ ಪ್ರಾಫಿಟ್ ಬರ್ತವೆ ಗೌರ್ಮೆಂಟ್ಗೆ? ಫಾರ್ ಎಕ್ಸಾಂಪಲ್, ಓಕೆ, ಒಂದು ಫೀಸ್, ಪೆನಾಲ್ಟಿ, ಫೈನ್ಸ್, ಹೌದಾ? ಹಾಗೆ ನೆಕ್ಸ್ಟ್ ಯಾವುದು? RBI ಏನ್ ಮಾಡುತ್ತಾ? ನೋಟ್ಗಳನ್ನ ಪ್ರಿಂಟ್ ಮಾಡುತ್ತ ತಾನೆ, ಇಶ್ಯೂ ಮಾಡುತ್ತ ತಾನೆ. ಈ ನೋಟ್ ಪ್ರಿಂಟ್ ಮಾಡಿ ಇಶ್ಯೂ ಮಾಡೋ ಟೈಮಲ್ಲಿ ಸೊ ಇವ್ರಿಗೆ ಪ್ರಾಫಿಟ್ಗೆ ಏನಾಗುತ್ತೋ ಇಲ್ಲಿ ಆಗುತ್ತಾ? ಯಾರಿಗೆ? RBI ಆಗುತ್ತಾ? ಈ RBI ನ ಮತ್ತೆ ಯಾರು ತಗೋತಾರೆ, ಹ್ಯಾಂಡಲ್ ಮಾಡೋದು? ಸರ್ಕಾರ. ಅವರೇ ಅವರಿಂದ ಏನು ಮಾಡ್ತಾರೆ? ವರ್ಗಾವಣೆ ಮಾಡ್ತಾರೆ, ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡ್ಬೋದು. ಒಂದು ಸಮಿತಿ ಹೇಳಿದೆ, ನೆನಪಿದೆನಾ? RBI ಹೇಳೋ ಟೈಮ್ನಾಗ ಹೇಳಿದ್ದೆ, RBI ನ ಹೆಚ್ಚುವರಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರಂತ. ಯಾವುದು? ಬಿಮಲ್ ಜಲನ್. ಯಾವುದು? ನೆನಪಿದೆನಾ? ಎಷ್ಟೇ ಗವರ್ನರ್? ಎಷ್ಟನೇ ಗವರ್ನರ್? 26. ಎಸ್, ಪೂಜಾ ಅವರೇ ಕರೆಕ್ಟ್. 20. ಎಷ್ಟು? 20, ನಾಟ್ 26. ನಾನು ಹೇಳ್ತಿದ್ದೇನು ಬಿಮಲ್ ಜಲ. ಯಾವ ಜಲ? ಹಾಗೆ ನೆಕ್ಸ್ಟ್ ಪೋಸ್ಟ್ ಆಫೀಸ್ ಯಾರ್ದು ಅಂದ್ರೆ ಕೇಂದ್ರ ಸರ್ಕಾರದ. ಯಾವ ಸರ್ಕಾರದ? ಕೇಂದ್ರ ಸರ್ಕಾರದ ಉದ್ಯಮಗಳು. ಪೋಸ್ಟ್ ಆಫೀಸಿಗೆ ಬರ್ತೀನಿ, ಬಿಟ್ ಕೇಂದ್ರ ಸರ್ಕಾರದ ಉದ್ಯಮಗಳಂತ ಬರ್ತವೆ, ಹೌದಾ? ಈ ಕೇಂದ್ರ ಸರ್ಕಾರದ ಉದ್ಯಮಗಳಂದ್ರೆ ಜಸ್ಟ್ ಲೈಕ್ ಕೇಂದ್ರ ಸರ್ಕಾರದ ಒಡೆತನಗಳು. ಸೊ ಓನರ್ಶಿಪ್ ಆಫ್ ಗೌರ್ಮೆಂಟ್, ಹೌದಾ? ಸೊ ಗೌರ್ಮೆಂಟ್ ಯಾವ್ಯಾವ ಓನರ್ಶಿಪ್ ಹೊಂದಿರ್ತವೆ ಅವುಗಳಿಂದ ಲಾಭ ಬರುತ್ತೆ ತಾನೆ. ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಗೌರ್ಮೆಂಟ್ ತಗೋರಿ, ಹೌದಾ? ಸ್ಟೇಟ್ ಗೌರ್ಮೆಂಟ್ KSRTC ಬರುತ್ತೆ ತಾನೆ, ಹೌದಲ್ರು? ನಿಮ್ಮ MSIL ಅಂದ್ರೆ ಹೌದಾ? MSIL ಬಾರ್, ಮೈಸೂರು ಸ್ಯಾಂಡಲ್ ಸೋಪ್,
ಪ್ರೊಡಕ್ಷನ್ ಮಾಡ್ತಾರಲ್ಲ ಇಲ್ಲಿ, ಹಾಂ, ಅದೆಲ್ಲ ಸ್ಟೇಟ್ ಗೌರ್ಮೆಂಟಿಗೆ ಪ್ರಾಫಿಟ್ ತಾನೆ. ಅದೇ ಥರ ಸೆಂಟ್ರಲ್ ಗೌರ್ಮೆಂಟ್ ಕೆಲವೊಂದು ಉದ್ಯಮಗಳು ಮಾಡ್ಕೊಂಡಿರುತ್ತೆ. ಮಹಾರತ್ನ, ಮಿನಿರತ್ನ, ನವರತ್ನ, ಯುವರತ್ನ. ಯುವರತ್ನ ಇದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ ಅಂತ ಬರ್ತವೆ. ಈ ಕಂಪ್ನೀಸ್ಗಳು ಏನು ಮಾಡ್ತವೆ? ಪ್ರಾಫಿಟ್ನಾಗ ಏನು ಮಾಡ್ತವೆ? ಈ ಪ್ರಾಫಿಟು ನಾನ್ ಟ್ಯಾಕ್ಸಬಲ್ ಇನ್ಕಮ್. ಎಂತ ಇನ್ಕಮ್? ಅಗೇನ್ ನೀವು ಹೇಳಿದ್ರಲ್ಲ, ಯಾವುದು? ಪೋಸ್ಟ್ ಆಫೀಸ್ ಅಂಡ್ ರೈಲ್ವೆ, ಇಸ್ರೋ ಎಲ್ಲ ಇಲ್ಲೇ ಹಾಕೊಂಡ್ಬಿಡ್ರು, ಎಲ್ಲ ಬಂತು. ಅದಕ್ಕೆ ನಾನು ಕೇಂದ್ರ ಸರ್ಕಾರದ ಉದ್ಯಮಗಳಂತ ಹೇಳ್ಬಿಟ್ಟಿದ್ದೆ. ನೀವು ಒಂದೊಂದೊಂದೊಂದು ಶುರು ಮಾಡ್ಕೊಂಡ್ರೆ ನನಗೆ ಗೊತ್ತು, ಹೌದಾ? ಅದಕ್ಕೆ ಎಲ್ಲ ಇದರಲ್ಲೇ ಹಾಕಿಬಿಟ್ಟಿದೆ. ಈಗ ಮತ್ತೆ ಅದನ್ನ ಎಳೆಯೋಕೆ ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್, ಹೌದಾ? ಸೊ ಪೋಸ್ಟ್ ಆಫೀಸ್ ಮತ್ತೆ ರೈಲ್ವೆ, ಹೌದಾ? ಸೊ ಪೋಸ್ಟ್ ಮುಜರಾಯಿ ಇಲಾಖೆ, ಎಸ್, ಅದನ್ನು ನಾನ್ ಟ್ಯಾಕ್ಸಬಲ್ ಇನ್ಕಮ್. ನಾನ್ ಟ್ಯಾಕ್ಸಬಲ್ ಉದ್ಯೋಗದ್ದು ಬೆಳಿತೀವಿ, ಏನು ಮಾಡೋಕ್ಕಾಗಲ್ಲ, ಹೌದಾ? ಬಿಕಾಸ್ ವಿ ಆರ್ ಸೆಕ್ಯುಲರ್ ಕಂಟ್ರಿ. ಎಂತ ಕಂಟ್ರಿ? ಬಿಕಾಸ್ ವಿ ಆರ್ ಸೆಕ್ಯುಲರ್ ಕಂಟ್ರಿ. ಎಂತ ಕಂಟ್ರಿ? ಸೆಕ್ಯುಲರ್ ಕಂಟ್ರಿ ಅಂದ್ರೆ ಏನು? ಜಾತ್ಯತೀತ. ಜಾತ್ಯತೀತ ಅಂದ್ರೆ ಜಾತ್ಯತೀತ ಅಂದ್ರೆ ಏನ್ರು? ಜಾತಿ ಇಲ್ಲದೆ, ವಾ, ತುಂಬಾ ಜಾತಿಗಳಿದ್ರೆ ಜಾತ್ಯತೀತ. ವಾ, ನಮ್ಮ ದೇಶವು ಯಾವುದೇ ರಾಜ್ಯ ಧಾರ್ಮಿಕವನ್ನ ಹೊಂದಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ ಇಸ್ಲಾಮಿಕ್ ಕಂಟ್ರಿ, ಹೌದಾ? ಸೊ ಕೆಲವೊಂದು ಕ್ರಿಶ್ಚಿಯನ್ ಕಂಟ್ರೀಸ್ ಬರ್ತಾರೆ, ಹೌದಾ? ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅವ್ರದ್ದು ಧಾರ್ಮಿಕ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ನಾವು ಕ್ರಿಶ್ಚಿಯನ್ಸ್ ಕಂಟ್ರಿ, ಸೊ ನಾವು ಜಾಸ್ತಿ ಕ್ರಿಶ್ಚಿಯನ್ಸ್ಗೆ ಒತ್ತು ಕೊಡ್ತೀವಿ, ನಾವು ಇಸ್ಲಾಮಿಕ್ ಕಂಟ್ರಿ, ನಮ್ಮ ದೇಶದ ಗ್ರೇಟು. ಹಂಗ ನಮ್ಮ ದೇಶದಲ್ಲಿ ಯಾವುದೇ ರಾಜಧರ್ಮ ಇಲ್ಲ. ಎಸ್, ನಮ್ದು ಎಲ್ಲಾ ಧರ್ಮಗಳು ಸಮಾನ. ಬಟ್ ಇಲ್ಲಿ ರಿವರ್ಸ್ ಇದೆ ಆಕ್ಚುಲ್ ಆಗಿ. ಇಲ್ಲಿ ಹೆಂಗಿದೆಪ್ಪ ಅಂದ್ರೆ ಎಲ್ಲರೂ ಬಂದು ಹಿಂದೂ ಧರ್ಮದ ಮೇಲೆ ಆಳೋದು. ಇದು ಕಾಮನ್ ಆಗೈತಿ, ಏನ್ ಮಾಡಕ್ ಬರಂಗಿಲ್ಲ. ಸುಡೋ ಸೆಕ್ಯುಲರ್ಗಳಂತಾರ ಅವರು. ಏನಂತಾರ? ಸುಡೋ ಸೆಕ್ಯುಲರ್ಗಳಂದ್ರೆ ಏನ್ ಹೇಳುತ್ತೆ? ಸರ್ಕಾರಕ್ಕೆ ಸೇರಿಲ್ಲ, ಅದು ಪ್ರೈವೇಟು, ಪ್ರೈವೇಟರಿಗೆ ಸೇರುತ್ತೆ. ಯಾವಾಗ ಒಂದು ದೇವಸ್ಥಾನ ಸರ್ಕಾರಕ್ಕೆ ಸೇರುತ್ತಪ್ಪ ಅಂದ್ರೆ ಕಂಪಲ್ಸರಿ ಬರೆದಿಟ್ಕೋರಿ, ಅದು ಮುಜರಾಯಿ ಇಲಾಖೆ ಅಂಡರಲ್ಲಿ ಬರುತ್ತಾ. ಆ ಮುಜರಾಯಿ ಇಲಾಖೆ ಅಂಡರ್ ಬಂದ್ಮೇಲೆ ನಿಮ್ಮ ಡಿಪೆಂಡ್ಸ್ ಗೌರ್ಮೆಂಟ್ಗಳು ಏನಿರ್ತಾವಲ್ಲ, ಆ ಒಂದು ದೇವಸ್ಥಾನದ ಆಸ್ತಿಗಳನ್ನು ಹ್ಯಾಂಗ್ ಬೇಕಾದಂಗೆ ಯೂಸ್ ಮಾಡ್ತಾರೆ. ಹೌದು, ಪ್ರೆಸೆಂಟ್ ನಡೀತಿರೋದೇ. ಸೊ ಆ ದೇವಸ್ಥಾನದ ಏನು ಆಸ್ತಿ ಇರುತ್ತಲ್ಲ, ಆ ಆಸ್ತಿಗಳನ್ನ ಅಲ್ಲಿ ಸ್ಕೂಲ್ ಕಟ್ಸ್ಬೋದು, ಹಾಸ್ಪಿಟಲ್ ಕಟ್ಸ್ಬೋದು, ಏನಾದರೂ ಮಾಡ್ಬೋದು, ಏನಾದರೂ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಮಾಡಲಿ, ಪ್ರಾಬ್ಲಮ್ ಇಲ್ಲ, ಒಳ್ಳೇದೇ. ಬಟ್ ಒಂದೇ ಧರ್ಮಕ್ಕೆ ಯಾಕ? ಈಗ ಮುಸ್ಲಿಮ್ಸ್ ಇದ್ದಾರೆ, ಇಲ್ಲ ಅವ್ರದ್ದು ಇದೇ ತಾನೆ, ಅದನ್ನು ಯೂಸ್ ಮಾಡ್ಕೋಬೋದ? ಕ್ರಿಶ್ಚಿಯನ್ಸ್ ಇದ್ದಾರೆ, ಬೌದ್ಧರಿದ್ದಾರೆ, ಸಿಖ್ರಿದ್ದಾರೆ, ಜೈನರಿದ್ದಾರೆ, ಅವ್ರದ್ದು ಬಳಸ್ಕೋಬೋದು ತಾನೆ? ಬಳಸ್ಕೋಬೋದಿಲ್ರು. ಮತ್ತು ಇನ್ನೆಲ್ಲಿ ಸೆಕ್ಯುಲರ್ ಕಂಟ್ರಿ ಆಯ್ತು ನಿಮ್ಗೆ? ಸೆಕ್ಯುಲರ್ ಕಂಟ್ರಿ ಎಲ್ಲಿ ಆಯ್ತು? ಸೆಕ್ಯುಲರ್ ಅನ್ನೋ ಪದ ಸುಮ್ಮನೆ ತಂದು ಹಾಕಿದ್ರೆ ಅಷ್ಟೇ, ರಿಯಾಲಿಟಿ ಬೇರೆನೇ ಇದೆ. ಅಂಡರ್ಸ್ಟ್ಯಾಂಡ್ ಆಯ್ತು? ಹೇಳಬೇಕು ತಗೊಳ್ಳಲ್ಲ, ಯಾಕಂದ್ರೆ ವೋಟ್ ಬ್ಯಾಂಕ್. ನೀವು ಹಾಕ್ತೀರಿ, ನೀವು ವೋಟ್ ಹಾಕ್ತೀರಿ, ನಿಮ್ಮದು ಏನೋ ನಿಮ್ಮ ದೇವಸ್ಥಾನದಿಂದ ದುಡ್ಡು ತೊಗೊಂಡೋಗಿ ಬೇರೆಯವರಿಗೆಲ್ಲ ಸ್ಯಾಲ್ರಿ ಕೊಡ್ಬೋದು. ಆ್ಯಕ್ಚುಲಿ ರಿಯಾಲಿಟಿ ಹೇಳ್ಬೇಕಂದ್ರೆ ನಿಮ್ಮ ದೇವಸ್ಥಾನದ ದುಡ್ಡು ತೊಗೊಂಡೋಗಿ ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ನಮ್ದೇನು ಫರಕ್ಕೆ ಬೀಳಲ್ಲ, ಒಳ್ಳೇದೇ ಆ್ಯಕ್ಚುಲಿ, ಹೌದಾ? ಬಟ್ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಕೆಲವೊಬ್ಬರಿಗೆ ಸ್ಯಾಲ್ರಿ ಕೊಡ್ತಾರೆ. ನಿಮ್ಮ ಧರ್ಮದ ದುಡ್ಡು ನಿಮ್ಮ ಧರ್ಮಕ್ಕೆ ಏಳಿಗೆಗಾಗಿ ಮಾತ್ರ ಖರ್ಚು ಮಾಡ್ಬೋದು. ಆರ್ಟಿಕಲ್ 25 ಹೇಳುತ್ತೆ, ಯಾವುದೇ ಧರ್ಮನ ನೀವು ಆಕ್ಸೆಪ್ಟ್ ಮಾಡ್ಕೋಬೋದು, ಹೌದಾ? ಆ ಧರ್ಮದಲ್ಲಿ ಸಂಘ ಸಂಸ್ಥೆಗಳು ಸ್ಥಾಪನೆ ಮಾಡ್ಬೋದು, ಆ ಸಂಘ ಸಂಸ್ಥೆಗಳು ಆ ಧರ್ಮದ ಉದ್ಧಾರಕ್ಕಾಗಿ ಬಳಸ್ಬೋದು. ಬಟ್ ಇಂಡಿಯಾದಲ್ಲಿ ಹೆಂಗೈತಪ್ಪ ಅಂದರೆ ಒಂಥರ ವಿಚಿತ್ರ ಐತಿ. ಇಲ್ಲಿ ನಿಮ್ಮ ದೇವಾಲಯದಲ್ಲಿ ಬೇರೆ ಧರ್ಮದವ್ರನ್ನ ತಗೊಂಬಂದು ಹಾಕ್ಬೋದು, ಹಾಕ್ಲಿ, ಪ್ರಾಬ್ಲಮ್ ಇಲ್ಲ, ನನಗೆ ಇವಾಗಲೂ ಪ್ರಾಬ್ಲಮ್ ಇಲ್ಲ. ಬಟ್ ಅವನು ನಿಮ್ಮ ದೇವ್ರನ್ನ ನಂಬಬೇಕು ತಾನೆ. ನಿಮ್ಮ ದೇವ್ರನ್ನ ನಂಬಿ ನಿಮ್ಮ ದೇವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಹಾಕ್ಲಿ, ಪ್ರಾಬ್ಲಮ್ಮೇ ಇಲ್ಲ. ಬಟ್ ಹಂಗಿದಾರ ಅಂದರೆ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಕಾನ್ಗೇನು ಹೋಗ್ಲಿ, ಹಾಳಾಗೋಗ್ಲಿ, ನೀವು ಓಟ್ ಹಾಕಿರಿ, ಅನುಭವಿಸ್ರಿ ಇನ್ನೊಂದು 3 ವರ್ಷ, ನಾನು ಏನು ಮಾಡೋಕ್ಕಾಗಲ್ಲ, ಇದನ್ನ ಕೇಳ್ರಿ. ಅದು ಹಾಳಾಗೋಲ್ ಬಿಡ್ರು. ಅದು ICL ಹೇಳ್ಬೇಕಂದ್ರೆ ಡೆಡ್ ಎಂಡ್. ಅದು ಹೇಳ್ಕೊಂತ ಹೋದ್ರೆ ಹಂಗೆ ಬರ್ತಾನೆ ಇರುತ್ತೆ. ಇದು ಕೇಳ್ರಿ, ನಮ್ಮ ಎಕನಾಮಿಕ್ಸ್ ಕೇಳ್ರು, ಮುಗಿಸ್ಬೇಕಂಡ್ರೆ ಅರ್ಥ ಮಾಡ್ಕೊರಿ. ಎಸ್, ಸೊ ಫೀಸ್ ಆ್ಯಂಡ್ ಫಿನಾನ್ಸ್
ಪೆನಾಲ್ಟೀಸ್, ಫೈನ್ಸ್, ಮತ್ತೆ RBI ನೋಟ್ ಪ್ರಿಂಟ್ ಮಾಡೋದು, ಇದು ಪ್ರಾಫಿಟ್ ಏನಾಗುತ್ತಾ? ಕೇಂದ್ರ ಸರ್ಕಾರದ ಉದ್ಯಮಗಳು, ಅಲ್ಲಿಂದ ಪ್ರಾಫಿಟ್ ಆಗುತ್ತಾ? ರೈಲ್ವೇಸ್ ಇಂದ ಪ್ರಾಫಿಟ್ ಆಗುತ್ತಾ ಇಲ್ಲೋ? ರೈಲ್ವೇಸ್ ನೀವು ಟಿಕೆಟ್ ತಗೊಳೋದ್ರಿಂದ ಪ್ರಾಫಿಟ್ ಆಗಲ್ಲ. ಈ ಗೂಡ್ಸ್ ಅಂಡ್ ಸರ್ವಿಸಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುತ್ತೆ ತಾನೆ, ಅಲ್ಲಿ ಪ್ರಾಫಿಟ್ ಆಗುತ್ತೆ. ಪೋಸ್ಟ್ ಆಫೀಸ್ ಸೇಮ್. ಪೋಸ್ಟ್ ಆಫೀಸ್ ಏನು ಮಾಡುತ್ತಾ? ನಿಮಗೆ ಸ್ಪೀಡ್ ಪೋಸ್ಟ್ ಅಂತ ಮಾಡುತ್ತೆ ತಾನೆ, ಅಲ್ಲಿ ಪ್ರಾಫಿಟ್ ಗೇನ್ ಮಾಡುತ್ತೆ. ಹಾಗಾದ್ರೆ ಎಷ್ಟು ರೈಲ್ವೆ ಇಲಾಖೆಗಳಿದಾವೆ? 18. ಎಷ್ಟು? ಸೊ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಬರುತ್ತೆ, ಇನ್ನು ಬೆಜ್ಜನ್ ಬರ್ತದೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ. ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಇಷ್ಟು ನೋಡ್ಕೊಳ್ಳಿ. ನೀವು ಮೇನ್ ಫೋಕಸ್ ಮಾಡೋದು ಟ್ಯಾಕ್ಸ್ ರೆವೆನ್ಯೂ. ಟ್ಯಾಕ್ಸ್ ರೆವೆನ್ಯೂಲ್ಲಿ ಟ್ಯಾಕ್ಸಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸು, ಡೈರೆಕ್ಟ್ ಟ್ಯಾಕ್ಸ್, ಎಸ್, ಫಿನಾನ್ಸ್ ಕಮಿಷನ್, ಲಾಫರ್ ರೇಟ್, ಇವು ಮೇನ್ ಫೋಕಸ್. ಅಲ್ಲೇ ಜಾಸ್ತಿ ಕ್ವಶನ್ ರೈಸ್ ಆಗುತ್ತೆ. ಟ್ಯಾಕ್ಸಲ್ಲಿ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಯಾವುದು? GST. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ಸೊ ಇಷ್ಟು ನಿಮ್ಮ ಟ್ಯಾಕ್ಸ್ ರೆವೆನ್ಯೂ ಮತ್ತು ನಾನ್ ಟ್ಯಾಕ್ಸ್ ರೆವೆನ್ಯೂ. ಇನ್ನೊಂದು ಬರುತ್ತಾ? ಮಾಡೋಣ, ಮುಗಿಸೋಣ. 12 ಗಂಟೆ ಅಷ್ಟೊಳಗೆ ನಾನು ಇರಲ್ಲ. ಟಿಫಿನ್ ಮಾಡಿಲ್ಲ, ನೀವೇನಾರ ಟಿಫಿನ್ ಮಾಡ್ಕೊಂಡು ಕುಂತಿ? ಉಪವಾಸ ಏನಕ್ಕೆ? ಏನಂತೆ? ವ್ರತ ಅವ್ರು ಮಾಡ್ತಾರೆ ಬ್ರೋ, ನೀನು ಮಾಡ್ತಾ ಇದೀಯಾ? ಯಾವ ಒಳ್ಳೆ ಹುಡುಗಿ ಸಿಗ್ಲಂತೆ? ಮಾಡ ಮಾಡ, ನಾ ಏನು ಹೇಳಕ್ ಹೋಗಲ್ಲ, ಅದು ನಿನ್ನ ನಂಬಿಕೆ. ಎಸ್, ನಿನ್ನ ನಂಬಿಕೆ ನಾನು ಕ್ವಶನ್ ಮಾಡೋಕ್ಕಾಗಲ್ಲ. ಸೊ ಸಂವಿಧಾನದಲ್ಲಿ ಹೇಳುತ್ತೆ, ಅವ್ನು ನಿನ್ನ ಕಾಲೇ ಐತಲ್ಲ, ನಿನಗೆ ಗೊತ್ತಾಗಬೇಕಷ್ಟೆ. ಅಲ್ಲ, ವ್ರತ ಮಾಡು, ನಿನ್ನ ಫ್ಯಾಮಿಲಿ ಉದ್ಧಾರ ಆಗುತ್ತೆ. ಒಳ್ಳೆ ಹುಡುಗಿ ಸಿಗ್ತಾಳ ಬಿಡ್ತಾಳ, ಸಿಕ್ಕ ಮೇಲೆ ಗೊತ್ತಾಗತ್ತೆ ನಿಮ್ಗೆ, ಈಗೇನು ಗೊತ್ತಾಗಲ್ಲ. ಅಂಡರ್ಸ್ಟ್ಯಾಂಡ್? ಹಂಗೆ ಅನ್ಬೇಡ, ಇರ್ತಾರೆ. ಬಟ್ ಈಗ ಸ್ವಲ್ಪ ಏನಾಗಿದೆ ಅಂದರೆ ಹುಡುಕ್ಬೇಕು, ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾಳ ಅಂತ. ಇದೊಂದು ಫ್ಯಾಕ್ಟ್. ಇದ್ದಾರೆ ಒಳ್ಳೆ ಹುಡುಗಿಯರು, ಇಲ್ಲ ಅಂತ ಹೇಳ್ತಿಲ್ಲ ನಾವು, ಹಂಗಂತ ಎಲ್ಲ ಹುಡುಗಿಯರು ಹಂಗಿಲ್ಲ. ಹುಡುಗರು ಅಷ್ಟೇ, ಇವರು ಅಷ್ಟೇ, ಇವರು ಅಷ್ಟೇ. ಜನ್ರೇಷನ್ ಚೇಂಜ್ ಆದಂಗೆಲ್ಲ ನಿಮ್ಮದು ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಹುಡುಕ್ಬೇಕಷ್ಟೇ, ಹುಡುಕ್ಬೇಕು. ಇನ್ನೊಂದು ಜನ್ರೇಷನ್ ಹೋದರೆ ಮುಗೀತು. ಗೂಗಲ್ ನಿಮ್ಮ ಅಪ್ಪ ಅಮ್ಮ ಇದ್ದಾರಲ್ಲ, ಅದೇ ಜನ್ರೇಷನ್ ಲಾಸ್ಟ್ ಮಾಡಿ. ನಮ್ಮ ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮ ಏನಿದಾರಲ್ಲ, ಅದೇ ಜನ್ರೇಷನ್, ಅದನ್ನು ಗೋಲ್ಡನ್ ಜನ್ರೇಷನ್ ಅಂತ ಕರಿತೀವಿ. ನಮ್ದು 90K ಕಿಡ್ಸ್ ಇದೀವಲ್ಲ, ನಾವು 50-50. ಈಗ ನೆಕ್ಸ್ಟ್ ಏನು ಬರ್ತಾರಲ್ಲ ಸಂಜೆ ಕಿಡ್ಸು, ನಾ ಹೇಳೋದು ಬೇಕಾಗಿಲ್ಲ, ಕಾಲನೇ ಉತ್ತರ ಕೊಡ್ಬೇಕಾದ್ರೆ. ಏನೇನು ಮಾಡ್ತಾರೋ ಬೆಂಚಿಂಗ್ ಅಂತೆ, ಏನೇನು ಅದು ಕೇಳಿದ್ರೆ ನನಗ ಒಂದ್ ಕಡೆ ಜುಗುಪ್ಸೆ ಬಂತು, ಒಂದ್ ಕಡೆ ಆಶ್ಚರ್ಯ ಆಯ್ತು. ಏನ್ ಮಾಡಕ್ ಬರಲ್ಲ. ಹೋಗ್ಲಿ. ಕ್ಯಾಪಿಟಲ್, ಬಂಡವಾಳ ಆದಾಯ. ಎಂತ ಆದಾಯ? ಸೊ ಬಂಡವಾಳ. ಸೊ ಜನರೇಷನ್ ಚೇಂಜ್ ಆದ್ರೂ ನೀವು ಚೇಂಜ್ ಆಗಬಾರ್ದು, ನಾ ಹೇಳೋದು. ಎಸ್ ಹೇಳಪ್ಪಿ, ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು, ಪೂರ್ಣ ಪ್ರಮಾಣದಲ್ಲ, ಸ್ವಲ್ಪ ಪ್ರಮಾಣ. ಅರ್ಥ ಆಯ್ತು? ನೀವು ವೆಸ್ಟರ್ನ್ ಕಲ್ಚರ್ಗೆ ಅಡಿಕ್ಟ್ ಆದರೆ ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ವೆಸ್ಟರ್ನ್ಸ್ ಏನು ಬರ್ತಾರಲ್ಲ, ಅವರು ನಮ್ಮ ಕಲ್ಚರ್ಗೆ ಅಡಿಕ್ಟ್ ಆಗಿದೆ. ನಾನು ಏನು ಹೇಳ್ತಾ ಇದ್ದೀನಿ, ಏನು ಬೇಕಾಗಿಲ್ಲ, ನೀನು ಪಾಡಿ ನೀವು ಅದು ಸಾಯಿ, ನಂದು ನಾ ಮಾಡ್ತೀನಿ. ಯಾಕಣ? ಎಸ್, ನಾಗರಬಾವಿ ಹುಡ್ಕೋಬೇಕಾಗತ್ತೆ ನೀವೆಲ್ಲ. ಯಾವ ಬಾವಿ? ಎಲ್ಲಿದ್ದು ನಾಗರಬಾವಿ? ಹೌದು, ಅದೇ ಅಕ್ಕ. ಎಲ್ಲಿ? ಎಸ್, ರಂಗಣ ಬೆಂಕಿ. ಹೌದು ತಾನೆ? ಎಸ್, ಬಂಡವಾಳ ಆದಾಯ. ಯಾವ ಆದಾಯ? ಸರ್ಕಾರಕ್ಕೆ ಯಾವಾಗಲೂ ಒಮ್ಮೆ ಬರುವಂತಹ ಆದಾಯ. ಸೊ ಡೈಲಿ ಬರಲ್ಲ, ಯಾವಾಗಲೂ ಒಂದು ಟೈಮ್ ಬರುತ್ತೆ. ಸರ್ ಹಾಗಾದ್ರೆ ಯಾವ್ಯಾವ ಬರ್ತವೆ? ಫಾರ್ ಎಕ್ಸಾಂಪಲ್ ಹೂಡಿಕೆ ಇಂತೆಗೆಲ್ಲ. ಯಾವುದು? ಟೂರಿಸ್ಟ್ ಬರುತ್ತಲ್ಲ, ಟೂರಿಸ್ಟಲ್ಲಿ ಟೂರಿಸ್ಟ್ಗಳು ಡೈಲಿ ಬರಲ್ಲ, ಅವಾಗ ಬರ್ತಾರೆ ಅವರು. ಆ ಬಂಡವಾಳ ಹಾಕ್ತಿರಲ್ಲ, ಆ ಬಂಡವಾಳನೇ ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಗ್ಲಿಷಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್. ಯಾವುದು ಕೇಳಿದ್ರ? ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ
ಏನ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಅದೇ ಹೇಳಿ ಆನ್ಸರ್ ಗೊತ್ತಿದ್ದೇನೆ ಇಲ್ಲ ನಾ ಇಲ್ಲಿ ಮಾಡ್ತಿದ್ದೇನೆ ಅವ್ರು ಏ ತಮ್ಮ ಹೂಡಿಕೆ ತೆಗೆದು ಎಂದರೆ ಅದರಿಂದ ಬರ್ತಕ್ಕಂಥ next you can answer it no sir yes ಈ ಕಡೆ ಆ ಕಡೆ ಎಲ್ಲ ಕಡೆನೂ ಇಲ್ಲ ಸರ್ ಎಸ್ 1 lakh ಆಗಿ 2 lakh ಅದು ಪ್ರಾಫಿಟ್ ಅಂತಾರೆ ಹೌದಾ ಸೊ ಇದನ್ನ ಹೂಡಿಕೆ ಒಟ್ಟ ಒಂದು ಖಾಲಿ ಬಿಡಬಣ್ಣಿ ಸೊ ಹೂಡಿಕೆ ಇನ್ ತೆಗೆತ ಯಾವ ಇನ್ ತೆಗೆತ ಸೊ ಸರ್ಕಾರಿ ಕಂಪನಿಗಳನ್ನ ಏನ್ ಮಾಡೋದು ಖಾಸಗಿಯವರಿಗೆ ಮಾರಾಟ ಮಾಡೋದು ಸರ್ಕಾರಿ ಕಂಪನಿಗಳು ಯಾವುಗಳು ಸೊ ಸರ್ಕಾರಿ ಕಂಪನಿಗಳ ಷೇರುಗಳನ್ನ ಖಾಸಗಿಯವರಿಗೆ ಮಾರಾಟ ಮಾಡೋದು ಯಾರಿಗೆ ಮಾರಾಟ ಮಾಡೋದು ಸೊ ಖಾಸಗಿಯವರಿಗೆ ಮಾರಾಟ ಮಾಡೋದ್ರಿಂದ ನಿಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಹೂಡಿಕೆ ವಾಪಸ್ ಹೋಗುತ್ತೆ ಅಂದ್ರೆ ಏನಿಲ್ಲ ಸಿಂಪಲ್ ಥಿಂಗ್ ಸರ್ಕಾರಿ ಕಂಪನಿಗಳು ಅಥವಾ ಸಾರ್ವಜನಿಕ ಕಂಪನಿಗಳು ಏನ್ ಮಾಡ್ತಾರ ಹೂಡಿಕೆ ಮಾಡ್ತಾರ ಫಾರ್ ಎಕ್ಸಾಂಪಲ್ BSNL ಆಗಿರ್ಬೋದು ಏರ್ ಇಂಡಿಯಾ ಆಗಿರ್ಬೋದು ಹೌದಾ LIC ಆಗಿರ್ಬೋದು ಸೊ ಸರ್ಕಾರಿ ಕಂಪನಿಗಳು ಏನ್ ಮಾಡ್ತಾವ ಅಂದ್ರೆ ಕಂಟಿನ್ಯೂಸ್ಲಿ ಲಾಸ್ ಆಗ್ತಾನೆ ಇರುತ್ತಾ ಸೊ ಲಾಸ್ ಆಗಿದ ಕಾರಣ ಬಜೆಟ್ ಅಲ್ಲಿ ಮತ್ತೆ ದುಡ್ಡನ್ನ ಅಲೋಕೇಟ್ ಮಾಡ್ಬೇಕಾ ಸೊ ಇಷ್ಟೆಲ್ಲ ಯಾಕೆ ಕಷ್ಟ ಮಾರ್ಬಿಡೋಣ ಅದರಿಂದ ನಮಗೆ ಪ್ರಾಫಿಟ್ ಬರ್ತಾ ಇಲ್ಲ ಕಂಟಿನ್ಯೂಸ್ಲಿ ಲಾಸ್ ಬರ್ತಾ ಇದೆ ಅಂದ್ರೆ ಅದನ್ನ ಇಟ್ಕೊಂಡಾದ್ರೆ ಏನ್ ಮಾಡೋದು ಹೌದಾ ಅದಕ್ಕಾಗಿ ಏನ್ ಮಾಡ್ತಾರೆ ಖಾಸಗಿಯವರಿಗೆ ಹರಾಜು ಮೂಲಕ ಮಾರ್ತಾ ಹೋಗ್ತಾರೆ ಏರ್ ಇಂಡಿಯಾ ಮಾರಿದ್ರಲ್ಲ ಏರ್ ಇಂಡಿಯಾ ಇದೇ ರೀತಿನೇ ಮಾರಿರೋದು ಸೊ ಏರ್ ಇಂಡಿಯಾ ಲಾಸ್ ಅಲ್ಲಿತ್ತು ಅದಕ್ಕಾಗಿ ಅದನ್ನು ಮಾರ್ಬಿಟ್ಟು ಎಸ್ ಸೊ ಇಲ್ಲಿ ಫಸ್ಟ್ ತಾನು ಹೂಡಿಕೆ ಮಾಡಿದ್ರೆ ತಾನೆ ವಾಪಸ್ ತಗೋತು ಡಿಸ್ಇನ್ವೆಸ್ಟ್ಮೆಂಟ್ ಹೂಡಿಕೆ ಹಿಂತೆಗೆತ ಅಂದ್ರೇನು ಹೂಡಿಕೆ ಹಿಂತೆಗೆತಂದ್ರೆ ಸಾರ್ವಜನಿಕ ಕಂಪನಿಗಳ ಅಥವಾ ಸರ್ಕಾರಿ ಕಂಪನಿಗಳ ಷೇರುಗಳನ್ನ ಯಾರಿಗೆ ಮಾರಾಟ ಮಾಡೋದು ಖಾಸಗಿಯವರಿಗೆ ಮಾರಾಟದಿಂದ ಏನ್ ಬರುತ್ತೆ ನಿಮಗೆ ಪ್ರಾಫಿಟ್ ಬರುತ್ತೆ ರಿಟರ್ನ್ ವಾಪಸ್ ಬರುತ್ತೆ ಮೊನ್ನೆ ಕ್ಲಾಸ್ ಯಾರು ನೋಡಿದ್ರಿ ಮೊನ್ನೆ ಆನ್ಲೈನ್ ಕ್ಲಾಸ್ ನೋಡಿದ್ರೆ ಇದನ್ನ ಈಸಿಯಾಗಿ ಆನ್ಸರ್ ಮಾಡಿ ದೀಪಂ ಅಂತ ಬರುತ್ತೆ ಯಾವುದು ದೀಪಂ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಇದು ಕ್ವಶನ್ ಕೇಳಿದಾನೆ ವಿಲೇಜ್ ಅಕೌಂಟೆಂಟ್ ಯಾರು ಅಟೆಂಡ್ ಮಾಡಿದ್ರು ಅದರಲ್ಲಿ ಫುಲ್ ಫಾರ್ಮ್ ಕೇಳಿದಾನೆ ಇಲ್ಲೋ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಇದೇನಾ ದೀಪಂ ಯಾವುದು ದೀಪಂ ಅಂದ್ರೆ ದೀಪಂ ದೀಪಂ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಕ್ವಶನ್ ಆಗಿದೆ ನೀವು ಆನ್ಲೈನ್ 20 ನೋಡಿ ಕಾಣಿಸಲ್ಲ ದೂರ ಇಡ್ಬೇಕಾ ಹತ್ರ ಇಡ್ಬೇಕು ಓಕೆ ಇರಲಿ ಅಲ್ಲ ಇದು ಬರ್ಕೋತಾ ತಗೋರಿ ಪ್ರಾಬ್ಲಮ್ ಇಲ್ಲ ದೀಪಂ ಯಾವುದು ಈ ದೀಪಂ ಏನು ಮಾಡುತ್ತಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ನ ಕ್ಯಾರಿ ಮಾಡುತ್ತೆ ಅಂದರೆ ಈಗ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿವಲ್ಲ ಅದನ್ನು ನೋಡ್ಕೊಳ್ಳುವಂತಹ ಸಂಸ್ಥೆ ಯಾವುದಪ್ಪ ಅಂದರೆ ದೀಪಂ ಅವ್ನು ಡೈರೆಕ್ಟಾಗಿ ಕೇಳಾರ್ದ ಇಂಡೈರೆಕ್ಟಾಗಿ ಕೇಳಿದ ದೀಪಂ ಫುಲ್ ಫಾರ್ಮ್ ಏನು ದೀಪಂ ಕೆಲಸ ಏನು ಈ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಹರಾಜು ಪ್ರಕ್ರಿಯೆ ಮೂಲಕ ಯಾರಿಗೆ ಮಾಡ್ತೀವಿ ಖಾಸಗಿ ಕಂಪನಿಗಳಿಗೆ ಮಾಡ್ತೀವಲ್ಲ ಸೊ ಈ ಎಲ್ಲಾ ಕೆಲಸವನ್ನ ಯಾವ ಸಂಸ್ಥೆ ನೋಡ್ಕೊಳುತ್ತಪ್ಪ ಅಂದ್ರೆ ದೀಪಂ ಯಾವುದು ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ
ಅಗೇನ್ ಡಿಸ್ಇನ್ವೆಸ್ಟ್ಮೆಂಟ್ ಯಾವ ಒಂದು ಸಮಿತಿ ಪ್ರಕಾರ ಮಾಡ್ತು ಅಂದ್ರೆ ರಂಗರಾಜನ್. ಈ ಒಂದು ಕಮಿಟಿಯ ಶಿಫಾರಸಿನ ಮೇರೆಗೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ರಂಗರಾಜನ್ ಕಮಿಟಿ. ಯಾವ ಕಮಿಟಿ? ಎಸ್ ಅಗೇನ್ ಬಂಡವಾಳ ಆದಾಯ. ನೆಕ್ಸ್ಟ್ ಬಂಡವಾಳ ಆದಾಯ ಯಾವಾಗ ಒನ್ ಟೈಮ್ ಬರೋದು? ಎಸ್ ಡೈಲಿ ಬರುತ್ತೆ. ಮತ್ತೆ ಅಗೇನ್ ಸಾರ್ವಜನಿಕ ಸಾಲ ಅಂತಲೂ ಬರುತ್ತೆ. ಸಾಲ ತಗೊಂಡ್ಬರ್ತಾರೋ ಇಲ್ಲ? ಎಸ್ ಸಾಲ ಡೈಲಿ ಕಟ್ಬಿಟ್ರೆ ಯಾವಾಗ ಒನ್ ಟೈಮ್ ಕಟ್ತಾರೆ. ಸೊ ಈ ಸಾಲನ ನೀವು ಏನಂತ ಕನ್ಸಿಡರ್ ಮಾಡ್ಬೋದು? ಬಂಡವಾಳ ಅಂತ ಕನ್ಸಿಡರ್. ಯಾಕೆ? ಈ ಸಾಲ ತಗೊಂಡ್ಬಂದ್ಮೇಲೆ ಇದನ್ನ ಖರ್ಚು ಮಾಡ್ತಿರ್ತಾನೆ. ಖರ್ಚು ಮಾಡ್ತಾರೋ ಇಲ್ರು? ಸೊ ಅಸೆಟ್ಸ್ ಮೇಲೆ ಖರ್ಚು ಮಾಡ್ತಾರೋ ಇಲ್ಲ? ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಹೈವೇ ಹಾಕ್ತೀರಾ, ಸೊ ಇದರಿಂದ ಟೋಲ್ ಕಲೆಕ್ಷನ್ ಆಗುತ್ತೋ ಇಲ್ಲ? ಆಗುತ್ತಲ್ರ? ಸೊ ಟೋಲ್ ಕಲೆಕ್ಷನ್ ಆಗೋದ್ರಿಂದ ಏನಾಗುತ್ತಾ? ನಿಮ್ಗೆ ಇನ್ಕಮ್ ಬರುತ್ತೆ ತಾನೆ? ಬರುತ್ತೆ ಇಲ್ಲ? ಈ ರೀತಿಯಾಗಿ ಬಂಡವಾಳ ಆದಾಯ. ಯಾವ ಆದಾಯ? ಇಷ್ಟು ಏನ್ ನೋಡಿದ್ರಿ? ಬಜೆಟ್ ಅಲ್ಲಿ ಯಾವುದು? ಇನ್ಕಮ್ ಪಾರ್ಟ್ ನೋಡಿದ್ರಿ. ಯಾವ ಪಾರ್ಟ್? ನೆಕ್ಸ್ಟ್. ಸೊ ಇನ್ನೊಂದು 10 ನಿಮಿಷ ಆಗುತ್ತಾ ಎಕ್ಸ್ಪೆನ್ಸಸ್ ಪಾರ್ಟ್ ಮುಗಿಸ್ಕೊಡೋಣ. ಅದೇನು ಇಂಪಾರ್ಟೆಂಟ್ ಇಲ್ಲ. ಸೊ ವೆಚ್ಚ, ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಏನು ಎಕ್ಸ್ಪೆಂಡಿಚರ್ ಅಂದ್ರೆ? ಖರ್ಚು ಮಾಡೋದು. ಅಂದ್ರೆ ಇಷ್ಟು ಮೂಲಗಳಿಂದ ನಿಮಗೇನು ಆದಾಯ ಬರುತ್ತೆ ತಾನೆ? ಸೊ ಈ ಆದಾಯನ ಖರ್ಚು ಮಾಡ್ತಾ ಹೋಗುತ್ತೆ. ಹಾಗೇನ್ ಈ ವೆಚ್ಚದಲ್ಲಿ 2 ಟೈಪ್ಸ್ ಬರ್ತವೆ. ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್, ಕಂದಾಯ ವೆಚ್ಚ ಕನ್ನಡದಲ್ಲಿ. ಹಾಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ. ಹಾಗಾದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಕಂದಾಯ ವೆಚ್ಚ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಹಾಗಾದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಅದೇ ನಾನು ಮೀನಿಂಗ್ ಕೇಳ್ತಾ ಇದ್ದೀನಿ. ಕರೆಕ್ಟ್, ನೀನು ಹೇಳಿದ್ ಕರೆಕ್ಟೇ, ಬಟ್ ಮೀನಿಂಗ್ ಕೇಳ್ತಾ ಇದ್ದೀನಿ. ಮೀನಿಂಗ್. ಸೊ ಯಾವ ವೆಚ್ಚವು ಸರ್ಕಾರಕ್ಕೆ ಸೊ ದುಡ್ಡನ್ನ ಅಂದ್ರೆ ಸ್ವತ್ತುಗಳನ್ನ ನಿರ್ಮಾಣ ಮಾಡುವುದಿಲ್ಲವು. ಎಸ್, ಯಾವ ವೆಚ್ಚ ಸ್ವತ್ತುಗಳನ್ನ ಅಂದ್ರೆ ಆಸ್ತಿಗಳನ್ನ ಕ್ರಿಯೇಟ್ ಮಾಡಲ್ಲ, ಅಸೆಟ್ಸ್ನ ಕ್ರಿಯೇಷನ್ ಮಾಡಲ್ಲ, ಸ್ವತ್ತುಗಳನ್ನು ನಿರ್ಮಾಣ ಮಾಡುವುದಿಲ್ಲ. ಸೊ ಅವುಗಳನ್ನ ಏನಂತ ಕರಿತೀವಿ? ಕಂದಾಯ ವೆಚ್ಚ ಅಂತ ಕರಿತೀವಿ. ಸೊ ಈ ವೆಚ್ಚ ಮಾಡಿದ್ರೆ ಸರ್ಕಾರಕ್ಕೆ ಯಾವುದೇ ಲಾಭ ಬರಲ್ಲ, ಆದ್ರೂ ವೆಚ್ಚ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಯಾವುದು? ವೆಚ್ಚ ಮಾಡ್ಬೇಕು. ಅದೇ ಅಂತ ವೆಚ್ಚಗಳು ಯಾವ್ಯಾವು? ಎಸ್, ಸ್ಯಾಲರೀಸ್ ಕೊಡ್ಬೇಕಾ? ಯಾರ್ಯಾರಿಗೆ? ಪೊಲೀಸ್, ರಕ್ಷಣೆ, ಮಿಲಿಟರಿ. ಹೌದಾ? ನೆಕ್ಸ್ಟ್ ಪೆನ್ಷನ್ ಕೊಡ್ಬೇಕಾ? ಪೆನ್ಷನ್ ಕೊಡ್ತೀರಾ ಇಲ್ಲ? ತಗೋತೀರಾ ಪೆನ್ಷನ್? ಕೊಡ್ತೀರಾ ಪೆನ್ಷನ್? ಯಾರಿಗೆ ಕೊಡುತ್ತೆ? ನಿಮಗೆ ಕೊಡುತ್ತಾ? ನೀವು ತಗೋತೀರಾ ಪೆನ್ಷನ್? ತಗೋತೀರಾ? ರಿಟೈರ್ಡ್ ಆದವರಿಗೆ, ವಯಸ್ಸಾದವರಿಗೆ ಪೆನ್ಷನ್ ತಗೋತೀವಿ ಸರ್. 60 ಇಯರ್ಸ್ ಸಪೋಸ್ ರಿಟೈರ್ ಅವ್ರಿಗೆ ಪೆನ್ಷನ್, ಆರ್ಮಿ. ಸೊ ಮಿಲಿಟರಿ, ಆರ್ಮಿ ಮತ್ತೆ ಪೆನ್ಷನ್ ಮತ್ತೆ ಸಬ್ಸಿಡಿ ಕೇಳಿರಾ? ಸಹಾಯಧನ. ಎಸ್, ನಿಮ್ಮ ಸ್ಕಾಲರ್ಶಿಪ್ಸ್ ಕೊಡ್ತಾರ ಇಲ್ಲ? ತಗೊಂಡ್ರೆ ಎಷ್ಟು ಜನ ತಗೊಂಡು? ಸ್ಕಾಲರ್ಶಿಪ್ ತಗೊಂಡಿಲ್ಲ? ಶಾಲೆಗ ಕಾಲೇಜಾಗ ಕೊಡ್ತಿದ್ರಿ ಎಲ್ಲರೂ. ಸ್ಕಾಲರ್ಶಿಪ್ ಆಗಿರೋದು. ಅಗೇನ್ ಮತ್ತೆ ಯಾವ್ದು ಬರ್ತದೆ? ಅನುದಾನ ಮಾಡ್ತಾರೋ ಮಾಡಿ. ಮತ್ತೆ ಆನ್ಸರ್ ನನ್ನ ಕೇಳ್ಬೇಡ್ರಿ ಸರ್, ನೀವು ನನ್ನ ಮಾತಾಡ್ಸ್ಬೇಡ್ರಿ ನೀವು. ಅದಕ್ಕೆ ಏನಂತ ಕರಿತೀವಿ? ಅನ್ಸರ್ಟೈನ್ ವಿಕೋಪಗಳು, ಡಿಸಾಸ್ಟರ್. ಸೊ
ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಕರಿತೀವಿ. ಹೌದಾ? ಡಿಸಾಸ್ಟರ್ ರಿಲೀಫ್ ಫಂಡ್, ಡಿಸಾಸ್ಟರ್ ಕೊಡ್ತೀವಲ್ಲ ಅದು. ಮತ್ತೆ ಎಸ್, ವೆರಿ ಗುಡ್. ಬರ್ತಿಲ್ಲ ಅನ್ಕೊಂಡಿದ್ದ ಅವಾಗ್ಲಿದ್ದ, ಫೈನಲಿ ಹೇಳ್ಬಿಟ್ಟು ಅವ್ರಿಗೂ ಕೊಡ್ತಾರೆ. ಯಾರು ಕೊಟ್ಟಿದ್ದು? ಗೌರ್ಮೆಂಟ್ ಅಲ್ಲ, RCB ಮ್ಯಾನೇಜ್ಮೆಂಟ್ ಕೊಟ್ಟಿರೋದೇನು? ಗೌರ್ಮೆಂಟ್ ಕೊಟ್ಟಿಲ್ಲ, ಗೌರ್ಮೆಂಟ್ 1 ರೂಪಾಯಿ ಕೊಟ್ಟಿಲ್ಲ. ರೀಸೆಂಟ್ ಆಗಿ ಏರ್ ಇಂಡಿಯಾದಲ್ಲಿ ಮರಣ ಹೊಂದಿದ್ರಲ್ಲ, ಅವ್ರಿಗಷ್ಟೇ 1 ಕೋಟಿ ಕೊಟ್ಟಿರೋದು ಏರ್ ಇಂಡಿಯಾ, ಗೌರ್ಮೆಂಟ್ ಕೊಟ್ಟಿಲ್ಲ. ಗೌರ್ಮೆಂಟ್ ಕೊಟ್ಟಿಲ್ಲ. ಒಂದ್ ವೇಳೆ ಗೌರ್ಮೆಂಟ್ ಕೊಟ್ರೆ ಅದು ಸ್ವತ್ತುಗಳನ್ನ ನಿರ್ಮಾಣ ಮಾಡಲ್ಲ ಅಂತ ಅರ್ಥ. ಎಸ್, ಏನು ಎಲ್ಲಿ ನೋಡ್ತಾರೆ? ಆಗಲ್ಲ. ಸೊ ಸಿದ್ದರಾಮಯ್ಯ ಅವರು ಸ್ಕೀಮ್ಸ್ ಇಂಟ್ರೊಡ್ಯೂಸ್ ಮಾಡಿದಿರ್ತಾನೆ, ಕೆಲವೊಂದು ಸ್ಕೀಮ್ಗಳು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗ 2000 ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ, ಯಾವುದು ಭಾಗ್ಯ ಜ್ಯೋತಿ, ಇದ್ಯಾವುದು ಹೊಸದು? ಗೃಹ ಜ್ಯೋತಿ ಅಲ್ಲ, ಭಾಗ್ಯ ಜ್ಯೋತಿ ಅಲ್ಲ. ಭಾಗ್ಯ ಜ್ಯೋತಿ ಹೊಸದ ಕಡೆ. ಸೊ ಇವೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಸರ್ಕಾರಕ್ಕೆ ಸ್ವತ್ತುಗಳನ್ನ ನಿರ್ಮಾಣ ಮಾಡಲ್ಲ, ಆದ್ರೂ ಸರ್ಕಾರ ಖರ್ಚು ಮಾಡ್ಬೇಕಾಗ್ತದೆ ನಿಮ್ಮ ಮೇಲೆ. ಯಾವುದು? ಅವಾಗ ಹೇಳಿದ್ರಿ ಆ ಹೆಲಿಕಾಪ್ಟರ್ ಮನೆ ಇದು ತಗೊಂಬಂದ್ರೆ ಅನುದಾನ. ಎಸ್, ಅನುದಾನ ಕೊಡುತ್ತಲ್ಲ. ಸೊ ಎಲ್ಲ ಬಂತು, ಸ್ಕೀಮ್ನಾಗೆ ಬಂತೆಲ್ಲ. ಅನ್ನ ಭಾಗ್ಯ, ನೀರ್ ಭಾಗ್ಯ, ಯಾವುದು ಕ್ಷೀರ ಭಾಗ್ಯ, ನೆಕ್ಸ್ಟ್ ಗೃಹ ಭಾಗ್ಯ. ಎಲ್ಲ ಸ್ಕೀಮ್ಸ್ ಒಳಗೆ ಬರುತ್ತೆ. ಯಾವಾಗ? ನೆಕ್ಸ್ಟ್ ಬಂಡವಾಳ ವೆಚ್ಚ. ಎಂತ ವೆಚ್ಚ? ಬಂಡವಾಳ ವೆಚ್ಚ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಈ ಎಕ್ಸ್ಪೆಂಡಿಚರ್ ಏನ್ ಮಾಡ್ತಪ್ಪ ಅಂದ್ರೆ ಸರ್ಕಾರಕ್ಕೆ ಲಾಭ ತಂದು ಕೊಡುತ್ತಾ, ಸರ್ಕಾರಕ್ಕೆ ಸ್ವತ್ತುಗಳನ್ನ ತಂದು ಕೊಡುತ್ತಾ. ಬರುತ್ತೆ ದುಡ್ಡು, ಇದು ಬರಲ್ಲ. ಯಾವುದು? ಇದು ಬರೋದೇ ಇಲ್ಲ, 1 ರೂಪಾಯಿ ವಾಪಸ್ ಬರಲ್ಲ. ಬಟ್ ಇದು ಬರುತ್ತೆ. ಯಾವುದು? ಈಗ ಫಾರ್ ಎಕ್ಸಾಂಪಲ್ ಡ್ಯಾಮ್ಸ್ ಕಟ್ತೀರಾ? ಕಟ್ಟರು ಇಲ್ರು? ಈ ಡ್ಯಾಮ್ಸ್ ಇಂದ ಏನ್ ಬರುತ್ತೆ ನಿಮ್ಗ? ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುತ್ತೆ ತಾನೆ. ಈ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆದ್ರೆ ಇದನ್ನ ಸೇಲ್ ಮಾಡ್ತಿರ್ತಾನೆ, ಇದರಿಂದ ದುಡ್ಡು ಬರುತ್ತೆ ತಾನೆ. ಬರುತ್ತಾ ಇಲ್ರು? ಅಗೇನ್ ನ್ಯಾಷನಲ್ ಹೈವೇಸ್, ರೋಡ್ಸ್ ನಿರ್ಮಾಣ ಮಾಡ್ತಿರೋ ಇಲ್ಲೋ? ರೋಡ್ಸ್ ಇಂದ ನಿಮ್ಗೆ ದುಡ್ಡು ಬರುತ್ತೋ ಇಲ್ಲೋ? ಟೋಲ್ಸ್ ಕಲೆಕ್ಟ್ ಮಾಡ್ತಿರೋ ಇಲ್ಲೋ? ಬರುತ್ತಾ? ಎಸ್, ಅಗೇನ್ ಮತ್ತೆ ಸಾರಿಗೆ ವೆಚ್ಚ. ಬೈಯಿಂಗ್ ಲ್ಯಾಂಡ್. ಏನ್ ಬೈ ಮಾಡ್ತೀರಾ? ಯಾರು ಮಾಡ್ತಾರೆ? ಗೌರ್ಮೆಂಟ್ ಮಾಡುತ್ತೆ. ಸೊ ಗೌರ್ಮೆಂಟ್ ಲ್ಯಾಂಡ್ ಮಾಡೋದ್ರಿಂದ ಏನ್ ಬರುತ್ತೆ? ನನಗೆ ಐಡಿಯಾ ಬರ್ತಾ ಇದೆ, ಸ್ವಲ್ಪ ಕ್ಲಾರಿಫೈ ಮಾಡಿ. ಇಲ್ಲ, ಕ್ಲಾರಿಫೈ ಮಾಡಿ. ಅದು ಟ್ಯಾಕ್ಸ್ಗೆ ಹೋಗುತ್ತಲ್ರಿ ಸರ್? ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಬರುತ್ತೆ. ಹೌದಾ? ಈಗ ಅದನ್ನು ಜಾಸ್ತಿ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಇನ್ಕಮ್ ಬರುತ್ತೆ, ಟ್ಯಾಕ್ಸಬಲ್ ಇನ್ಕಮ್. ಈಗ ಗೌರ್ಮೆಂಟ್ ಏನ್ ಮಾಡುತ್ತಪ್ಪ ಅಂದ್ರೆ, ಗೌರ್ಮೆಂಟ್ ಏನ್ ಮಾಡುತ್ತಾ? ಇಲ್ರಿ ಬರಲ್ಲ. ಸೊ ಗೌರ್ಮೆಂಟ್ ಏನ್ ಮಾಡುತ್ತಪ್ಪ ಅಂದ್ರೆ ಕೆಲವೊಂದು ಆರ್ಗನೈಸೇಷನ್ ಇನ್ವೆಸ್ಟ್ಮೆಂಟ್, ಅಂದ್ರೆ ಫಾರ್ ಎಕ್ಸಾಂಪಲ್ ಕಂಪನಿ ಒಳಗಡೆ ಎಸ್ಟಾಬ್ಲಿಷ್ಮೆಂಟ್ ಮಾಡಬಹುದು ದುಡ್ಡು ಖರ್ಚು ಮಾಡಿ. ಹೌದಾ? ಈ ಕಂಪ್ನಿಯಿಂದ ಏನ್ ಮಾಡುತ್ತಾ? ಗೌರ್ಮೆಂಟ್ ಪ್ರಾಫಿಟ್ ಬರುತ್ತೆ. ಇದೇನು ಇಂಪಾರ್ಟೆಂಟ್ ಇಲ್ಲ. ಒನ್ ಟೈಪ್ ಎಕ್ಸಾಮ್ ಅಲ್ಲಿ ಏನ್ ಕೇಳಿದಾನಂದ್ರೆ ಸಬ್ಸಿಡಿ. ಇದು ಯಾವ ವೆಚ್ಚ? ಹಾಗಾದ್ರೆ ಥಿಂಕ್ ಮಾಡ್ರಿ, ಎಕ್ಸ್ಪೆಂಡಿಚರ್ ಅಲ್ಲಿ ಜಾಸ್ತಿ ಯಾವ್ದು ಎಕ್ಸ್ಪೆಂಡಿಚರ್ ಮಾಡ್ತಾರೆ ನಿಮ್ ಗೌರ್ಮೆಂಟ್ ಯಾವ್ದು ಜಾಸ್ತಿ ಮಾಡುತ್ತಾ? ಯಾವ್ದು ಜಾಸ್ತಿ ಮಾಡುತ್ತಾ? ಯಾಕೆ? ಇದು ಕಡಿಮೆ ಮಾಡುತ್ತೆ. ಸೊ ಇದ್ರ ಬೇಸ್ ಮೇಲೆನೆ KS 2024 ಕ್ವಶನ್ ಕೇಳಿದ್ದು. ಹೌದಾ? ಸೊ ಇನ್ಕಮ್ ಅಲ್ಲಿ ಯಾವ್ದು ಜಾಸ್ತಿ ಬರುತ್ತೆ? ಟ್ಯಾಕ್ಸಬಲ್ ಇನ್ಕಮ್, ನಾನ್ ಟ್ಯಾಕ್ಸಬಲ್ ಇನ್ಕಮ್? ಎಸ್, ಯಾವುದು? ಸೊ ಟ್ಯಾಕ್ಸಬಲ್ ಇನ್ಕಮ್ ಜಾಸ್ತಿ ಬರುತ್ತಾ? ನಾನ್ ಟ್ಯಾಕ್ಸಬಲ್ ಇನ್ಕಮ್ ಕಡಿಮೆ.
ಫಸ್ಟು ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ. ಎಸ್, ಆಮೇಲೆ ಇನ್ಕಮಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ಜಾಸ್ತಿ, ನಾನ್ ಟ್ಯಾಕ್ಸಬಲ್ ಇನ್ಕಮ್ ಕಡಿಮೆ, ಹೌದಾ? ಎಕ್ಸ್ಪೆಂಡಿಚರಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ. ಅಂಡರ್ಸ್ಟ್ಯಾಂಡಿಂಗ್ ಆಯಿತು? ತಿಳಿತು? ಸೊ ಬಜೆಟು ಎಕ್ಸ್ಪ್ಲೇನ್ ಮಾಡಬೇಕಾ? ಕೇಂದ್ರ ಬಜೆಟು ಮತ್ತು ರಾಜ್ಯ ಬಜೆಟ್ ಏನು ಮಾಡ ಆ್ಯಕ್ಚುಲಿ ಇನ್ನು ನಿಮ್ಗೆ ಹೊಸ ಕಾನ್ಸೆಪ್ಟ್ ಇದೆನಾ, ಬಜೆಟ್ ಮುಗುದಿಲ್ಲ. FRBM ಆ್ಯಕ್ಟ್ ಅಂತ ಬರುತ್ತೆ, UPSC ಭಾಳ ಭಾಳ ಇಂಪಾರ್ಟೆಂಟ್. FRBM ಆ್ಯಕ್ಟ್ 2003 ಬರುತ್ತೆ. ಇದನ್ನು ಇನ್ನೊಂದು ಹೇಳಿಲ್ಲ, ನಾಳೆ ಹೇಳ್ತೀನಿ. ಎಸ್, ಕೇಂದ್ರ ಬಜೆಟು ರಾಜ್ಯ ಬಜೆಟು ಬರ್ದೇನಿ ನೋಟ್ಸು. ಸರಿ, ಈಗೂ ನೋಡಬೇಕು ಕ್ವಶನ್ಸ್ ಆಗಿದ್ರೆ ಮಾಡ್ತೀನಿ ಕ್ಲಾಸ್. ಸೊ ಹೆಚ್ಚು ಕಮ್ಮಿ ಅಲ್ಲೇನೂ ಕವರ್ ಮಾಡಿರ್ತೀನಿ, ಯಾವುದೋ ಒಂದು ಹೊಸ ಪಾಯಿಂಟ್ ಬಂದು. ಎಸ್, ಏಂಜಲ್ ಟ್ಯಾಕ್ಸ್ ಅಂತ ಬರುತ್ತೆ, ಇನ್ನೊಂದು ಟ್ಯಾಕ್ಸ್ ಅಲ್ಲ, ಏಂಜಲ್ ಟ್ಯಾಕ್ಸ್. ಇದರಲ್ಲಿ ಕೇಳಿದ್ವಿ 30.9% ಆಗ್ತಾರೆ ಏಂಜಲ್ ಟ್ಯಾಕ್ಸ್. ಸೊ ಅದನ್ನು ಮೊನ್ನೆ ಒಂದು ಕ್ವಶನ್ ಪೇಪರ್ ಬಿಡಿಸೋದ್ರಲ್ಲಿ ಕವರ್ ಮಾಡಿರ್ತೀವಿ. ಏಂಜಲ್ ಟ್ಯಾಕ್ಸ್ ಅಂದರೆ ಏನಿಲ್ಲ, ಸಿಂಪಲ್ ಥಿಂಗ್. ಸೊ ಸ್ಟಾರ್ಟಪ್ಸ್ ಇರ್ತಾವಲ್ಲ, ಈ ಸ್ಟಾರ್ಟಪ್ಸ್ ಏನು ಮಾಡಿರ್ತಾವೆ, ಪ್ರಾಫಿಟ್ ಗೇನ್ ಮಾಡಿರ್ತಾರೆ. ಈ ಸ್ಟಾರ್ಟಪ್ಸ್ ಏನು ಪ್ರಾಫಿಟ್ ಗೇನ್ ಮಾಡಿರ್ತಾವಲ್ಲ, ಆ ಪ್ರಾಫಿಟ್ ಗೇನ್ ಮಾಡೋದ್ರ ಮೇಲೆ ಹಾಕಿರ್ತೀವಿ ಏಂಜಲ್ ಟ್ಯಾಕ್ಸ್ ಅಂತ. ಬಟ್ ಪ್ರೆಸೆಂಟು 2024 ಬಜೆಟಲ್ಲಿ ಅದನ್ನು ರದ್ದುಪಡಿಸಿವಿ. ಅದನ್ನೇ ಇದರಲ್ಲಿ ಕ್ವಶನ್ ಕೇಳಿದೆ. ಯಾವುದರಲ್ಲಿ? ಬಿಡಿಸ್ರಿ ಕ್ವಶನ್ ಪೇಪರ್ ಇನ್ಮೇಲಿಂದ, ಗೊತ್ತಾಗುತ್ತೆ ನಿಮಗೆ. ನೋಡ್ತಾ ಹೋಗೋಣ, ಸಾಕಲ್ವಾ? ಎಸ್, ಓಕೆ, ಶುರು ಮಾಡೋಣ. ಇವತ್ತು ಜಾಸ್ತಿ ಎಳಿಬೇಡ, ಕಟ್ಟಾಗತ್ತೆ.